ವ್ಯಾಪಾರಿಗಳೇ, ಉದ್ಯಮಿಗಳೇ, ಗ್ರಾಹಕರೇ ಹಾಗೂ ಇಂದು ವಿಶೇಷವಾಗಿ ಸ್ಟಾರ್ಟಪ್ ಎಂಟ್ರಪ್ರನರ್ಗಳೇ, ಆಗಿವೆಯಾ ನಿಮ್ಮ ಸಮಸ್ಯೆಗಳು ಕ್ರಾನಿಕ್? ಆಗಬೇಡಿ ಯಾವತ್ತು ಪ್ಯಾನಿಕ್. ಇದು ನಮ್ಮ ಕುಡ್ಲ ಬಿಸ್ನೆಸ್ ಕ್ಲಿನಿಕ್. ಇಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್. ನಾನು CASS ನಾಯಕ್. ವೀಕ್ಷಕರೇ, ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಇದರ 89ನೇ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಸ್ಕೀಮ್ಸ್ ಆ್ಯಂಡ್ ಪಾಲಿಸೀಸ್ ಆಫ್ ಸ್ಟಾರ್ಟಪ್ಸ್. ಈಗಾಗಲೇ ನಿಮಗೆ ತಿಳಿದಿರುವಂತೆ 2015ನೇ ಬಜೆಟ್ನಲ್ಲಿ ಸ್ಟಾರ್ಟಪ್ ಬಗ್ಗೆ ನಮ್ಮ ನರೇಂದ್ರ ಮೋದಿಯವರು ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡು ಅನೇಕ ನೋಟಿಫಿಕೇಷನ್ 2016 ಇರ್ಬೋದು, 2017 ಇರ್ಬೋದು, 2018 ಇರ್ಬೋದು, 2019 ಇರ್ಬೋದು, ಬೇರೆ ಬೇರೆ ನೋಟಿಫಿಕೇಷನ್ ತಂದು ಆ ಸ್ಟಾರ್ಟಪ್ ಅನ್ನುವ ಡೆಫಿನಿಷನನ್ನು ಬ್ರಾಡನ್ ಮಾಡಿದ್ದಾರೆ, ವೈಡನ್ ಮಾಡಿದ್ದಾರೆ. ಯಾಕಂದರೆ ಹೆಚ್ಚು ಹೆಚ್ಚು ಜನರು ಸ್ಟಾರ್ಟಪ್ ಮಾಡಿ ಅನೇಕ ಜನರಿಗೆ ಇನ್ಸ್ಟೆಡ್ ಆಫ್ ಜಾಬ್ ಸೀಕರ್ಸ್ ಜಾಬ್ ಪ್ರೊವೈಡರ್ಸ್ ಆಗುವ ಬಗ್ಗೆ ಒಂದು ನಿಟ್ಟಿನಿಂದ ನಮ್ಮ ಪ್ರಧಾನಮಂತ್ರಿಯವರು ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ. ಅದೇ ರೀತಿ ಅನೇಕ ಸರ್ಕಾರ ಇನ್ಕ್ಲೂಡಿಂಗ್ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಸ್ಟಾರ್ಟಪ್ ಎಂಟ್ರಪ್ರನರ್ ಬಗ್ಗೆ ಅನೇಕ ಸ್ಕೀಮ್ಸ್, ಪಾಲಿಸೀಸ್, ಇನ್ಸೆಂಟಿವ್ಸನ್ನು ಪ್ರಕಟ ಮಾಡಿದ್ದಾರೆ. ಇದರೆಲ್ಲರ ಬಗ್ಗೆ ಇವೆಲ್ಲರ ಡಿಟೇಲ್ ಬಗ್ಗೆ ನಮ್ಮೊಂದಿಗೆ ಇಂದು ಈರ್ವರು ತಜ್ಞರು ನಿಮ್ಮೊಂದಿಗಿದ್ದಾರೆ. ಅದರ ಮುಂಚೆ ಎಲ್ಲರಿಗೂ ಶರನವರಾತ್ರಿಯ ಶುಭಾಶಯಗಳನ್ನು ಹೇಳ್ತೇನೆ. ನವಾನಾಂ ರಾತ್ರೀಣಾಂ ಸಮಾಹಾರಃ ನವರಾತ್ರಂ ಅಂದರೆ 9 ರಾತ್ರಿಗಳು ಸೇರಿರುವಂಥದ್ದು ನವರಾತ್ರ ಎಂಬ ಹಬ್ಬ. ನವರಾತ್ರಿಗಿಂತ ನವರಾತ್ರ ಅನ್ನೋದು ಪ್ರಸ್ತುತ ಅದು ಸೂಕ್ತ ಅಂತ ಹೇಳ್ತೇನೆ. ಹಾಗೂ ಎಲ್ಲರಿಗೂ ಈ ವರ್ಲ್ಡ್ ಆಸ್ಟ್ರೋಪ್ರೋಸಿಸ್ ಡೇ ಅಂದರೆ ಮೂಳೆಗಳ ಸವಕಳಿ ಅಥವಾ ದುರ್ಬಲತೆಯನ್ನು ತಡೆಗಟ್ಟುವಿಕೆ ಬಗ್ಗೆ ನಿರ್ವಹಣೆ ಹಾಗೂ ಚಿಕಿತ್ಸೆ ಕುರಿತಾಗಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಈ ಅಕ್ಟೋಬರ್ 20ನೇ ದಿನದಂದು ವರ್ಲ್ಡ್ ಆಸ್ಟ್ರೋಪ್ರೋಸಿಸ್ ಡೇ ಅಂಥೇಳಿ ಆಚರಣೆ ಮಾಡ್ತಾ ಇದ್ದೇವೆ. ಅದಕ್ಕೆ ಕೂಡ ಎಲ್ಲ ವೈದ್ಯರಿಗೆ ಹಾಗೂ ಎಲ್ಲ ನಮ್ಮ ಗ್ರಾಹಕರಿಗೆ ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಇಂದು ನಮ್ಮೊಂದಿಗಿದ್ದಾರೆ ಈರುವರು ತಜ್ಞರು ಅಂತ ಹೇಳಿದರೆ ತಜ್ಞರು ಮಾತ್ರ ಅಲ್ಲ, 2 ಟಾಲ್ ಲೀಡರ್ಸ್ ಇನ್ ರೆಸ್ಪೆಕ್ಟಿವ್ ಫೀಲ್ಡ್. ಪ್ರಪ್ರಥಮವಾಗಿ ನಿಮ್ಮೆಲ್ಲರಿಗೂ ಚಿರಪರಿಚಿತರು ಕೆ ಉಲ್ಲಾಸ್ ಕಾಮತ್. ಇವರು MCom, LLB, FCA, ACS, MSc ಹಾಗೂ ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸನ್ನು ಮಾಡಿ ಹಿ ಈಸ್ ದ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಜ್ಯೋತಿ ಲ್ಯಾಬೊರೇಟರೀಸ್ ಲಿಮಿಟೆಡ್. ನಮ್ಮ ಒಂದು FMCGಯಲ್ಲೇ ಮಂಚೂಣಿಯಲ್ಲಿರುವಾಗ ಒಂದು ಪಬ್ಲಿಕ್ ಸೆಕ್ಟರ್ ಕಂಪನಿ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಇವರು ತಮ್ಮ ಅನೇಕ ಏನು ಹೇಳ್ತಾರೆ ಮೆಂಟರಿಂಗ್ ಕಾರ್ಯಕ್ರಮ ನಮ್ಮ ಎಲ್ಲ ಎಂಟ್ರಪ್ರನರ್ಸಿಗಿರ್ಬೋದು, ಯಂಗ್ಸ್ಟರ್ಸಿಗಿರ್ಬೋದು ಸತತವಾಗಿ ನೀಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಹಾಗೂ ಹಿ ಈಸ್ ದ ಆಲ್ ಇಂಡಿಯಾ CA ಬಿಸ್ನೆಸ್ ಅಚೀವರ್ ಅವಾರ್ಡಿ ಇನ್ SME category 2008 ಇನ್ಸ್ಟಿಟ್ಯೂಟೆಡ್ ಬೈ ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಹಾಗೂ ಹಿ ಈಸ್ ಆಲ್ಸೋ ದ ವಿನ್ನರ್ ಆಫ್ CNBC ಅವಾರ್ಡ್ಸ್ 2018 ಬೆಸ್ಟ್ CEO ಅವಾರ್ಡ್ ಇನ್ FMCG ಕೆಟಗರಿ ಅಂತ ಹೇಳಲಿಕ್ಕೆ ಕೂಡ ಬಹಳ ಹೆಮ್ಮೆ ಆಗ್ತದೆ. ಪ್ರಸ್ತುತ ಇವರು ಜ್ಯೋತಿ ಲ್ಯಾಬೊರೇಟರೀಸ್ ಲಿಮಿಟೆಡ್ ಇದರ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿಯೂ ಹಾಗೂ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಫ್ ವಿ-ಗಾರ್ಡ್ ಇಂಡಸ್ಟ್ರೀಸ್ ಲಿಮಿಟೆಡ್ ಆಗಿಯೂ ಹಾಗೂ ಚೇರ್ಮನ್ ಆಫ್ FICCI ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಹಾಗೂ ಚೇರ್ಪರ್ಸನ್ ಆಫ್ FICCI ಸ್ಟಾರ್ಟಪ್ ಕಮಿಟಿ ನ್ಯೂ ಡೆಲ್ಲಿ ಇದರಲ್ಲೂ ಕೂಡ ಒಂದು ಉನ್ನತ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಹಾಗೂ ಇವರ ಅನೇಕ ಒಂದು ಮೆಂಟರ್ಶಿಪ್ ಇರ್ಬೋದು, ಎಂಟ್ರಪ್ರನರ್ಶಿಪ್ ಬಗ್ಗೆ ಒಂದು ಟಾಕ್ ಇರ್ಬೋದು, ಗೈಡೆನ್ಸ್ ಇರ್ಬೋದು, ಎಲ್ಲರನ್ನು ಇನ್ಸ್ಪೈರ್ ಮಾಡಿದ್ದಾರೆ. ಅದಕ್ಕೆ ಉಲ್ಲಾಸ ಕಾಮತ್ರ ಬಗ್ಗೆ ಹೇಳುವುದೇನೆಂದರೆ ಅವರು ಎಲ್ಲರಿಗೂ ಉಲ್ಲಾಸವನ್ನು ನೀಡ್ತಾ ಇದ್ದಾರೆ ಪ್ರತಿಯೊಂದು ವಿಷಯದಲ್ಲಿ. ಅದಕ್ಕೆ ಹೇಳ್ತೇವೆ ಸಂಸ್ಕೃತದಲ್ಲಿ ಉಲ್ಲಾಸಂ ಜನಯತಿ ಇತಿ ಉಲ್ಲಾಸಃ. ಅಂದರೆ ಟು ಇನ್ಸ್ಪೈರ್ ಈಸ್ ಗ್ರೇಟ್, ಟು ಬಿ ಇನ್ಸ್ಪೈರ್ಡ್ ಈಸ್ ಇನ್ಕ್ರೆಡಿಬಲ್,
ಸರ್, CA ಉಲ್ಲಾಸ್ ಕಾಮತ್ ನಿಮಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನಮ್ಮ ಕುಡ್ಲ ವಾಹಿನಿಯ ಪರವಾಗಿ ಹಾಗೆ ಬಿಸ್ನೆಸ್ ಸ್ಟಾರಿ ಕಾರ್ಯಕ್ರಮ ಹಾಗೂ ಸಮಸ್ತ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಡಾಕ್ಟರ್ ಅನಂತ ಪದ್ಮನಾಭ ಆಚಾರ್ ಇದು ಸತತ 5ನೇ ಬಾರಿ ನಮ್ಮ ಈ ಬಿಸ್ನೆಸ್ ಟಾನಿಕಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಭಾಗವಹಿಸ್ತಾ ಇದ್ದಾರೆ. ಅಂದರೆ 5ನೇ ಬಾರಿ ಭಾಗವಹಿಸ್ತಾರೆ ಅಂದರೆ ಎಲ್ಲ ವಿಷಯದಲ್ಲಿ ಅವರು ಪರಿಣಿತರು. ಅವರು ಡಾಕ್ಟರೇಟ್ ಆ್ಯಂಡ್ ನಾವು ಪ್ರೆಸೆಂಟ್ಲಿ ಈಸ್ ದಟ್ ಡೀನ್ ಕಾರ್ಪೊರೇಟ್ ಪ್ರೋಗ್ರಾಮ್ ಜಸ್ಟಿಸ್ KS ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಅಲ್ಲಿಂದ ಡೆಪ್ಯುಟೇಷನಲ್ಲಿ CEO ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನಿಟ್ಟೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಇವರ ಬಗ್ಗೆ ನಾವು ಆಲ್ರೆಡಿ ಪರಿಚಯವನ್ನು ಮಾಡಿದ್ದೇವೆ. ಇವರು ಶ್ರೀ ಕೃಷ್ಣಾನುಗ್ರಹ ಪ್ರಶಸ್ತಿಗೆ ಭಾಜನರಾದವರು ಅಂತ ಹೇಳಲಿಕ್ಕೆ ನಮ್ಮ ಕರಾವಳಿಯ ಒಂದು ಪ್ರೊಫೆಸರ್ ಆಗಿ ಕೃಷ್ಣಾನುಗ್ರಹ ಪ್ರಶಸ್ತಿ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಅದೇ ರೀತಿ ಇಂಡಸ್ಟ್ರಿ ಮತ್ತು ಎಕಡಮಿಕ್ ಇದರ ಇಂಟರಾಕ್ಷನ್ ಮಾಡಿದ ಕೀರ್ತಿ ಇರುವುದಾದರೆ ಡಾಕ್ಟರ್ ಅನಂತ ಪದ್ಮನಾಭ ಆಚಾರ್ ಅವರಿಗೆ. ಯಾಕಂದರೆ ಈಗಿನ ಒಂದು ಜ್ವಲಂತ ಸಮಸ್ಯೆ ಏನಂತ ಹೇಳಿದರೆ, ಎಲ್ಲರೂ MBA ಆಗಿರ್ಬೋದು, BE ಆಗ್ಬೋದು, ಎಲ್ಲ ಹೊರಗೆ ಬಂದ ಮೇಲೆ ಅವರಿಗೆ ಜಾಬ್ ಇದು ಪ್ರಾಬ್ಲಮ್. ಆವಾಗ ಇಂಡಸ್ಟ್ರಿ ಮತ್ತು ಎಕಡಮಿಕ್ ಇಂಟ್ರಾಕ್ಷನ್ ಮಾಡಿದರೆ ದೇ ಆರ್ ಪ್ರಿಪೇರಿಂಗ್ ದೇಯರ್ ಸ್ಟೂಡೆಂಟ್ಸ್ ಟು ಬಿ ಎಂಪ್ಲಾಯಬಲ್. ದಟ್ ಇಸ್ ಅ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಹಿ ಹ್ಯಾಸ್ ಅಂಡರ್ಟೇಕನ್ ಫಾರ್ ದ ಲಾಸ್ಟ್ ಸೆವೆರಲ್ ಇಯರ್ಸ್. ಅನೇಕ ಇನ್ಸ್ಟಿಟ್ಯೂಷನ್ನಲ್ಲಿ ಮಣಿಪಾಲ್ ಗ್ರೂಪಲ್ಲಿರ್ಬೋದು, ಸಹ್ಯಾದ್ರಿಯಲ್ಲಿರ್ಬೋದು, ನಿಟ್ಟೆಯಲ್ಲಿರ್ಬೋದು ಅನೇಕ ಹುದ್ದೆಗಳನ್ನು ನಿರ್ವಹಿಸಿ ಸತತವಾಗಿ ಅವರು ಪ್ರತಿಯೊಂದು ಅವರ ಹುದ್ದೆಯಲ್ಲಿ ಕೂಡ 4 ಮತ್ತು 6 ಬಾರಿಸಿ ಪ್ರತಿಯೊಂದು ಇನ್ನಿಂಗ್ಸಲ್ಲಿ ಸೆಂಚುರಿ ಬಾರಿಸಿದ ಒಂದು ಕೀರ್ತಿ ಅವರಿಗೆ ಉಂಟಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಅದಲ್ಲದೆ 2 MSME ಕಾನ್ಕ್ಲೇವ್ ಕರ್ನಾಟಕ ಬ್ಯಾಂಕ್ ನಿಟ್ಟೆ ಅಂದರೆ ಕರ್ನಾಟಕ ಬ್ಯಾಂಕಿನ ಸಹಯೋಗದಲ್ಲಿ ನಿಟ್ಟೆಯ ಕರ್ನಾಟಕ ಬ್ಯಾಂಕಿನ ಪ್ರಾಯೋಜಕತ್ವದಲ್ಲಿ ನಿಟ್ಟೆಯ ಸಹಭಾಗಿತ್ವದಲ್ಲಿ KBL ನಿಟ್ಟೆ 2 MSME ಕಾನ್ಕ್ಲೇವ್ಗಳನ್ನು ಮಾಡಿದ ಕೀರ್ತಿ ಡಾಕ್ಟರ್ ಅನಂತ ಪದ್ಮನಾಭ ಆಚಾರ್ಯ ಅವರಿಗೆ ಸಲ್ತದೆ. ಅದೇ ರೀತಿ ಅನೇಕ MSME ಅವಾರ್ಡ್ ಕೂಡ ನಮ್ಮ ಎಲ್ಲ ಜಿಲ್ಲೆಯಾದ್ಯಂತ, ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಎಂಟರ್ಪ್ರನರನ್ನು ಹುಡುಕಿ ಅವರಿಗೆ ಒಂದು ರೆಕಾಗ್ನಿಷನ್ ಕೊಡುವಂಥ ಒಂದು ಕಾರ್ಯಕ್ರಮ ಮಾಡಿದ ಹೆಗ್ಗಳಿಕೆ ಸಲ್ತದೆ ಡಾಕ್ಟರ್ ಅನಂತ ಪದ್ಮನಾಭ ಆಚಾರ್. ಅದಲ್ಲದೆ ಇವರು ಮುಂಬೈಯಲ್ಲಿ ನಡೆದ HDFC BCCI ಅಲ್ಲಿಯ MSME ಕಾನ್ಕ್ಲೇವ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಅವಾರ್ಡ್ ಫಾರ್ ಪ್ರಮೋಟಿಂಗ್ ಎಂಟರ್ಪ್ರನರ್ಶಿಪ್ MSME ಸೆಕ್ಟರ್ ಅದನ್ನು ಪಡ್ಕೊಂಡ ಒಂದು ಕೀರ್ತಿಗೆ ಸಲ್ತಾರೆ. ಅಂತಹ ಒಂದು ವ್ಯಕ್ತಿ ಅನಂತ ಪದ್ಮನಾಭ ಆಚಾರ್. ಅನಂತ ಪದ್ಮನಾಭ ಆಚಾರ್ ಬಗ್ಗೆ ಹೇಳುವುದಂದರೆ ಅಂತಹ ನ ವಿದ್ಯತೆ ಐತಿ ಅನಂತಹ ಅಂತೇಳಿ, ಅಂದರೆ ಅಂತ್ಯವಿಲ್ಲವಿರುವುದೇ ಅನಂತ. ಯಸ್ಯ ನಾಮ ಅನಂತ ಪದ್ಮನಾಭ ಸಹ ಅನಂತ ಪದ್ಮನಾಭ ಅಂತೇಳಿ. ಮತ್ತೆ ಅಂದರೆ ಯಾರ ಹೆಸರು ಅನಂತ ಅವರೇ ಇಲ್ಲಿ ಅನಂತ ಪದ್ಮನಾಭ ಆಗಿದ್ದಾರೆ. ಅದೇ ರೀತಿ ಆಚಾರಂ ಜಾನಾತಿ ಇತಿ ಆಚಾರ, ಅಂದರೆ ಆಚಾರ ಅಂದರೆ ಕೆಲಸದಲ್ಲಿ ಅವರು ಎಕ್ಸ್ಪರ್ಟೈಸ್, ಯಾವುದೇ ಒಂದು ಕೆಲಸವನ್ನು ಹಿಡಿದ್ರೆ ಅದನ್ನೊಂದು ಒಳ್ಳೆಯ ಪರಿಣಿತಿಯಿಂದ ಪರಿಪೂರ್ಣ ಮಾಡುವಂಥ ಒಂದು ವ್ಯಕ್ತಿತ್ವ ಅವರಲ್ಲಿ ಇದೆ ಅಂಥೇಳಿ ಡಾಕ್ಟರ್ ಅನಂತ ಪದ್ಮನಾಭ ಆಚಾರ್ ನಿಮಗೆ ನಮ್ಮ ಈ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಸೊ ಇಂದಿನ ವಿಷಯ ಸ್ಟಾರ್ಟಪ್ ಬಗ್ಗೆ ನಾವೆಲ್ಲರೂ ತಿಳಿದಿರುವಂತೆ ಈಗ ಅನೇಕ ಒಂದು ಟಿವಿಯಲ್ಲಿ ನೋಡ್ಬೋದು, ಪ್ರೋಗ್ರಾಮಲ್ಲಿರ್ಬೋದು, ಸ್ಟಾರ್ಟಪ್ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಸ್ಟಾರ್ಟಪ್ ಬಗ್ಗೆ ಅನೇಕ ಒಂದು ವಿಷಯಗಳನ್ನು ಹೇಳ್ತಾ ಇರ್ತಾರೆ. ಆಗಾಗ ನಮ್ಮ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನಿಟ್ಟೆ ಕೂಡ ನೀತಿ ಆಯೋಗದಿಂದ ಪ್ರಾಯೋಜಿಸಲ್ಪಟ್ಟ ಒನ್ ಆಫ್ ದಿ 30 ಇನ್ಕ್ಯುಬೇಷನ್ ಸೆಂಟರ್ಸ್ ಇನ್ ಎಂಟೈರ್ ಕಂಟ್ರಿ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಆದ್ದರಿಂದ ಈ ಒಂದು ಸ್ಟಾರ್ಟಪ್ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಅವರು ಮಾಡಿದ್ದಾರೆ. ಅದನ್ನೆಲ್ಲ ನಾವು ಚರ್ಚಿಸೋಣ. ಅದರ ಮುಂಚೆ ಸರ್, ಉಲ್ಲಾಸ್ ಕಾಮತ್ರವರಿಗೆ ಒಂದು ಪ್ರಶ್ನೆ. ಸರ್, ಇದು ಸ್ಟಾರ್ಟಪ್ ಅನ್ನುವ ಒಂದು ಧ್ಯೇಯ ಮತ್ತು ಸ್ಟಾರ್ಟಪ್ ಅನ್ನುವ ಒಂದು ವಿಷಯ ಅದು ಯಾಕೆ ಅದು ಬಂತು? ಮುಂಚಿನಿಂದಲೂ ಕೂಡ ಎಂಟರ್ಪ್ರನರ್ಶಿಪ್ MSME ಸ್ಟಾರ್ಟ್ ಮಾಡೋದೆಲ್ಲ ಇತ್ತು. ಈ ಸ್ಟಾರ್ಟಪ್ ಅನ್ನುವ ಒಂದು ಕಾನ್ಸೆಪ್ಟ್ ಯಾಕೆ ಬಂತು? ಅದು ಯಾವಾಗಿಂದ ಸ್ಟಾರ್ಟ್ ಆಯಿತು? ಅದರ ಬಗ್ಗೆ ಒಂದು ಸ್ವಲ್ಪ ಒಂದು ಸೂಕ್ತ ಮಾಹಿತಿ ಕೊಡ್ಬೋದಾ? ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ SS ನಾಯ್ಕ್ ಅವರಿಗೆ ಬಹಳ ಒಂದು ಅಭಿನಂದನೆಗಳು ನಮ್ಮ ಕಡೆಯಿಂದ. ಯಾಕಂದ್ರೆ ಈ ಒಂದು ಬಿಸ್ನೆಸ್ ಟಾನಿಕ್ ಅಂತ ತಾವೇನು ಸ್ಟಾರ್ಟ್ ಮಾಡಿದಿರಾ, ನಾವು ತುಂಬಾ ಟಿವಿಗಳಲ್ಲಿ ನಾವು ಮಾತಾಡ್ತೀವಿ. ಆದ್ರೆ ನಿಮ್ಮಂತ ಒಂದು ಒಳ್ಳೆ ಆಂಕರ್, ಸಬ್ಜೆಕ್ಟ್ ಗೊತ್ತಿರೋ ಆಂಕರ್,
ಪ್ಲಸ್ ಈ ಒಂದು ವ್ಯಾಪಾರಸ್ಥರಿಗೆ, ಒಬ್ಬ ಇಂಡಸ್ಟ್ರಿಯಲಿಸ್ಟ್ಗೆ ಯಾವ ತರದ ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ಯಾವ ತರ ನಿಮ್ಮ ಕಡೆಯಿಂದ ಟಾನಿಕ್ ನ ಅಡ್ವೈಸ್ ಮಾಡಬೇಕು, ಈ ಪ್ರೋಗ್ರಾಮ್ ಇಂಡಿಯಾದಲ್ಲಿ ಇದೊಂದು ಬೆಸ್ಟ್ ಪ್ರೋಗ್ರಾಮ್ ಅಂತ ಹೇಳ್ತೀನಿ ನಾನು. ಪ್ಲಸ್ ಇದೇ ತರ ಪ್ರೋಗ್ರಾಮ್ ಎಲ್ಲಾ ಭಾಷೆಯಲ್ಲೂ ಎಲ್ಲಾ ಸ್ಟೇಟ್ ಅಲ್ಲೂ ಮಾಡಿದ್ರೆ ಸಾಮಾನ್ಯ ವ್ಯಾಪಾರಸ್ಥರಿಗೆ ಬಹಳ ಹೆಲ್ಪ್ ಆಗುತ್ತೆ. ಅದು ನೀವು ಕಂಡಕ್ಟ್ ಮಾಡೋ ರೀತಿ ನೋಡ್ತು ಅಂತ ಹೇಳಿದ್ರೆ ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗುವ ಹಾಗೆ, ಅವರಿಗೆ ಜನಗಳಿಗೆ ಅರ್ಥ ಆಗುವ ಹಾಗೆ ನೀವು ಮಾತಾಡ್ತೀರಾ. ಸೊ 89ನೇ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ. ಇದು 100 ಮಾಡಿ, 500 ಮಾಡಿ, 1000 ತನಕನೂ ಹೋಗ್ಬೇಕು ತಾವು. ಸೊ ಆಲ್ ದ ಬೆಸ್ಟ್ ನಾಯಕರವ್ರೆ, ಬಹಳ ಚೆನ್ನಾಗಿ ಕಂಡಕ್ಟ್ ಮಾಡ್ತಾರೆ. ನೀವು 25ನೇ ಸಂಚಿಕೆಗೆ ನೀವು ನಮ್ಮಲ್ಲಿ ಗೆಸ್ಟ್ ಆಗಿ ಬಂದು ನಮ್ಮ ಎಲ್ಲರಿಗೂ ಹುರಿದುಂಬಿಸಿದ ಬಗ್ಗೆ ನಮ್ಗೆ ಇನ್ನೂ ಕೂಡ ನಮ್ಮ ಮನಸ್ಸಿನಲ್ಲಿ ಅದು ಚಾವೋಸ್ ಅಂತ ಹೇಳ್ತಾರೆ ನೋಡಿ, ಇನ್ನೂ ಉಂಟು ಸರ್. ನಿಮ್ಗೆ ಅದಕ್ಕೆ ಧನ್ಯವಾದ. ಹೌದು, ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇದು ದೇವ್ರು ನಿಮ್ಗೆ ಬಹಳ ನಿಮ್ಗೆ ಶಕ್ತಿ ಕೊಟ್ಟು ನಿಮ್ಮಲ್ಲಿ ಇರೋ ಎಲ್ಲಾ ನಾಲೆಡ್ಜ್ ಅನ್ನು ಎಲ್ಲಾರ್ಗುನು ಹಂಚಿದಾಗುತ್ತೆ. ಈಗ ನೀವು ಕೇಳೋ ಕ್ವಶನ್, ಸ್ಟಾರ್ಟ್ಅಪ್ ಅಂದ್ರೆ ಏನು, ಅದು ಯಾವಾಗಿಂದ ಸ್ಟಾರ್ಟ್ ಆಯ್ತು, ಯಾಕೆ ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಅಂತ ಹೇಳಿ. ಯಾವುದೇ ಬಿಸ್ನೆಸ್ ಸ್ಟಾರ್ಟ್ಅಪ್ ಆಗಿಂದಾನೇ ಸ್ಟಾರ್ಟ್ ಆಗೋದು, ಅದಾಗದೆ ಅದು ಹೊಸ ಬಿಸ್ನೆಸ್, ದೊಡ್ಡ ಬಿಸ್ನೆಸ್ ಏನ್ ಆಗುದಿಲ್ಲ. ಎಲ್ಲಾರು ಬಿಸ್ನೆಸ್, ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಚಿಕ್ಕದಾಗೆ ಸ್ಟಾರ್ಟ್ ಮಾಡೋದು. ಆವಾಗ ಒಂದು ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳಿದ್ರೆ ಜನಗಳಿಗೊಂದು ಹೆದರಿಕೆ ಇರೋದು. ಎಲ್ಲಾರ್ಗುನು ಒಂದೊಳ್ಳೆ ಕೆಲಸ ಸಿಕ್ಕಿದ್ರೆ ಸಾಕು, ಸಿಂಡಿಕೇಟ್ ಬ್ಯಾಂಕು, ಕರ್ನಾಟಕ ಬ್ಯಾಂಕು, ಕೆನರಾ ಬ್ಯಾಂಕು, ಇಲ್ಲ LIC, ಇಲ್ಲ GIC, ಇಲ್ಲ ರೈಲ್ವೇಸ್ ಅಲ್ಲಿ ಎಲ್ಲ ಒಂದು ಕೆಲಸ ಸಿಕ್ಬಿಟ್ರೆ ಬಹಳ ಖುಷಿ ಆಗಿರೋದು. ಬಿಸ್ನೆಸ್ ಮಾಡೋದು ನಮ್ಮ ಇಂಡಿಯಾದಲ್ಲಿ ಸಾಮಾನ್ಯವಾಗಿ ಮಿಡ್ಲ್ ಕ್ಲಾಸ್ ಅವರ ಒಂದು ಮನ್ಸಲ್ಲಿ ಇರ್ಲಿಲ್ಲ. ಇದೆಲ್ಲಾನು ಬಿಸ್ನೆಸ್ ಕಮ್ಯುನಿಟಿ ಅಂತಾನೆ, ವೈಶ್ಯ ಕಮ್ಯುನಿಟಿ ಅಂತಾನೆ ನಮ್ಮ ದೇಶದಲ್ಲಿ ಬಹಳ ಪಾಪ್ಯುಲರ್ ಆಗಿತ್ತು. ಗುಜರಾತ್ ಅಲ್ಲಿ ಆಗ್ಬೋದು, ಡೆಲ್ಲಿಯಲ್ಲಿ ಆಗ್ಬೋದು, ನಮ್ ಸೌತ್ ಅಲ್ಲಿ ವೈಶ್ಯರಾಗ್ಬೋದು, ಅವರೆಲ್ಲಾನು ಬಿಸ್ನೆಸ್ ಅವ್ರಿಗೆ ಇಂಪಾರ್ಟೆಂಟ್, ಬಿಸ್ನೆಸ್ ಮಾಡ್ಕೊಂಡು ಹೋಗೋದು. ಆದ್ರೆ ರೈಟ್ ಫ್ರಮ್ ಇಂಡಿಪೆಂಡೆನ್ಸ್ ಬಿಸ್ನೆಸ್ ಬಗ್ಗೆ ಎಲ್ಲಾ ಗವರ್ಮೆಂಟರು ಬಹಳ ಸಪೋರ್ಟ್ ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ, ಎಲ್ಲಾರು ಮಾಡಿದ್ದಾರೆ. ನಮ್ಮ ವಿಶ್ವೇಶ್ವರಯ್ಯ ಅವರು ಸಹ ಹೇಳಿದ್ರು, ಸರ್ ಎಂ ವಿಶ್ವೇಶ್ವರಯ್ಯ ಅವರು, ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಅಂತ ಹೇಳ್ಬಿಟ್ಟು. ಆವಾಗ ಕಮ್ಯುನಿಕೇಶನ್ ಆಲ್ ಇಂಡಿಯಾಗೆ ಈಗ ಆಗ ಹೋಗ್ತಾ ಇರ್ಲಿಲ್ಲ. ಜಾಬ್ ಕ್ರಿಯೇಟರ್ಸ್, ಜಾಬ್ ಸೀಕರ್ಸ್, ಮೊದಲು ಜಾಬ್ ಕ್ರಿಯೇಟರ್ಸ್ ಕಮ್ಮಿ ಇದ್ರು, ಜಾಬ್ ಸೀಕರ್ಸ್ ಜಾಸ್ತಿ ಇದ್ರು. ಆದ್ರೆ ಈಗ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಈಗಿನ ಒಂದು ಲಾಸ್ಟ್ 10 ವರ್ಷದಲ್ಲಿ ನೋಡಿದ್ರೆ, ಒಂದು ಟೆಕ್ನಾಲಜಿ ಬಹಳ ಡಿಸ್ರಪ್ಷನ್ ಮಾಡಿದೆ. ಡಿಸ್ರಪ್ಷನ್ ಅಂತ ಹೇಳಿದ್ರೆ ಡೆಫಿನೇಷನ್ ಡಿಸ್ರಪ್ಷನ್ ಅಂತ ಹೇಳಿದ್ರೆ ಎ ಪ್ರಾಡಕ್ಟ್ ಆರ್ ಸರ್ವಿಸ್ ವಿಚ್ ಇಸ್ ಬೆಟರ್, ವಿಚ್ ಇಸ್ ಚೀಪರ್, ವಿಚ್ ಇಸ್ ಫಾಸ್ಟರ್, ವಿಚ್ ಇಸ್ ಕನ್ವೀನಿಯಂಟ್ ಅಂಡ್ ವಿಚ್ ಇಸ್ ಟೋಟ್ಲಿ ಡಿಫ್ರೆಂಟ್. ನಾವೆಲ್ಲಾರು ನೋಡ್ತಾ ಇದೀವಿ, ಟೆಕ್ನಾಲಜಿ ಎಲ್ಲ ಡಿಸ್ರಪ್ಷನ್ ಮಾಡ್ತಾ ಇದೆ. ಸೊ ಆ ಟೆಕ್ನಾಲಜಿಯಲ್ಲಿ ಯಾರು ಬರ್ತಾ ಇದಾರೆ ಅವರೆಲ್ಲ ಹೊಸ ಹೊಸ ಕಂಪ್ನಿಗಳು ಮಾಡೋದನ್ನ ಒಂದು ಸ್ಟಾರ್ಟ್ಅಪ್ ಅಂತ ಹೇಳ್ಬೋದು. ಅದು ಅಮೆರಿಕದಿಂದ ಸ್ಟಾರ್ಟ್ ಆಯ್ತು, ಈಗ ಎಲ್ಲಾ ಕಡೆನೂ ಹೋಗಿದೆ ಅದು. ಸೊ ಒಂದು ಟೆಕ್ನಾಲಜಿಕಲ್ ಡಿಸ್ರಪ್ಟರ್ಸ್ ಬಂದಿರೋರು ಹೊಸದಾಗಿ ಲ್ಯಾಂಡ್, ಬಿಲ್ಡಿಂಗ್, ಮಿಷನರಿ ಬಿಟ್ಟು ಸ್ಟ್ರೈಟ್ ಅವೇ ಟೆಕ್ನಾಲಜಿಗೆ ಹೋಗಿ ಅವರು ಸಾಲ ತಗೊಳ್ದೇನೆ 4 ಜನ ಪಾರ್ಟ್ನರ್ಸ್ ಇಟ್ಕೊಂಡು, ಕೆಲವರು ದುಡ್ಡು ಹಾಕಿ, ಕೆಲವರು ಅವರ ಟೆಕ್ನಾಲಜಿನ ಯೂಸ್ ಮಾಡಿ ಮೇಲ್ ಬಂದಿದ್ದಾರೆ. ಸೊ ಈಗ ಗವರ್ಮೆಂಟ್ ಏನಾಗಿದೆ ಅಂತ ಹೇಳಿದ್ರೆ, ಜಾಬ್ ಕ್ರಿಯೇಟರ್ಸ್ ಬೇಕಾಗಿದ್ದಾರೆ. ಈಗಿರೋ ಟೆಕ್ನಾಲಜಿ ಡಿಸ್ರಪ್ಷನ್ ಪ್ರಕಾರ ಇರೋ ಕೆಲಸಗಳಲ್ಲೇನೆ ಕಮ್ಮಿ ಆಗ್ತಾ ಇದೆ. ಜನ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾ ಇದಾರೆ, ಮೆಷಿನ್ ಲರ್ನಿಂಗ್ ಯೂಸ್ ಮಾಡ್ತಾ ಇದಾರೆ. ದೊಡ್ಡ ಮೆಷಿನ್ ಗಳು ಬರುತ್ತೆ, ಅಲ್ಲಿ ಜನಗಳು ಕಮ್ಮಿ ಯೂಸ್ ಆಗ್ತಾರೆ. ಸೊ ಹಾಗಾಗಿ ಗವರ್ಮೆಂಟ್ ಅವ್ರಿಗೂ ಗೊತ್ತಾಗಿದೆ, ನಮ್ಗೀಗ ಜಾಬ್ ಕ್ರಿಯೇಟರ್ಸ್ ಬೇಕು. ಅದನ್ನ ಯಾರು ಮಾಡ್ಬೋದು? 100% ಗವರ್ಮೆಂಟ್ ಥಿಂಕಿಂಗ್ ಕರೆಕ್ಟ್ ಆಗಿದೆ. ಸ್ಟಾರ್ಟ್ಅಪ್ ಅವರೇನೆ ನೆಕ್ಸ್ಟ್ ಲೆವೆಲ್ ಜನರೇಷನ್ ಕೆಲಸ ಕ್ರಿಯೇಟ್ ಮಾಡ್ಬೇಕಂದ್ರೆ ಸ್ಟಾರ್ಟ್ಅಪ್ ಅವರೇ ಮಾಡ್ಬೋದು, ಇನ್ಯಾರು ಅಲ್ಲ. ಸ್ಟಾರ್ಟ್ಅಪ್ ಅಲ್ಲಿ ಒಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ದೊಡ್ಡದು ಮಾಡ್ಬೇಕಾದ್ರೆ ಅಡ್ವಾಂಟೇಜ್ ತುಂಬಾ ಇದೆ. ಯಾಕಂತ ಹೇಳಿದ್ರೆ, ನಾವು ಒಂದು ಫ್ಯಾಕ್ಟ್ರಿ ಹಾಕಿ 2 ಫ್ಯಾಕ್ಟ್ರಿ ಹಾಕ್ಲಿಕ್ಕೆ ನಮ್ಗೆ 3 ವರ್ಷ ಆಗುತ್ತೆ. ಆದ್ರೆ ಸ್ಟಾರ್ಟ್ಅಪ್ ಅವರು ಒಂದು ಸ್ಟೇಟ್ ಇಂದ 10 ಸ್ಟೇಟಿಗೆ ಹೋಗಿ, ದೇಶಕ್ಕೆ ಹೋಗಿ, ಅಂತಾರಾಷ್ಟ್ರ ಹೋಗ್ಲಿಕ್ಕೂ 3 ವರ್ಷ ಹೊರಟೋಗ್ಬಿಡ್ತಾರೆ. ಸೊ ಸ್ಕೇಲ್ ಅಡ್ವಾಂಟೇಜ್ ಇರುತ್ತೆ. ಸೊ ಸ್ಟಾರ್ಟ್ಅಪ್ ಇನಿಷಿಯೇಟಿವ್ ಅಂತ ಹೇಳಿದ್ರೆ, ಯಾವುದೇ ತರದ ಬಿಸ್ನೆಸ್ ಹೊಸ ರೀತಿಯಲ್ಲಿ ಮಾಡಿ, ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು, ಯೂನಿಟ್ ಎಕನಾಮಿಕ್ಸ್ ಕಂಟ್ರೋಲ್ ಇಟ್ಕೊಂಡು, ಕ್ಯಾಪಿಟಲ್ ತಗೊಂಡು, ಆ ಕ್ಯಾಪಿಟಲ್ ಇಂದ ಡೈರೆಕ್ಟ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಸಾಮಾನ್ಯವಾಗಿ ಇಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫರೆನ್ಸ್ ಫಾರ್ ದ ಗವರ್ಮೆಂಟ್, ಫಾರ್ ದ ಟೆಕ್ನಾಲಜಿ, and disruption is the way forward for all the businesses. And startup is, in that context, startup is a new type of business than our old land, building, machinery, transportation, loading, unloading. ಆದ್ರೆ ಇದು ನೋಡಿದ್ರೆ ಇದು ಒಂದು
ಡಿಫರೆಂಟ್ ಟೈಪ್. ಅದಕ್ಕೆ ನನ್ನ ಪ್ರಕಾರ ಅದನ್ನ ನಾನು ಸ್ಟಾರ್ಟ್ಅಪ್ ಅಂತ ಹೇಳ್ತೀನಿ. ಸ್ಪೆಷಲಿ ಎಜುಕೇಟೆಡ್ ಪೀಪಲ್ ಸ್ಟಾರ್ಟ್ಅಪ್ ಮಾಡೋದು ಈಸ್ ಸೀನ್ ವೆರಿ ಮಚ್ ಇನ್ ಇಂಡಿಯಾ ಅಂಡ್ ಓವರ್ಸೀಸ್ ಆಲ್ಸೋ. ಎಸ್ ಸರ್. ಈಗ ನಮ್ಮ ಉಲ್ಲಾಸ್ ಉಲ್ಲಾಸ್ ಕಾಮತ್ ಹೇಳಿದಾಗೆ ಓಲ್ಡ್ ಸ್ಟೈಲ್ ಆಫ್ ಡೂಯಿಂಗ್ ಬಿಸ್ನೆಸ್, ಲ್ಯಾಂಡ್ ಬಿಲ್ಡಿಂಗ್ ಮೆಷಿನರಿ. ಈಗಿನ ಸ್ಟೈಲ್ ಆಫ್ ಅಂದರೆ ಡೈರೆಕ್ಟ್ಲಿ ಟೆಕ್ನಾಲಜಿಯಿಂದ ನಾವು ಏನು ಮಾಡ್ತಾರೆ, ಒಂದು ಲಾರ್ಜ್ ಸ್ಕೇಲಲ್ಲಿ ಮಾಡುವಂಥದ್ದು ಅಲ್ವಾ. ಈಗ ಸ್ಟಾರ್ಟಪ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅದರ ಬಗ್ಗೆ ನೀವೊಂದು ಸೂಕ್ತ ಒಂದು ಮಾಹಿತಿ ಕೊಡ್ಬೋದಾ? ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೂ ನವರಾತ್ರಿ ಶುಭಾಶಯಗಳು. ಈ ನಮ್ಮ ಉಲ್ಲಾಸ್ ಕಾಮತ್ ಹೇಳಿದ ಹಾಗೆ ಈ ನಮ್ಮಲ್ಲಿ ಈಗ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ನಿರುದ್ಯೋಗ. ಜಾಬ್ ಸೀಕರ್ಸ್ ಆರ್ ಮೋರ್ ದೆನ್ ಜಾಬ್ ಪ್ರೊವೈಡರ್ಸ್ ಇನ್ ದಿ ಕಂಟ್ರಿ. ಇದು ಜರ್ನಿ ಯಾವಾಗ ಸ್ಟಾರ್ಟ್ ಹೇಳಿದ್ರೆ, ನಮ್ಮ ನೆಹರು ಪ್ರಧಾನಮಂತ್ರಿ ಆದಾಗ ಅವರು 18 ವರ್ಷ ಪ್ರಧಾನಮಂತ್ರಿ ಆಗಿದ್ದರು. ಅವ್ರದ್ದು ಒಂದು ಅಜೆಂಡಾ ಹೇಳಿದರೆ, ಈ ನಮ್ಮಲ್ಲಿ ಉದ್ಯಮದಾರರು ಯಾಕೆ ಬರ್ತಾ ಇಲ್ಲ ಅಂತ ಅವರಿಗೆ ಒಂದು ಪ್ರಶ್ನೆ ಬರ್ತಾ ಇತ್ತು. ಆಗ ಅವರು ಹಾರ್ವರ್ಡಿಂದ ಒಂದು ಡೇವಿಡ್ ಮೆಕ್ಲನ್ ಪ್ರೊಫೆಸರ್ನ ಕರೆದ್ರು ರಿಸರ್ಚ್ ಮಾಡಿ, ಯಾಕೆ ನಮ್ಮಲ್ಲಿ ಎಂಟರ್ಪ್ರಿನರ್ಸ್ ಬರ್ತಾ ಇಲ್ಲ. ನಮ್ಮ ಹಿಸ್ಟ್ರಿ ನೋಡಿದರೆ 18th ಸೆಂಚುರಿ 19th ಸೆಂಚುರಿ ಇಂಡಿಯಾ ವಾಸ್ ಬೆಸ್ಟ್ ನೋನ್ ಫಾರ್ ಎಂಟರ್ಪ್ರಿನರ್ಶಿಪ್. ನಮ್ಮ ಗ್ಲೋಬಲ್ ಟ್ರೇಡಲ್ಲಿ ಒಂದು 70% ಇಂಡಿಯಾದೇ ಶೇರ್ ಇತ್ತು. ನಂತರ ಕಮ್ಮಿಯಾಗಿ ನೆಹರು ಪ್ರೈಮ್ ಮಿನಿಸ್ಟರ್ ಆಗುವಾಗ ಎಂಟರ್ಪ್ರಿನರ್ಶಿಪ್ ಆಲ್ಮೋಸ್ಟ್ 0 ಲೆವೆಲಲ್ಲಿ ಬಂದಿತ್ತು. ಅದು ಒಂದು ಕಾರಣ, ನಮ್ಮ ಬ್ರಿಟಿಷರು ನಮ್ಮ ಎಜುಕೇಶನ್ ಸಿಸ್ಟಮ್ ಅನ್ನು ಕಂಪ್ಲೀಟ್ ಆಗಿ ಹಾಳು ಮಾಡಿದ್ರು. ವೈಟ್ ಕಾಲರ್ ಜಾಬ್ ಮಾತ್ರ ಕ್ಲರಿಕಲ್ ಜಾಬ್ಗೆ ಮಾತ್ರ ಅವರು ಮಾಡಿದ್ರು. ಅವರು ರಿಸರ್ಚ್ ಮಾಡುವಾಗ ಅವರು ಹಿ ವೆಂಟ್ ಟು ಕಾಕನಾಡ, ಪ್ಲೇಸ್ಗಳು ಕಾಕನಾಡ ಇನ್ ಆಂಧ್ರ ಪ್ರದೇಶ್. ಸೊ ಹಿ ಸ್ಟಡಿಡ್ ಬೋತ್ ಫೇಲ್ಡ್ ಎಂಟರ್ಪ್ರಿನರ್ಸ್ ಅಂಡ್ ಸಕ್ಸಸ್ಫುಲ್ ಎಂಟರ್ಪ್ರಿನರ್ಸ್ ಆಲ್ಸೋ. ಒಂದು ವೀಕ್ಷಕರ ಕರೆ ತಗೊಳ್ಬೋದಾ? ಹಲೋ, ನಮಸ್ಕಾರ, ನಾನು ರಾಮರಾವ್ ಪಟಾರ್ ಚೌಕಿ. ರಾಮರಾಯರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳಬಹುದಾ? ಆಯ್ತಾ, ನಿಮ್ಮೆಲ್ಲರಿಗೂ ನವರಾತ್ರಿ ಶುಭಾಶಯಗಳು. ಶುಭಾಶಯ. ನಾನು ಪ್ರಶ್ನೆಯನ್ನು ಇಂಗ್ಲಿಷ್ ನಲ್ಲೇ ಕೇಳ್ತೇನೆ. ಕೇಳಿ. ವೆದರ್ DIC, KSFC, ಎನಿ ಅದರ್ ಗವರ್ಮೆಂಟ್ ಏಜೆನ್ಸಿ ಆರ್ ಗಿವಿಂಗ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಎಂಟರ್ಪ್ರಿನರ್ಸ್. ನೆಕ್ಸ್ಟ್ ಕ್ವೆಶ್ಚನ್, RBI brought startup under priority sector lending. So is it not better for entrepreneurs to concentrate on priority sector activities? Next question, what are the similarities and differences between Make in India and startup? Next question, in Mangalore, which is the best place to start business? In Baikampadi industrial area, 24 hours electricity supply is not there. At times regular water supply also is not there. Next question, what are the scope for startup in agricultural activities? Next question, whether corona pandemic is the right time to start a business? Recently, that is on 12th August, there is a report, there is a small article regarding this startup in Times of India, which I will read. Before you start a business, identify a customer need that is not yet catered. Try to meet the requirement in a way that is substantially better than the current options available. Choose a trusted investor. Have you clear business plan? Focus on substantial manufacturing. ಇನ್ನೊಂದುಂಟು, ಒಂದು ಎರಡೇ ಲೈನ್. ಹೆಲ್ತ್ ಕೇರ್, ಎಜುಕೇಶನ್, ಲಾಜಿಸ್ಟಿಕ್, ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್, ಹೋಮ್ ಬೇಸ್ಡ್ ಎಂಟರ್ಟೈನ್ಮೆಂಟ್ ಅಂಡ್ ಸೇಫ್ಟಿ equipment are among the industries that are currently in demand. Substantiability and positive thinking are very important, so collaborate with win-win mindset. Your ultimate aim should be to serve and deliver more than what is promised. The key is to your targets with profits from day one. Thank you, sir. Thank you. ನಮ್ಮ ರಾಮರಾಯರಿಗೆ ನಾವೊಂದು ಬಿರುದು ಕೊಟ್ಟಿದ್ದೇವೆ, ಪ್ರೊಡಕ್ಟಿವ್ ರಾಮರಾಯರು ಅಂತೇಳಿ. ಯಾಕಂದ್ರೆ ಅವರು ಒಂದು ಮ್ಯಾಂಗ್ಳೂರ್ ಪ್ರೊಡಕ್ಟಿವಿಟಿ ಕೌನ್ಸಿಲಿನ ಅಧ್ಯಕ್ಷರು ಕೂಡ. ಅವರನ್ನು ಮತ್ತೆ ಪ್ರೊಡಕ್ಟಿವ್ ರಾಮರಾಯರು ಯಾಕೆ ಕೇಳಿದ್ರೆ, ಅವರು ಪ್ರೊಡಕ್ಟಿವ್ ಕ್ವಶನ್ ಅನ್ನೇ ಕೇಳ್ತಾರೆ. ನಾವೀಗ ಓವರ್ ಎ ಪೀರಿಯಡ್ ಆಫ್ ಅವರ್ ಪ್ರೋಗ್ರಾಮ್ 1 by 1 ನಾವು ಡಿಸ್ಕಸ್ ಮಾಡೋ. ಈಗ ಅನಂತ ಪದ್ಮನಾಭ ಆಚಾರ್ಯರು ಕಂಟಿನ್ಯೂ ಮಾಡ್ತಾ ಇದ್ರು ಸ್ಟಾರ್ಟ್ಅಪ್ ಜರ್ನಿ ಬಗ್ಗೆ, ಅದನ್ನೊಂದು ಕಂಟಿನ್ಯೂ. ಅದೇ ನಾನು ಸಂಕ್ಷಿಪ್ತವಾಗಿ ಇದು ಕಾಕಿನಾಡದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋರಿಗೆ ಒಂದು ವಿಷಯ ಗೊತ್ತಿದೆ ಹೇಳಿದ್ರೆ, ಏನು ಎಂಟರ್ಪ್ರಿನರ್ ಆಗ್ಲಿಕ್ಕೆ ಏನೆಲ್ಲ ಬೇಕು, ಆರ್ ಎಂಟರ್ಪ್ರಿನರ್ಸ್ ಮೇಡ್ ಆರ್ ಎಂಟರ್ಪ್ರಿನರ್ಸ್ ಬಾರ್ನ್ ಅಂತ. ಸೊ ಎಂಟರ್ಪ್ರಿನರ್ಸ್ ಆರ್ ಮೇಡ್, ಬಟ್ ಅಗೇನ್ ಸೆಕೆಂಡ್ ಕ್ವೆಶನ್ ಇಸ್, ಕ್ಯಾನ್ ಎನಿಬಡಿ ಅಂಡ್ ಎವ್ರಿಬಡಿ ಕ್ಯಾನ್ ಬಿಕಮ್ ಎಂಟರ್ಪ್ರಿನರ್ಸ್ ಅಂತ. ದಟ್ ಇಸ್ ಆಲ್ಸೋ ನಾಟ್ ಪಾಸಿಬಲ್. ಟು ಬಿಕಮ್ ಅನ್ ಎಂಟರ್ಪ್ರಿನರ್ ಒನ್ ಶುಡ್ ಹ್ಯಾವ್ ಎ ಸರ್ಟನ್ ಪರ್ಸನಾಲಿಟಿ ಅಂತ. ಅದು ಕೇಳ್ತಾರಲ್ಲ, ಉದ್ಯಮ ಸಾಹಸಂ ಧೈರ್ಯಂ ಬುದ್ಧಿ ಶಕ್ತಿ ಪರಾಕ್ರಮ ಷಡೇತೆ ಯತ್ರ ವರ್ತಂತೆ ತತ್ರ ದೈವ ಸಹಾಯಕರು ಅಂತೇಳಿ. 6 ಗುಣ: ಉದ್ಯಮಶೀಲತೆ, ಸಾಹಸ,
ಧೈರ್ಯ, ಬುದ್ಧಿ ಅಂದ್ರೆ ನಾಲೆಜ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಫೀಲ್ಡ್, ಶಕ್ತಿ ಅದಕ್ಕೆ ಕೆಪಾಸಿಟಿ ಟು ಎಕ್ಸಿಕ್ಯೂಟ್, ಪರಾಕ್ರಮ ಮುನ್ನುಗ್ಗಿಕೊಂಡು ಹೋಗುವಂತ ಒಂದು ಛಲ, ಷಡೇತೆ ಅತ್ರ ವರ್ತಂತೆ ತತ್ರ ದೈವ ಸಹಾಯಕೃತಿ, 6 ಗುಣಗಳಿದ್ರೆ ಮಾತ್ರ ಅವ್ರು ಎಂಟರ್ಪ್ರಿನರ್ ಆಗ್ಲಿಕ್ಕೆ ಸಾಧ್ಯ ಅಂತೇಳಿ ಅವರು 3 ಗುಣ ಹೇಳಿದರು. ನಮ್ಮ ಹಾರ್ವರ್ಡ್ ಪ್ರೊಫೆಸರ್ 3 ಗುಣ ಹೇಳಿದರು. ಒಂದು, ಅವರಿಗೆ ಸೀಯಿಂಗ್ ಆ್ಯಂಡ್ ಸೀಸಿಂಗ್ ಅಪರ್ಚುನಿಟಿ ಅಂತ. ಎಂಟರ್ಪ್ರಿನರ್ ಆಗಬೇಕವ ಹಿ ಮಸ್ಟ್ ಕೀಪ್ ಇಸ್ ಐಸ್ ಆ್ಯಂಡ್ ಇಯರ್ಸ್ ಓಪನ್, ಮೌತ್ ಶಟ್ ಅಂತ. ಸೊ ಹಿ ಮಸ್ಟ್ ಲುಕ್ ಅರೌಂಡ್, ಲುಕ್ ಎಟ್ ಎವ್ರಿ ಪ್ರಾಬ್ಲಮ್ ಇಸ್ ಅನ್ ಅಪರ್ಚುನಿಟಿ. ನಾಟ್ ಓನ್ಲಿ ಸೀಯಿಂಗ್ ಅಪರ್ಚುನಿಟಿ, ಹಿ ಸೀಸ್ ಇಟ್ ಆಲ್ಸೋ. ನಮ್ಮಲ್ಲಿ ಹೆಚ್ಚಿನ ನಮ್ಮ ಓಲೋ ಉಬರ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇದೆಲ್ಲ ಹೇಗೆ ಎಮರ್ಜೆನ್ಸಿ ಅಂತ ಹೇಳಿದ್ರೆ ಅವರು ಒಂದು ಪ್ರಾಬ್ಲಮನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾರೆ, ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿ ಅವ್ರ ಬಿಸ್ನೆಸ್ಸನ್ನು ಬಿಲ್ಡ್ ಮಾಡ್ತಾರೆ. ಒಂದು ಕ್ವಾಲಿಟಿ. ಎರಡನೇದು, ಕೀಪ್ ಎ ಹೈ ಗೋಲ್. ನನಗೆ 5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಿದ್ರೆ ನನ್ನ ಬಿಸ್ನೆಸ್ ಪ್ಲ್ಯಾನ್ 5 ಲಕ್ಷದಲ್ಲ, 5 ಕೋಟಿ ಪ್ಲ್ಯಾನ್ ಮಾಡುವಂಥದ್ದು, ವೆರಿ ಹೈ ಗೋಲ್ ಇಟ್ಕೊಳ್ಳುವಂಥದ್ದು. ನಮ್ಮದೇನು ಮಾಡ್ತೇವೆ ಅಂದ್ರೆ ಜಾಮೆಟ್ರಿಕ್ ಪ್ರೋಗ್ರೆಷನ್, ಹೌದು. ಅರಿಥಮೆಟಿಕ್ ಪ್ರೋಗ್ರೆಷನ್. ಹೌದು, ನಾವೇನು ಮಾಡ್ತೇವೆ, ನಂಗೆ 5 ಲಕ್ಷ ಮಾಡ್ಲಿಕ್ಕೆ 5 ಲಕ್ಷ ಬಿಸ್ನೆಸ್ ಮಾಡುವಂತ ಥಿಂಕ್ ಮಾಡ್ತಾರೆ. ಸೊ ಎಂಟರ್ಪ್ರಿನರ್ ಹಾಗೆ ಥಿಂಕ್ ಮಾಡೋದಿಲ್ಲ. ಸೊ ಇಲ್ಲಿ ಹೈಯರ್ ಗೋಲ್, ಒಮ್ಮೆ ಹೈಯರ್ ಗೋಲ್ ಇಟ್ಕೊಂಡ ಮೇಲೆ ಅದನ್ನು ಹೇಗೆ ಅಚೀವ್ ಮಾಡೋದು, ವಿಲ್ ನಾಟ್ ಗೋ ಬೈ ನಾರ್ಮಲ್ ವೇ, ಇನ್ನೋವೇಟಿವ್ ವೇ. ನಮ್ಮಲ್ಲಿ ಹಿಂದೂ ಬನಾರಸ್ ಯೂನಿವರ್ಸಿಟಿ ಸ್ಟಾರ್ಟ್ ಮಾಡುವಾಗ ಮದನ್ ಮೋಹನ್ ಮಾಲವೀಯಗೆ ಹಣ ಬೇಕಿತ್ತು. ಯಾರನ್ನು ಕೇಳಬೇಕು, ಹಿಂದೂಗಳನ್ನು ಹೋಗಿ ಕೇಳಬೇಕಿತ್ತು. ಬಟ್ ಇವೆಂಟು ಹೈದರಾಬಾದ್ ನಿಜಾಮ್, ನನಗೆ ಯೂನಿವರ್ಸಿಟಿ ಮಾಡ್ತೇನೆ, ನಂಗೆ ಹಣ ಬೇಕು ಅಂತ. ನಿಜಾಮಿಗೆ ಸಿಟ್ಟು ಬಂದು ಚಪ್ಪಲಿಯಲ್ಲಿ ಹೊಡಿತಾನೆ ಅವನಿಗೆ. ಆ ಚಪ್ಪಲಿ ತಗೊಂಡು ಕಲ್ಕತ್ತಾ ಹೋಗಿ ಹರಾಜು ಹಾಕ್ತಾನೆ. ಅದು ನ್ಯೂಸ್ ನಿಜಾಮಿಗೆ ಹೋಗಿ, ಕಮ್ಮಿಗೆ ಹೋದ್ರೆ ಮರ್ಯಾದೆ ಹೋಗ್ತದೆ ಅಂತೇಳಿ ಯು ಓನ್ಲಿ ಟುಕ್ ಎಟ್ ಎ ಹೈಯರ್ ಪ್ರೈಸ್. ಸೊ ಇನೋವೇಟಿವ್ ವೇ ಆಫ್ ಗೆಟಿಂಗ್ ಥಿಂಗ್ಸ್ ಡನ್. ಇನ್ನೊಂದು ಹೇಳಿದ್ರೆ ರಿಸ್ಕ್ ಟೇಕಿಂಗ್ ಅಂತ. ಸಮ್ ಪೀಪಲ್ ಆರ್ ರಿಸ್ಕ್ ಅವಾಯ್ಡರ್ಸ್, ಸಮ್ ಪೀಪಲ್ ಆರ್ ರಿಸ್ಕ್ ಟೇಕಿಂಗ್. ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಳೋದು ನಮ್ಗೆ ಯಾವ ಬಿಸ್ನೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವು 3 ಗುಣಗಳನ್ನು ನಾವು ಆಕ್ಟಿವೇಟ್ ಮಾಡಿದರೆ ಎಷ್ಟು ನಮ್ಮ ಯಂಗ್ ಜನ್ರೇಷನ್ ಬೇಕು ಅಂತೇಳಿ ಒಂದು ಪ್ಲ್ಯಾನನ್ನು ನೆಹರುಗೆ ಕೊಡ್ತಾನೆ, ಹೇಗೆ ಮಾಡಬೇಕು ಅಂತ ಆಲ್ ಓವರ್ ಇಂಡಿಯಾದಲ್ಲಿ. ಹಾಗೆ ನೆಹರು ಅದನ್ನು ಇಂಪ್ಲಿಮೆಂಟ್ ಮಾಡುವಾಗ ನೆಹರು ಲೆಫ್ಟ್ ದಿ ವರ್ಲ್ಡ್. ನಂತರ ಶಾಸ್ತ್ರಿ ಬಂದರು. ಹಿ ವಾಸ್ ದೇರ್ ಫಾರ್ ಓನ್ಲಿ 18 ಮಂತ್. ಅವರಿಗೆ ಈ ಜೈ ಜವಾನ್ ಜೈ ಕಿಸಾನ್ ಅಂತ 2 ದೊಡ್ಡ ಚಾಲೆಂಜ್ ಇತ್ತು. ಒಂದು ಪಾಕಿಸ್ತಾನ ಮತ್ತು ಚೈನಾ ಅಗ್ರೆಷನ್ ಇತ್ತು, ಮತ್ತು ನಮ್ಮ ಫಾರ್ಮರ್ಸ್ ತುಂಬ ಪ್ರಾಬ್ಲಮ್ ಇತ್ತು. ಹಾಗೇನು ಇಂಪ್ಲಿಮೆಂಟ್ ಮಾಡಲಿಕ್ಕೂ ಆಗಲಿಲ್ಲ. ಇಂದಿರಾ ಗಾಂಧಿ ಬಂದಾಗ ಗರೀಬಿ ಹಟಾವೋ, ಅದು ರೋಟಿ ಇದ್ರ ಬಗ್ಗೆನೇ ಆಯಿತು ಡಿಸ್ಕಷನ್. ಹಾಗೆ ಎಲ್ಲಿ ಸಹ ಒಂದು ಸೀರಿಯಸ್ ಅಟೆಂಪ್ಟ್ ಅಂತ ಮಾಡಲಿಕ್ಕಾಗಲಿಲ್ಲ. ಸೊ 2015ನಲ್ಲಿ ನಮ್ಮ ಹೊಸ ಗೌರ್ಮೆಂಟ್ ಬಂದಾಗ, so they took a very concrete shape for promoting entrepreneurship among the students. So they want to convert 30% of the student in the campus to become an entrepreneur. ಅದನ್ನು ಮಾಡ್ಲಿಕ್ಕೆ ಏನು ಬೇಕು, ಇಟ್ಸ್ ಎ ಮಿತ್ ದಟ್ ಟು ಬಿಕಮ್ ಎನ್ ಎಂಟರ್ಪ್ರಿನರ್ ಹಣ ಬೇಕು ಅಂತ. ನಮ್ಮಲ್ಲಿ ಫಸ್ಟ್ ಬಂದು ಕೇಳಿದ್ರೆ ಹಣ ಎಷ್ಟು ಕೊಡ್ತೀರಿ ಅಂತ. ಸೊ ತುಂಬ ಹಣಗಿಂದ ಬಿಸ್ನೆಸ್ ಮಾಡೋದು ರಿಕ್ವೈರ್ಮೆಂಟ್ ಅಲ್ಲ ಅದು. ಇನ್ನೊಂದು, ನಮ್ಮಲ್ಲಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರಬೇಕು, ಅವ್ರು ಅಂತರ ಮಾತ್ರ ಬಿಸ್ನೆಸ್ ಮಾಡಬೇಕು, ಇನ್ನೊಂದು ಮಿತ್ತು. ಮೂರನೇದು, ನಮಗೆ ಮಾಡೋ ಬಿಸ್ನೆಸ್ಸಲ್ಲಿ ನಾಲೆಜ್ ಇರಬೇಕು ಅಂತ ಹೇಳ್ತಾರೆ. ಇವು 3 ಸಹ ಬೇಕಾಗಿಲ್ಲ ಅಂತ ನಮ್ಮ ರಿಸರ್ಚಲ್ಲಿ ಹೇಳ್ತಾರೆ. ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ದಟ್ ಪರ್ಸಿಸ್ಟೆನ್ಸ್ ಟು ಡೂ ಸಮಥಿಂಗ್. ಅದು ಅದರ ನಂತರ ಈ ಸ್ಟಾರ್ಟ್ಅಪ್ ಪಾಲಿಸಿ ನಮ್ಮಲ್ಲಿ ಈಗ ತುಂಬಾ ಆಕ್ಟಿವ್ ಆಗಿ ಈಗ ವೀಕ್ಷಕರ ಕರೆಂಟ್ ಅಟೆಂಡ್ ಆಗೋ. ಹಲೋ. Hello. Hi sir, my question is to Mr. Ullas Kamath. Who speaking? This is Tejasvi. Tejasvi. Yeah. Okay. You are speaking from which place? My question is to Mr. Ullas Kamath. Yeah, but you are speaking from where? I'm speaking from Bangalore. Bangalore. Okay, very nice. Yeah. You are a student or entrepreneur? Actually, I'm a BTech plus MBA graduate. I work as a HR. Oh, very nice, very nice. You can ask question, madam. Yeah. Hi sir. Very good morning. Hi. You can. Sir, actually, I'm working as an HR, but I always dreamt of starting my own business. So I wanted to know, is it the right time to start a business, as we have so many uncertainties now? We don't know when we will go back to our normal life, when people are people are closing their existing business already. Is starting a new business right idea? If yes, what are the streams we can look into to start a business, sir? Okay, I'll answer it when Mr. S.S. Naik gives me the questions. No, now, you can Mr. answer. Achar can continue. No, sir. You can answer the question. Okay, thank you, Tejasvi, for your question. As I understand that you are working in a company in a HR department and you want to start your business and you want to know what is the right time to start the business. Definitely, you can keep the planning ready. Don't have to start during the COVID time. You can wait for 6 months, 1 year, because the mood of the people, mood of the state and mood of the country has to be very positive to start anything new. But at the same time, you can keep your business plan ready. For that, you can work
after your HR working hours. You can see what you want to do, where you want to do. So select the product, select the service, select the place, and try to do some homework, try to do some kind of consumer interaction, feedback in whichever the business you want to do. And my advice is that any time is a good time to start, but during COVID time, it is not the right time to start a new business. Probably next June, July, once we get the vaccine or the drug for the COVID, is the right time to start. But I highly recommend you start thinking about your business, write the business plan, talk to the consultant, talk to the people whom you think that they're your target audience, do some consumer research if it is required, and get ready and jump into the business as soon as the country opens up post-COVID. And it's having worked in an HR department, I know for sure that you will be good to deal with the people, and an HR person can be a fantastic entrepreneur. So I wish you all the best at Tejasvi. Okay. Thank you, sir. But which streams can we look into in this pandemic? Like, there are many streams, and what you like is what you should do, and what not what people like. And as somebody has already told, that you should see the need gap. If people have some need gaps in their requirement, if you are able to do certain things which is a better, cheaper, faster, convenient, and technology-driven business is always good. Even if you want to start a restaurant business, use the technology to take the order and deliver the deliver the output to the consumers. And do not start one more restaurant, do not start one more ice cream, do not start one more Ujala is what I can say. okay, sir. Thank you. Thank you so much for your advice. It's nice talking to you. Thank you. Okay. Thank you very much. Thank you, Madam Yashasvi, for Tejasvi for asking the question. I think now ladies, now they are coming to limelight. As we have already told in our last entrepreneurship and women entrepreneurship, sir, Udyogam Purusha Lakshanam, we have to change into Udyogam Manuja Lakshanam, because all the ladies are also nowadays very much enterprising. I think we should appreciate for those. Now the question is to now Dr. A.P. Achar. Now our Ramrao has asked, see now as startup means it is in technology New business field, manufacturing field, all these things. What are the opportunities in the agriculture sector? Can you brief about that? Yes. In India, agriculture for a long time is not done as a business. But that is one of the primary sector in from centuries together we have been working. ಕರ್ನಾಟಕ ಬ್ಯಾಂಕ್ MD ಮಹಾಬಲೇಶ್ವರರ್ ಅವರು ಹೇಳ್ತಾರೆ, ಅವರು ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ MSc ಮಾಡಿದವರು. ಅವರು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ಕಲ್ಚರ್ ಇರುವ ಸೆಕ್ಟರ್ ಅಂದ್ರೆ ನಮ್ಮ ಇದರಲ್ಲಿ ಅಗ್ರಿಕಲ್ಚರ್ ಅಂತ. ಅದೇನಾಗಿದೆ, ನಮ್ಮ ಫಾರ್ಮರ್ಸು ಅವರೇ ಪ್ರೊಡ್ಯೂಸ್ ಮಾಡಿಕೊಂಡು ಇನ್ನೊಬ್ಬರಿಗೆ ಸೇಲ್ ಮಾಡ್ಲಿಕ್ಕೆ ಕೊಡ್ತಾ ಇದ್ರು. ಎಲ್ಲ ಮಿಡ್ಲ್ ಮೆನ್ ಅನ್ನ ಅವರು ಪ್ರಾಫಿಟ್ ತಗೊಳ್ತಾ ಇದ್ರು. ಬಟ್ ಈಗ ಟೆಕ್ನಾಲಜಿ ಮುಲಾಸ್ಕಮ್ ಅಂತ ಹೇಳಿದಾಗ ಹ್ಯೂಜ್ ಅಮೌಂಟ್ ಆಫ್ ಟೆಕ್ನಾಲಜಿ ಇಸ್ ಅವೈಲೇಬಲ್ ನಾವು. 3 ಥರ ಸ್ಟಾರ್ಟ್ಅಪ್ ಅಪರ್ಚುನಿಟಿ ಇದೆ. ಒಂದು ಕ್ರಾಪ್ ಮ್ಯಾನೇಜ್ಮೆಂಟ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಗೊಂಡು ನಾವು ಈಗ ನಮ್ಮ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ನಮಗೆ ಈ ಮೆಡಿಸಿನ್ ಅನ್ನ ನಾವು ಕೈಯಿಂದ ಮಾಡ್ತಾರೆ, ವೆರಿ ಡೇಂಜರಸ್ ಆಲ್ಸೋ. ನಾವು ಡ್ರೋನ್ ಅಂತ ಒಂದು ಎಕ್ವಿಪ್ಮೆಂಟ್ ಬರ್ತಾ ಇದೆ, ಅದಕ್ಕೆ ನೀವು ಫೀಡ್ ಮಾಡಿದ್ರೆ ಅದನ್ನು ನೀವು ಸಿಮ್ ಮಾಡಿ. ಒಂದು ಎಕ್ಸಾಂಪಲ್ ಅದು. ಒಬ್ಬ ಫಾರ್ಮರ್ ಕ್ಯಾನಾಟ್ ಬೈ ದಿ ಡ್ರೋನ್, ಸೊ ಸಂಬಡಿ ಕ್ಯಾನ್ ಹೈಯರ್, somebody can have a stock of 2-3 drone and give it as a hire to the farmer. On hire. ಈ ಟ್ರಾಕ್ಟರ್ ಎಲ್ಲ ತಕೊಂಡು ಬಾಡಿಗೆ ಕೊಡ್ತಾರೆ. ಹಾಗೆ ಒಂದು ಎಕ್ಸಾಂಪಲ್ ಅದು. ಹಾಗೆ ನಮ್ದು ಈ ಪೋಸ್ಟ್ ಹಾರ್ವೆಸ್ಟ್ ಅಂತ, ಈಗ ಸೇಲ್ ಮಾಡಿದ ಮೇಲೆ ಅದನ್ನ ವ್ಯಾಲ್ಯೂಯೇಟ್ ಮಾಡ್ಬೋದು. ನಮ್ಮಲ್ಲಿ ಜಾಕ್ ಫ್ರೂಟ್ ಅಂತ ಇದೆಲ್ಲ ನೋಡಿ, ಜಾಕ್ ಫ್ರೂಟ್ ನಮ್ಮಲ್ಲಿ ವೇಸ್ಟ್ ಆಗ್ತಾ ಇದೆ. ಜಾಕ್ ಫ್ರೂಟ್ ಇಂದ 200 ಪ್ರಾಡಕ್ಟ್ ಮಾಡ್ಲಿಕ್ಕೆ ಆಗುತ್ತೆ, ಹೆಲ್ದಿ ಪ್ರಾಡಕ್ಟ್. ಇದು ನ್ಯೂಟ್ರಿಷಿಯಸ್ ಫುಡ್ ಅಂತ ಹೇಳ್ತಾರೆ, ವಂಡರ್ ಫುಡ್ ಅಂತ ಹೇಳ್ತಾರೆ. ಬಟ್ ಜನರು ಇದಕ್ಕೆ ಅವೇರ್ನೆಸ್ ಇಲ್ಲ, ಅದ್ರ ಬಗ್ಗೆ ಜಾಸ್ತಿ ಒಂದು ಒಳ್ಳೆ ಸ್ಟಾರ್ಟ್ಅಪ್ ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ನಮ್ದು ಕಡಲೆ ಬೀಜ, ಈ ಒಂದು ಗವರ್ಮೆಂಟ್ ಆಫ್ ಇಂಡಿಯಾ ಐಡೆಂಟಿಫೈಡ್ 20 ಫಾರ್ಮ್ ಪ್ರಾಡಕ್ಟ್ ವಿಚ್ ಕ್ಯಾನ್ ಬಿ ಆಡ್ ವ್ಯಾಲ್ಯೂ, ವಿಚ್ ವಿಲ್ ಡಬಲ್ ದಿ ಫಾರ್ಮರ್ಸ್ ಇನ್ಕಮ್ ಆಲ್ಸೋ. ಅದರಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅಲ್ಲಿ ಮೇನ್ ಇಶ್ಯೂ ಫಾರ್ಮ್ ಪ್ರಾಡಕ್ಟ್ ಪ್ರಿಸರ್ವ್ ಹೇಗೆ ಮಾಡೋದು ವಿದೌಟ್ ಡಿಕೇಯಿಂಗ್ ಅಂತ, ವಿದೌಟ್ ಲಾಸ್ ಆಫ್ ಟೇಸ್ಟ್, ವಿದೌಟ್ ಲಾಸ್ ಆಫ್ ಇಟ್ಸ್ ಎರೋಮಾ, ವಿದೌಟ್ ಲಾಸ್ ಆಫ್ ಇಟ್ಸ್ ಒರಿಜಿನಲ್ ಫಾರ್ಮ್. ಅದ್ರದ್ದೊಂದು ಟೆಕ್ನಾಲಜಿ ಮಾಡ್ಕೊಂಡು ಮಾಡಿದ್ರೆ ನಮ್ಮಲ್ಲಿ ಇವತ್ತು ಇಸ್ರೇಲ್ ಇಂದ ತುಂಬಾ ಹೈ ಎಂಡ್ ಟೆಕ್ನಾಲಜಿ ಬರ್ತಾ ಇದೆ. ನೀವು ಹೇಳಿದಾಗಿ ಫ್ರೆಶಬಿಲಿಟಿ ಅಂತ ಹೇಳ್ತೇವೆ ನಾವು. ಟೊಮೆಟೊ ತುಂಬಾ ಟೈಮ್ ಇಡ್ಲಿಕ್ಕೆ ಆಗೋದಿಲ್ಲ ಅಂತ, ಬಟ್ ವಿ ಹ್ಯಾವ್ ಎ ಟೆಕ್ನಾಲಜಿ ವಿಚ್ ಕ್ಯಾನ್ ಪ್ರಿಸರ್ವ್ಡ್ ಫಾರ್ ಲಾಂಗ್ ಟೈಮ್. ಹಾಗೆ ಹಲಸಿನ ಹಣ್ಣನ್ನು ಸಹ ನಮಗೆ 3 ತಿಂಗಳಲ್ಲಿ ಮಾತ್ರ ಬರೋದು ಅದು. ಅದನ್ನೊಂದು ಪಲ್ಪ್ ಅಂತ ಮಾಡಿದ್ರೆ ಯು ಕ್ಯಾನ್ ಪ್ರಿಸರ್ವ್ ಫಾರ್ 1 year. ಅಂದ್ರೆ ನೀವು ಹೇಳುದು
ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಈಸ್ Huge opportunity, not tapped at all. huge Huge opportunity in opportunity. agricultural Yes. sector ಈ for 20 starting ಫಾರ್ಮ್ ಪ್ರಾಡಕ್ಟ್ ಅನ್ನು ತಗೊಂಡ್ರು ಈಚ್ ಪ್ರಾಡಕ್ಟ್ ಕ್ಯಾನ್ ಬಿ ವ್ಯಾಲ್ಯೂ ಆಡೆಡ್. Okay. This is Sir, very, very ಉಲ್ಲಾಸ್ important. ಕಾಮತ್ ಸರ್, ನಿಮ್ಮದು ಅಭಿಪ್ರಾಯ ಹೇಗೆ ಅಗ್ರಿ ಸೆಕ್ಟರ್ ಅಲ್ಲಿ? ಅಗ್ರಿ ಸೆಕ್ಟರ್ ಇಟ್ಸ್ ಅನ್ಲಿಮಿಟೆಡ್ ಸ್ಕೋಪ್ ಇದೆ. ಸ್ಪೆಷಲಿ ಈಗ ಹೊಸದಾಗಿ APMC ಆಕ್ಟ್ ಎಲ್ಲ ಚೇಂಜ್ ಮಾಡಿದ್ಮೇಲೆ Correct. ಎನಿಬಡಿ ಕ್ಯಾನ್ ಸೆಲ್ ಎನಿವೇರ್. ದ ನ್ಯೂ ಪಾಲಿಸಿ ಗವರ್ಮೆಂಟ್ ಆಫ್ ಇಂಡಿಯಾ ಅವ್ರು ಮಾಡಿರೋದ್ರ ಪ್ರಕಾರ ಅಮೇಝಿಂಗ್ ಅಪರ್ಚುನಿಟಿ ಇದೆ, ಟೆಕ್ನಾಲಜಿ ಅವೈಲಬಿಲಿಟಿ ಇದೆ. ಮಂಗಳೂರವರು ಬೆಂಗಳೂರವ್ರಿಗೆ ಫೋನ್ ಮಾಡ್ಬೋದು, ಬೆಂಗಳೂರವರು ಕಲ್ಕತ್ತಾ ಅವ್ರಿಗೆ ಫೋನ್ ಮಾಡಿ ಓವರ್ ನೈಟ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಎಲ್ಲಾನು ಗೂಡ್ಸ್ ನ ಕಳಿಸ್ಬೋದು. ರೇಟ್ ಡಿಸ್ಕವರಿ ಬಹಳ ಚೆನ್ನಾಗುತ್ತೆ. ಸೊ ಹೊಸ 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 ವ್ಯಾಲ್ಯೂಡೇಷನ್ ನಾವ್ ಏನ್ ಮಾಡ್ತೀವಿ ಅಲ್ಲಿ ಎಲ್ಲಿ ಡಿಮ್ಯಾಂಡ್ ಇದೆ, ಎಲ್ಲಿ ಮಾರ್ಕೆಟ್ ಇದೆ, ಯಾವ ರೇಟ್ ಅಲ್ಲಿ ಇದೆ, ರಿಯಲ್ ಟೈಮ್ ವ್ಯಾಲ್ಯೂ ತಗೊಂಡು ರಿಯಲ್ ಟೈಮ್ ಕಮಿಟ್ಮೆಂಟ್ ತಗೊಂಡು ಗೂಗಲ್ ಪೇ ಅಲ್ಲಿ ದುಡ್ಡು ತಗೊಂಡ್ಬಿಟ್ಟು ಮಾರ್ಕೆಟ್ ನಲ್ಲಿ ಪ್ರಾಡಕ್ಟ್ ನ ಕಳಿಸ್ಕೊಡ್ಬೋದು. ಸರ್, ಇದು ಆಮ್ಸ್ಟರ್ಡ್ಯಾಮ್ ಅಲ್ಲಿ ಒಂದು ಫ್ಲವರ್ ಮಾರ್ಕೆಟ್ ಉಂಟಂತೆ, ಅದ್ರ ಬಗ್ಗೆ ನೋಡಿದೀರಾ ನೀವು? ಅದ್ರ ಬಗ್ಗೆ ಹೇಳ್ಬೋದಾ? ಹೌದು 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 ಅದು ವರ್ಲ್ಡ್ ಬಿಗ್ಗೆಸ್ಟ್ ಮಾರ್ಕೆಟ್. ಅದು ವರ್ಲ್ಡ್ ಅಲ್ಲಿ ಎಲ್ಲೆಲ್ಲಿ ಇರೋ ಫ್ಲವರ್ಸ್ ಸಹ ಆಲ್ ಓವರ್ ದ ವರ್ಲ್ಡ್ ಫ್ಲವರ್ಸ್ ಅಲ್ಲಿ ಬರುತ್ತೆ. ನಮ್ ಬೆಂಗಳೂರಿಂದಾನು ಡೈಲಿ ಮೊದಲು 4-5 ಲುಫ್ತಾನ್ಸಾ ಏರ್ಕ್ರಾಫ್ಟ್ಸ್ ಬೆಂಗಳೂರಿಂದ ಫ್ಲವರ್ಸ್ ತಗೊಂಡು ಹೋಗ್ತಾ ಇದಾರೆ ಅಲ್ಲಿ ಆಮ್ಸ್ಟರ್ಡ್ಯಾಮ್ಗೆ. ಸೊ ದೇ ರಿಸೀವ್ ದ ಫ್ಲವರ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ಅಂಡ್ ದೇ ಸಪ್ಲೈ ದ ಫ್ಲವರ್ ಟು ಆಲ್ ಓವರ್ ದ ವರ್ಲ್ಡ್. ಸೊ ದಟ್ ಪ್ರೈಸ್ ಡಿಫರೆನ್ಸ್ ಮಾತ್ರ ಬಹಳ ಚೆನ್ನಾಗಿರುತ್ತೆ. ಅವ್ರದ್ದು ಪ್ರಾಫಿಟ್ ಅವ್ರು ಇಟ್ಕೊಳ್ತಾರೆ. ಜಪಾನ್ ಅವ್ರಿಗೆ ಬೇಕಾದ್ರೆ ಬೆಂಗಳೂರಿಂದ ಆಮ್ಸ್ಟರ್ಡಮ್ ತಗೊಂಡು ಆಮ್ಸ್ಟರ್ಡಮ್ ಇಂದ ಜಪಾನ್ ಕಳಿಸ್ತಾರೆ ಅವರು. ಸೊ ಇಟ್ ಈಸ್ ಕನ್ಸಿಡರ್ಡ್ ಆಸ್ ನಮ್ದು ಹೋಲ್ಸೇಲ್ ಮಾರ್ಕೆಟ್ ಬೆಂಗಳೂರಿನಲ್ಲಿ ಕೃಷ್ಣರಾಜ ಮಾರ್ಕೆಟ್ ಯಾವ ತರ ಇದೆ ಅದೇ ತರ ಇದೆ. ಬಟ್ ಒಂದು ಅಂದ್ರೆ ನಮ್ಗೆ ಅಷ್ಟು ದೊಡ್ಡದಾಗಿದೆ ಸರ್. ನಮ್ಗೆ ಮಜ್ಜಿಗೆ ಕುಡಿಸಿ ಅವ್ರು ಬೆಣ್ಣೆಯನ್ನು ತಗೊಳ್ತಾರೆ ಅಲ್ವಾ? ಹೌದು, ಯಾಕಂದ್ರೆ ನಮ್ಗೆ ಮಜ್ಜಿಗೆ ಅಂದ್ರೆ ಮಾತ್ರ ಪ್ರೀತಿ ಅಲ್ಲ, ಬೆಣ್ಣೆ ತಿಂದ ಅಭ್ಯಾಸ ಇಲ್ಲ ನಮ್ಗೆ. ಹಾಗೆ ಯಾಕಂದ್ರೆ ಅದು ವರ್ಲ್ಡ್ ಫ್ಲವರ್ ಮಾರ್ಕೆಟ್ 24/7 365 days all kind of flowers are available in that market and the quality is the best. That's why that's so successful. ಯಾಕಂದ್ರೆ ನಿಮ್ಗೆ ಗುಲಾಬಿ ಹೂವಿನಲ್ಲಿ ಒಂದು ಪೆಟಲ್ಸ್ ಚೇಂಜ್ ಇದು ಪ್ಯಾಕಿಂಗ್ ಅವ್ರು ನೋಡ್ತು ಅಂತ ಹೇಳಿದ್ರೆ ಒಂದು ಪೆಟಲ್ಸ್ ಚೇಂಜ್ ಆಗುದಿಲ್ಲ. ಒಂದು ಆರ್ಕಿಡ್ ಹೂರು ನೀವು ಒಂದು ಕಡ್ಡಿ ತಗೊಂಡ್ರೆ ಅದ್ರ ಕೆಳಗಡೆ ಒಂದು ಚಿಕ್ಕದ ಒಂದು ನೀರಿಂದು ಒಂದು ಬಟ್ಲು ಇರ್ತದೆ. ಅಂದ್ರೆ ಅದು ಎಲ್ಲಿಂದ ಎಲ್ಲಿ ಬ್ಯಾಂಕಾಕ್ ಇಂದ ಆಮ್ಸ್ಟರ್ಡಮ್ ಹೋಗಿ ಆಮ್ಸ್ಟರ್ಡಮ್ ಇಂದ ವಾಪಸ್ ಅದು ಜಪಾನ್ ಹೋಗೋ ತನಕ ಎಷ್ಟು ನೀರು ಬೇಕೋ ಅಷ್ಟು ನೀರು ಅದ್ರ ಕೆಳಗಡೆ ಇರುತ್ತೆ. ಒಂದೊಂದು ಕಡ್ಡಿಯ ಕೆಳಗಡೆ ಒಂದು ನೀರಿನ ಪಾಟ್ ಇರುತ್ತೆ. ಸೊ ಟೆಕ್ನಾಲಜಿ ಅಷ್ಟು ಬ್ಯೂಟಿಫುಲ್ ಆಗಿದೆ. ಪ್ಲಸ್ ಅವರ ಒಂದು ಸರ್ವಿಸ್ ಏನಿದೆ, ದಟ್ಸ್ ವಾಟ್ ಪೀಪಲ್ ಪೇ ಅಂಡ್ ಯು ಕ್ಯಾನ್ ಬೈ ದ ಫ್ಲವರ್ಸ್ ಆನ್ ಎ ಪರ್ಟಿಕ್ಯುಲರ್ ಡೇ ಪೇಯಿಂಗ್ ಅಡ್ವಾನ್ಸ್ ವೆಲ್ ಇನ್ ಟೈಮ್. ನಿಮ್ಗೆ ಯಾವ ಫ್ಲವರ್, ಯಾವ ಕಲರ್, ಯಾವ ಕಾಂಬಿನೇಷನ್, ಯಾವಾಗ ಯಾವ ಫಂಕ್ಷನ್ ಬೇಕಾದ್ರೂ ಸಹ ಆಮ್ಸ್ಟರ್ಡಮ್ ಇಂದ ನೀವು ತರಿಸಬಹುದು ಸರ್. ಮಂಗಳೂರಿಗೂ ಕಳಿಸ್ತಾರೆ ಬೇಕಾದ್ರೆ. ಓಕೆ, ವೆರಿ ವೆರಿ ನೈಸ್. ಈಗ ಅದೇ ಒಂದು ಕಂಟಿನ್ಯೂಷನ್ ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಬಗ್ಗೆ ಹ್ಯೂಜ್ ಅಪರ್ಚುನಿಟಿ ಬಗ್ಗೆ ಸಪರೇಟ್ ಆಗಿ ನಮ್ಮ ರಿಕ್ವೆಸ್ಟ್ ಅಂತ ಹೇಳಿದ್ರೆ ಇನ್ನೊಂದು ಬಿಸ್ನೆಸ್ ಟಾನಿಕ್ ಅಲ್ಲಿ ಸ್ಟಾರ್ಟ್ಅಪ್ ಅಪರ್ಚುನಿಟಿ ಅಗ್ರಿಕಲ್ಚರ್ ಅಂತ ಮಾಡ್ಬೇಕಂತ ನಿಮ್ಮ ಡಾಕ್ಟರ್ ಚಂದ್ರಶೇಖರ್ ಅವರು ಇದ್ದಾರಲ್ಲ, ಅವ್ರನ್ನು ಕೂಡ ಇನ್ವಾಲ್ವ್ ಮಾಡಿ ನಾವೊಂದು ಕಾರ್ಯಕ್ರಮ ಮಾಡುವ. ಯಾಕಂದ್ರೆ ಪ್ರೀ ಹಾರ್ವೆಸ್ಟ್ ಅಲ್ಲಿ ಸಾಯಿಲ್ ಟೆಸ್ಟಿಂಗ್ ಅಂತ ಒಂದು ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಇದೆ. ಗವರ್ಮೆಂಟ್ ಆಫ್ ಇಂಡಿಯಾ ನ್ಯೂ ಸ್ಕೀಮ್ ವೇರ್ ವಿಲೇಜ್ ಸಾಯಿಲ್ ಟೆಸ್ಟಿಂಗ್ ಸೆಂಟರ್ಸ್ ಅಂತ. ಒಬ್ಬ ನಿರುದ್ಯೋಗಿ ಯುವಕ ಸಾಯಿಲ್ ಟೆಸ್ಟಿಂಗ್ ಮಾಡಿದ್ರೆ 5 ಲಕ್ಷದವರೆಗೆ ಗವರ್ಮೆಂಟ್ ಗ್ರಾಂಟ್ ಕೊಡ್ತಾರೆ. ಮತ್ತೆ ಯಾರಾದ್ರೂ ಫಾರ್ಮರ್ಸ್ ಅದನ್ನ ಟೆಸ್ಟ್ ಮಾಡಿದ್ರೆ 150 ರೂಪಾಯಿ ಗವರ್ಮೆಂಟ್ ಆ ಸೆಂಟರ್ಗೆ ಕೊಡ್ತದೆ. ಈಗ ನಮ್ಮಲ್ಲಿ ಸಾಯಿಲ್ ಟೆಸ್ಟ್ ಮಾಡೋ ಕಲ್ಚರ್ ಇಲ್ಲ. ಹೌದು, ಒಟ್ರಾಶಿ ಯಾವ್ದೋ ಬೆಳೆ ಯಾವ್ದೋ ಹಾಕುದು. ಪ್ರತಿ ವಿಲೇಜ್ ಅಲ್ಲಿ ಒಬ್ಬನಿಗೆ ಜಾಬ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಒಂದು ಎಕ್ಸಾಂಪಲ್ ಹೇಳ್ತಿರೋದು ನಾನು. ಹೇಗೆ ನೂರಾರು ಅಪರ್ಚುನಿಟಿಗಳೆಲ್ಲ ಉಂಟು. ಈಗ ನಮ್ಮಲ್ಲಿ ಜೇನು ಫಾರೆಸ್ಟ್, ನಮ್ಮಲ್ಲಿ ವೆಸ್ಟರ್ನ್ ಘಾಟ್ ಇದೆ ಪಕ್ಕದಲ್ಲಿ. ಈಗ ನಮ್ದು ಕೌಡಂಗ್ ಆಸ್ ಅ ಮೋರ್ ವ್ಯಾಲ್ಯೂ ದೆನ್ ದಿ ಮಿಲ್ಕ್. ಕೌಡಂಗನ ಕೇಕ್ ತರ ಮಾಡಿ ಒಬ್ರು ನಮ್ಮನ್ನ ಕೇಳಿದ್ರು, ನಿಮ್ಮಲ್ಲಿ ನಂಗೆ ಒಂದು 100 ಕ್ವಿಂಟಲ್ ಕೌಡಂಗ್ ಕಳಿಸಿ ಕೊಡಿರ್ತಾರೆ ನಮ್ಮ ಕಡೆ. ಹಾಗೆ ಪ್ರತಿಯೊಂದು ಪ್ರಾಡಕ್ಟ್ ಅನ್ನು ಅದಕ್ಕೆ ವ್ಯಾಲ್ಯೂ ಆಡ್ ಮಾಡಿ ಟೆಕ್ನಾಲಜೀಸ್ ನಮಗೆ ಸಿಗ್ತಾ ಉಂಟು. ಈಗ ಕಸದಿಂದ ರಸ. ಹಾಗೆ ನಮ್ಮ ಉಲ್ಲಾಸ್ ಕಾಮತ್ ನೀವೆಲ್ಲ ಒಂದು ಮೆಂಟರಿಂಗ್ ಮಾಡಿದ್ರೆ ವೇಸ್ಟ್ ಟು ವೆಲ್ತ್ ಅಂತ. ಹಾಗೆ ನಮ್ದು ಹ್ಯೂಜ್ ಅಪರ್ಚುನಿಟಿ ಇದೆ. ಅದ್ರ ಬಗ್ಗೆ ಒಂದು ಸೀರೀಸ್ ಪ್ರೋಗ್ರಾಮ್ ಮಾಡಿದ ಬಹುಶಃ ನಮ್ಮ ಯುವಕರು ಇದರಲ್ಲಿ ಸ್ಟಾರ್ಟ್ಅಪ್ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ಅಂತ ನಿಮ್ಮ ಹತ್ರ ಹೇಳ್ತೇನೆ ಸರ್. ಈಗ ಉಲ್ಲಾಸ್ ಕಾಮತ್ ಸರ್, ಈಗ ಮೇಕ್ ಇನ್ ಇಂಡಿಯಾಕ್ಕೂ ಸ್ಟಾರ್ಟ್ಅಪ್ ಇದಕ್ಕೆ ಇಂಡಿಯಾಕ್ಕೂ ಏನು ಡಿಫರೆನ್ಸ್? ನಮ್ಮ ರಾಮರಾಯರು ಕೇಳಿದ್ರು, ಏನದು ವ್ಯತ್ಯಾಸ ಮೇಕ್ ಇನ್ ಇಂಡಿಯಾ ಮತ್ತೆ ಸ್ಟಾರ್ಟ್ಅಪ್ ಇಂಡಿಯಾದ ಬಗ್ಗೆ? ಡಿಫ್ರೆನ್ಸ್ ಜಾಸ್ತಿ ಏನಿಲ್ಲ, ಆದ್ರೆ ಆ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಬೆಟರ್ ವಾಟ್ ಇಸ್ ದ ಇಂಟೆಂಟ್ ಬಿಹೈಂಡ್ ದ ಗವರ್ಮೆಂಟ್ ಆಫ್ ಇಂಡಿಯಾಸ್ ಇನಿಷಿಯೇಟಿವ್ ಆಫ್ ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಅರ್ಥ ಆಗ್ತದೆ. ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಇಸ್
all over the world, in the past, we used to import lot of things, whether Correct. required or not required. Correct. ನಮ್ದು ಗಣಪತಿ ಕಾರಲ್ಲಿ ಪಟಾಕಿ ಸಹ ಹಾ. ಗಣಪತಿ ಸಹ ನಾವು ಚೈನಾದಿಂದ ಇಂಪೋರ್ಟ್ ಮಾಡ್ತೀವಿ. ಅಗತ್ಯ ಇಲ್ಲ ಮೇಕ್ ಇನ್ ಇಂಡಿಯಾದ ಇನಿಷಿಯೇಟಿವ್ ಅಂತ ಹೇಳಿದ್ರೆ ನಾವು ಇಂಡಿಯಾದಲ್ಲಿ ಮಾಡಿ ಫಾರ್ ಇಂಡಿಯಾ, ಬೈ ಇಂಡಿಯಾ ಅಂಡ್ ಆಲ್ಸೋ ಫಾರ್ ದ ವರ್ಲ್ಡ್. ಅದೊಂದು ದೊಡ್ಡ ಇನಿಷಿಯೇಟಿವ್ ದಟ್ ಇಸ್ ಆಕ್ಚುಲಿ ಮೇಡ್ ಇನ್ ಚೈನಾ ತರ ಮೇಕ್ ಇನ್ ಇಂಡಿಯಾ ಮಾಡಿ ಇಂಡಿಯಾದಲ್ಲಿ ಸಪ್ಲೈ ಮಾಡಿ ಇಂಪೋರ್ಟ್ ನ ಕಮ್ಮಿ ಮಾಡಿ ಎಕ್ಸ್ಪೋರ್ಟ್ ನ ಜಾಸ್ತಿ ಮಾಡಬೇಕು. ದಟ್ ಈಸ್ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ವಿಚ್ ಗವರ್ಮೆಂಟ್ ಇಸ್ ವೆರಿ ವೆರಿ ಪರ್ಟಿಕ್ಯುಲರ್ ಅಂಡ್ ಮೇನ್ಲಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟೀಸ್. ಓಕೆ. ಸ್ಟಾರ್ಟ್ಅಪ್ ಇಂಡಿಯಾದಲ್ಲಿ ಏನು ಅಂತ ಹೇಳಿದ್ರೆ ಇಟ್ ಈಸ್ ಲೈಕ್ ಸಿಲಿಕಾನ್ ವ್ಯಾಲಿ. ಇಂಡಿಯಾದವರು ಅಮೆರಿಕಾಗ್ ಹೋಗಿ ಸ್ಟಾರ್ಟ್ಅಪ್ ಇಂಡಿಯಾ ಅಲ್ಲಿ ಸ್ಟಾರ್ಟ್ಅಪ್ ಮಾಡಿ ಅಲ್ಲಿ ದುಡ್ಡು ರೈಸ್ ಮಾಡಿ ಅಲ್ಲಿ ಸಕ್ಸಸ್ಫುಲ್ ಆಗಿ ಇಲ್ಲಿ ಹಣ ಕಳಿಸೋ ಬದಲು ಇಲ್ಲೇ ಅದಕ್ಕೆ ನಾವು ಸಪೋರ್ಟ್ ಕೊಡುವ ಅಂತೇಳಿ ಅದು ಸ್ಟಾರ್ಟ್ಅಪ್ ಇಂಡಿಯಾ. ದಟ್ ಈಸ್ ಫಾರ್ ದ ಫ್ಯೂಚರ್. ಮೇಕ್ ಇನ್ ಇಂಡಿಯಾ ಇಸ್ ಜನರಲಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ. ಎಕ್ಸಲೆಂಟ್ ಬೈಫರ್ಕೇಶನ್ ನೀವು ಹೇಳಿದ್ರಿ ಸರ್. ವೆರಿ ಕ್ಲಾರಿಟಿ ಇಸ್ ದೇರ್ ಇನ್ ಯುವರ್ ಎಕ್ಸ್ಪ್ಲನೇಷನ್. ಥ್ಯಾಂಕ್ ಯು ವೆರಿ ಮಚ್. ಈಗ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಅದರದ್ದು ಏನು ಕಾರ್ಯಕ್ರಮ ಎಲ್ಲ ಈಗ ನಿಮ್ಮದು ನೀತಿ ಆಯೋಗದಿಂದ you should be very proud that Nitte got one Atal Incubation Center recently from June. I think it started functioning. I am also very proud that one of the mentors for your startups ಅದರ ಒಂದು ಜರ್ನಿ ಮತ್ತು ಅದರದ್ದು ಏನೆಲ್ಲ ಫಂಕ್ಷನಿಂಗ್ ಅದರಿಂದ ಜನರಿಗೆ ಏನೆಲ್ಲ ಉಪಯೋಗ ಆಗ್ತದೆ ಸಂಕ್ಷಿಪ್ತವಾಗಿ ಒಂದು ಹೇಳ್ಬೋದಾ? ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಬಗ್ಗೆ ನಮ್ಮ ಫೋಟೋಗ್ರಾಫ್ ಅದೆಲ್ಲ ಕೂಡ ನಾವು ಹಾಕ್ತಾ ಇದ್ದೇವೆ. ಅದೊಂದು ಈಗ ಬ್ರೀಫ್ ಆಗಿ ಹೇಳಬೇಕಂದ್ರೆ 2015ನಲ್ಲಿ ಸ್ಟಾರ್ಟ್ಅಪ್ ಇಂಡಿಯಾ ಮತ್ತು ಸ್ಟ್ಯಾಂಡಪ್ ಇಂಡಿಯಾ ಪ್ರೋಗ್ರಾಮ್ ಆಗುವಾಗ ಅದ್ರ ಜೊತೆಯಲ್ಲಿ ಆಲ್ ಓವರ್ ಇಂಡಿಯಾ ಅಟಲ್ ಇನ್ನೋವೇಷನ್ ಮಿಷನ್ ಅಂತ ಸ್ಟಾರ್ಟ್ ಮಾಡಿದರು. ಎಂಟರ್ಪ್ರಿನರ್ಶಿಪ್ಗೆ ಇನ್ನೊಂದು ಪ್ರೀ ರಿಕ್ವೆಸ್ಟ್ ಇನ್ನೋವೇಷನ್ ಆಗಬೇಕು ಅಂತ. ಎವ್ರಿ ಪ್ರಾಬ್ಲಮ್ ಇಸ್ ಎ ಅಪರ್ಚುನಿಟಿ ಫಾರ್ ಇನ್ನೋವೇಷನ್. ಆ ಇನ್ನೋವೇಷನ್ ಮಾಡಿದಾಗ ಅದನ್ನೊಂದು ಆ್ಯಡಿಂಗ್ ವ್ಯಾಲ್ಯೂ ಟು ಸಿಸ್ಟಮ್ ಅಂತ ಸ್ಟಾರ್ಟ್ಅಪ್ ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿ ಆಲ್ ಓವರ್ ಇಂಡಿಯಾದಲ್ಲಿ. ಈ ಅಟಲ್ ಇನ್ನೋವೇಷನ್ ಮಿಷನಲ್ಲಿ 3 ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದರು. ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತ ಹೈಸ್ಕೂಲ್ ಮಕ್ಕಳಿಗೆ ಅವರ ಪ್ರಾರಂಭ ಹಂತದಲ್ಲಿ ಅವರು ಎಂಟರ್ಪ್ರಿನರ್ಶಿಪ್ ಡೆವಲಪ್ ಮಾಡಬೇಕಂತ ಟಿಂಕರಿಂಗ್ ಲ್ಯಾಬ್ ಹೈಸ್ಕೂಲ್ ಮಕ್ಕಳಿಗೆ ಭಾರಿ ಒಳ್ಳೆಯದು. ಹೌದು. ಇನ್ನೊಂದು ನಮ್ಮಲ್ಲಿ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ನಮ್ಮ ಗ್ರಾಜ್ಯುಯೇಟ್ಸ್ಗೆ ಡಿಗ್ರಿ ಆದವರು ವಯಸ್ಕರಿಗೆ ಒಂದು ಉದ್ಯೋಗ ಮಾಡಲಿಕ್ಕೆ ಅವರಿಗೆ ಒಂದು ನಾವು ಲ್ಯಾಬ್ ಅಂತ ಮಾಡ್ತೇವೆ. ಯಾವುದದು? ಅಟಲ್ ಇನ್ನೋವೇಷನ್ ಲ್ಯಾಬ್ ಅಂತ ಮಾಡ್ತೇವೆ. ಓಕೆ. ಅಲ್ಲಿ ಏನು ಮಾಡ್ತೀನಿ ಹೇಳಿ, ನಂದು ಈಗ ಒಂದು ಪ್ರಾಬ್ಲಮ್ ನೋಡ್ತೇನೆ ನಾನು. ಆ ಪ್ರಾಬ್ಲಮಿಗೆ ಸಾಲ್ವ್ ಮಾಡಲಿಕ್ಕೆ ನೀಡ್ ಟೆಕ್ನಾಲಜಿ. ಇದನ್ನು ಹೇಗೆ ಮಾಡೋದಂತ ನಮ್ಮ ಲ್ಯಾಬಿಗೆ ಬಂದರೆ ಮೇಕರ್ಸ್ ಲ್ಯಾಬ್ ಅಂತ ಹೇಳ್ತೇನೆ ನಾವು ಅದನ್ನು. ಸೊ ಹಿ ಹ್ಯಾಸ್ ಅನ್ ಐಡಿಯಾ, ಹಿ ಕ್ಯಾನ್ ಕನ್ವರ್ಟ್ ಎ ಪ್ರಾಡಕ್ಟ್ ಐಡಿಯಾ ಇಂಟು ಎ ಪ್ರಾಡಕ್ಟ್ ಆ್ಯಂಡ್ ಪ್ರಾಡಕ್ಟ್ ಇಂಟು ಎ ಪ್ರೊಟೋಟೈಪ್. ಪ್ರೊಟೋಟೈಪ್ ಆದಮೇಲೆ ಮತ್ತೆ ಅವನಿಗೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂತ ಆಗ್ತದೆ. ನಮ್ಮಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಹಾಗೆ ಇಟ್ಸ್ ನಾಟ್ ಎ ಕೇಕ್ ವಾಕ್. ಅವನಿಗೆ ಕೆಲವು ರಿಜಿಸ್ಟ್ರೇಷನ್ ಮಾಡಬೇಕು, ಕೆಲವು ಪ್ರೊಸೀಜರ್ಸ್ ಎಲ್ಲ ಉಂಟು. ಸೊ ವಿ ಹ್ಯಾಂಡೋಲ್ಡ್ ದೆಮ್ ಟು ಕಂಪ್ಲೀಟ್ ಆಲ್ ಲಾಂಚಿಂಗ್ ಫಾರ್ಮಾಲಿಟೀಸ್. ಅದು ಫಸ್ಟ್ ತುಂಬಾ ಕಾರ್ಯಕ್ರಮ ಕೂಡ ಈಗ ಮಾಡ್ತಾ ಇದ್ದೇವೆ. ಒಂದು ಬೇರೆ 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 ಕಾರ್ಯಕ್ರಮಗಳನ್ನು ಕೂಡ ನೀವು ಮಾಡಿದ್ರೆ ಮೆಂಟರಿಂಗ್ ಮಾಡಲಿಕ್ಕೆ ಇಂಡಕ್ಷನ್ ಪ್ರೋಗ್ರಾಮ್ ಇಂದ ಹಿಡಿದು ಅವರಿಗೆ ಹ್ಯಾಂಡ್ ಹೋಲ್ಡಿಂಗ್ ಅನೇಕ ಅದನ್ನು ನಾವು ಈಗ ಮುಂದುವರಿಸುವ. ಅದರ ಮುಂಚೆ ಒಂದು ವೀಕ್ಷಕರ ಕರೆ ಉಂಟು. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ಕಾರ. ಯಾರು ಮಾತಾಡೋದು? ನಾನು ರಾಮಕೃಷ್ಣ ರಾವ್ ಅಂತ ಹೇಳಿ ಕಾವೂರಿಂದ ಮಾತಾಡೋದು. ರಾಮಕೃಷ್ಣ ರಾವ್ ಕಾವೇರಿಂದ. ನಮಸ್ಕಾರ, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನವರಾತ್ರಿಯ ಶುಭಾಶಯಗಳು. ಶುಭಾಶಯ ನಿಮ್ಗೂ ಕೂಡ. ಈ ವರ್ಷ ಮಹಾತ್ಮ ಗಾಂಧೀಜಿಯವರ 151ನೇ ವರ್ಷ ಜನ್ಮ ದಿನೋತ್ಸವ. ಕರೆಕ್ಟ್. ಅವರು ಮಹಾತ್ಮ ಗಾಂಧಿಯವರು ಇದಕ್ಕೆ ಗುಡಿ ಕೈಗಾರಿಕೆಗೆ ತುಂಬಾ ಪ್ರಾಶಸ್ತ್ಯ ಕೊಡ್ಬೇಕಂತ ಹೇಳಿದ್ರು. ಈ ಗುಡಿ ಕೈಗಾರಿಕೆ ಕ್ಷೇತ್ರದಲ್ಲಿ ನಿಮ್ಮ ಇದನ್ನ ಯಾವ ರೀತಿ ಇದು ಮಾಡ್ಲಿಕ್ಕೆ ಆಗ್ತದೆ ಅಂತ ಈ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಬಹಳ ಒಂದು ಉತ್ತಮ ಪ್ರಶ್ನೆ. ಗುಡಿ ಕೈಗಾರಿಕೆಗೆ ಯಾವುದೆಲ್ಲ ರೀತಿಯಲ್ಲಿ ನೀವು ಇದು ಮಾಡಬಹುದಂತೇಳಿ ಅಲ್ವಾ? ಇದು ಸ್ಟಾರ್ಟ್ಅಪ್ ಇದರಲ್ಲಿ ಸರ್, ಸ್ಟಾರ್ಟ್ಅಪ್ ಇದರಲ್ಲಿ ಉಲ್ಲಾಸ್ ಕಾಮತ್ ಸರ್, ಗುಡಿ ಕೈಗಾರಿಕೆ ಅಂದ್ರೆ ವೆರಿ ಸ್ಮಾಲ್ ಮೈಕ್ರೋ ಹ್ಯಾಂಡಿಕ್ರಾಫ್ಟ್ಸ್ ಅವರಿಗೆಲ್ಲ ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡಬಹುದು? ಸಾಮಾನ್ಯವಾಗಿ ಹ್ಯಾಂಡಿಕ್ರಾಫ್ಟ್ಸ್ ಅಂತಾನೆ ಸಪರೇಟ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ. ನೀವು ಅದಕ್ಕೆ ಅಪ್ರೋಚ್ ಮಾಡಬೇಕು. ಹ್ಯಾಂಡಿಕ್ರಾಫ್ಟ್ಸ್ ಗೆ ಆಲ್ವೇಸ್ ಗಿವನ್ ಹೈಯರ್ ಇಂಪಾರ್ಟೆನ್ಸ್. ಸ್ಪೆಷಲಿ ಈಗಿನ ಒಂದು ವಾತಾವರಣ ನೋಡ್ತು ಅಂತ ಹೇಳಿದ್ರೆ ಜನಗಳು ಸಾಮಾನ್ಯವಾಗಿ ಈಗ ದೇ ಆರ್ ಗೋಯಿಂಗ್ ಬ್ಯಾಕ್ ಟು ದ ರೂಟ್ಸ್. ಹಳೇದು ಈಗ ಚನ್ನಪಟ್ಟಣದ್ದು ಟಾಯ್ ಇಂಡಸ್ಟ್ರಿ ಇರ್ಬೋದು, ಈ ಕೊಪ್ಪಳದ್ದು ಟಾಯ್ ಇಂಡಸ್ಟ್ರಿ ಇರ್ಬೋದು, ಕರ್ನಾಟಕದಲ್ಲಿ ಬಹಳ ಚೆನ್ನಾಗಿ ನಡೀತಾ ಇದೆ. ಪ್ಲಸ್ ಈ ಒಂದು ನಾವು ಏನು ಒಂದು ಚನ್ನಪಟ್ಟಣ ಟಾಯ್ ಅಂತ ಹೇಳ್ತೀವಿ, ಆಲ್ ಓವರ್ ದ ವರ್ಲ್ಡ್ ಅದು ಸೇಲ್ ಆಗುತ್ತೆ. ಸೊ ಹಾಗೆ ತಾವು ಸಹ ತಮ್ಮ ಒಂದು ಗುಡಿ ಕೈಗಾರಿಕೆ ಏನಿದೆ ಅದರಲ್ಲಿ
ಪ್ರಾಫಿಟಬಿಲಿಟಿ ಇತ್ತು ಅಂತ ಹೇಳಿದ್ರೆ ಅದನ್ನ ಸ್ಕೇಲ್ ಅಪ್ ಮಾಡಬಹುದು. ಪ್ಲಸ್ ಗವರ್ಮೆಂಟ್ ಸಪೋರ್ಟ್ ತಗೊಂಡು ಅದನ್ನ ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುವಂತ ಒಂದು ಪ್ರೋಗ್ರಾಮ್ಸ್ ಗವರ್ಮೆಂಟ್ ಅವರು ಇಟ್ಕೊಂಡಿದ್ದಾರೆ. ಸ್ಪೆಷಲ್ ಪ್ರಯಾರಿಟಿ ಇದೆ. ದೇಶದವರು ಗವರ್ಮೆಂಟ್ ಅವರು ಬೇರೆ ಬೇರೆ ಜಾಗದಲ್ಲಿ ಅವರು ಎಕ್ಸಿಬಿಷನ್ ಮಾಡ್ತಾರೆ. ಆ ಟೈಮಲ್ಲಿ ನೀವು ಅದನ್ನ ಪಾರ್ಟಿಸಿಪೇಟ್ ಮಾಡಬೇಕು. ಆ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ಗ್ಲೋಬಲ್ ಕಸ್ಟಮರ್ಸ್ ಬರ್ಲಿಕ್ಕೆ ಚಾನ್ಸ್ ಇದೆ. ಸೊ ಇಂಡಿಯಾದು ಮೇಡ್ ಇನ್ ಇಂಡಿಯಾ ಹ್ಯಾಂಡಿಕ್ರಾಫ್ಟ್ಸ್ ಗೆ ಪ್ರೀಮಿಯಂ ಅಲ್ಲಿ ಕೆಲಸ ಜನ ಪರ್ಚೇಸ್ ಮಾಡ್ತಾರೆ. ನಾವು ಕಾವೇರಿ ಎಂಪೋರಿಯಂ ನೋಡಿದೀವಿ, ಬಹಳ ಎಕ್ಸ್ಪೋರ್ಟ್ ಮಾಡ್ತಾರೆ. ಫಾರಿನರ್ಸ್ ಗೆಲ್ಲಾನು ಇಂಡಿಯಾದು ಹ್ಯಾಂಡ್ ಕ್ರಾಫ್ಟೆಡ್ ಅಂತ ಹೇಳಿದ್ರೆ ಅವ್ರಿಗೊಂದು ಆರ್ಟ್ ಅಂತ ಆಗುತ್ತದು. ಸೊ ಇಟ್ ಈಸ್ ಆಲ್ವೇಸ್ ಗುಡ್ ಟು ಬಿ ವಿತ್ ದ ಗವರ್ಮೆಂಟ್ ಪ್ರೋಗ್ರಾಮ್ಸ್, ಅಟೆಂಡ್ ಎಕ್ಸಿಬಿಷನ್ಸ್ ಅಂಡ್ ಯೂಸ್ ದ ನೆಟ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ದು ಏನೇನಿದೆ ಅದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಅಪ್ಲೋಡ್ ಮಾಡಿ. ಅದಕ್ಕೇನು ಜಾಸ್ತಿ ಏನು ಕಾಸ್ಟ್ ಇಲ್ಲ. ನಿಮ್ಗೆ ಎನ್ಕ್ವೈರಿ ಎಲ್ಲಿಂದ ಬರುತ್ತೆ ಅಲ್ಲಿಗೆ ನೀವು 10 ಪೀಸು ಕಳಿಸ್ಬೋದು, 100 ಪೀಸು ಕಳಿಸ್ಬೋದು. ಸೊ ಇಟ್ ಇಸ್ ಆಲ್ವೇಸ್ ಅಡ್ವಾಂಟೇಜಸ್ ಟು ಬಿ ವಿತ್ ದ ಇ ಕಾಮರ್ಸ್ ಪ್ಲೇಯರ್ ಅಂಡ್ ಗ್ಲೋಬ್ ಎಸ್ ಅ ಮಾರ್ಕೆಟ್. ನಾವು ಮಂಗಳೂರು ಮಾಡೋದನ್ನ ನಾವು ಬೆಂಗಳೂರು ಮಾರೋ ಬದಲು ಮಂಗಳೂರು ಮಾರೋದನ್ನ ನಾವು ಲಂಡನ್ ಅಲ್ಲೂ ಮಾರಬಹುದು ನಾವು. ಸೊ ಗುಡಿ ಕೈಗಾರಿಕೆನ ಅದನ್ನ ನೀಟ್ ಆಗಿ ಹ್ಯಾಂಡಿಕ್ರಾಫ್ಟ್ಸ್ ನೀವು ಪ್ಯಾಕೇಜ್ ಮಾಡ್ತು ಅಂತ ಹೇಳಿದ್ರೆ ಇಲ್ ಬಿ ಫ್ಯಾಂಟಾಸ್ಟಿಕ್ ಆಪರ್ಚುನಿಟಿ. ಅಂಡ್ ಗವರ್ಮೆಂಟ್ ಇಸ್ ಆಲ್ವೇಸ್ ಸಪೋರ್ಟ್ ಇಸ್ ದೇರ್ ಅಂಡ್ ಆಲ್ ದ ಬ್ಯಾಂಕ್ಸ್ ಹ್ಯಾವ್ ಸಪರೇಟ್ ಫೈನಾನ್ಸ್ ಓನ್ಲಿ ಫಾರ್ ಹ್ಯಾಂಡಿಕ್ರಾಫ್ಟ್ಸ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಅಂಡರ್ ಪ್ರಿಯಾರಿಟಿ ಸೆಕ್ಟರ್. ಓಕೆ, ಬಹಳ ಒಂದು ಇನ್ನೊಂದು ವಿಷಯ ಹೇಳಿದ್ರೆ, ಈ ಹ್ಯಾಂಡಿಕ್ರಾಫ್ಟ್ ಅಲ್ಲಿ ಸಿಂಗಲ್ ಯೂನಿಟ್ಗೆ ಅವರಿಗೆ ಅಪ್ಗ್ರೇಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಗವರ್ಮೆಂಟ್ ಅವರಿಗೆ ಕ್ಲಸ್ಟರ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಒಂದು 10-20 ಹ್ಯಾಂಡಿಕ್ರಾಫ್ಟ್ ಒಟ್ಟಿಗೆ ಬಂದು, ಸೊ ದೇ ಕ್ಯಾನ್ ಹ್ಯಾವ್ ಎ ಕಾಮನ್ ಫೆಸಿಲಿಟಿ ಸೆಂಟರ್, ದೇ ಕ್ಯಾನ್ ಹ್ಯಾವ್ ಎ ಡಿಸೈನ್ ಸೆಂಟರ್. ಒಂದು ಹ್ಯೂಜ್ ದೊಡ್ಡ ದೊಡ್ಡ ಮೆಷಿನರಿ ಜಾಬ್ ವರ್ಕ್ ಎಲ್ಲ ಅಲ್ಲಿ ಮಾಡಿ ಮನೆ ತಗೊಂಡು ಹೋಗ್ಬೋದು. ಈಗ ಸಿಂಗಲ್ ಯೂನಿಟಿ ಅಂತ ಕಡೆ ಗೋಲ್ಡ್ ಸ್ಮಿತ್ ಇದ್ದಾರೆ, ಅವರಿಗೆ ಒಂದು 2 crore ಹಾಕಿ ಡಿಸೈನ್ ಮೆಷಿನ್ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಗೌರ್ಮೆಂಟ್ ಕ್ಲಸ್ಟರ್ ಸ್ಕೀಮ್ ಅಲ್ಲಿ ಒಂದು ದೊಡ್ಡ ಮೆಷಿನ್ ಹಾಕ್ತಾರೆ. ಅವು ಎಲ್ಲರೂ ಬಂದು ಅದರಲ್ಲಿ ಡಿಸೈನ್ ಮಾಡಿಕೊಂಡು ಮನೆಯಲ್ಲಿ ಅವರು ವರ್ಕ್ ಮಾಡಿ ಸಾಧ್ಯತೆ. ಸೊ ನಮ್ಮ ಹ್ಯಾಂಡಿಕ್ರಾಫ್ಟ್ ಅಥವಾ ಗುಡಿ ಕೈಗಾರಿಕೆಯವರು ಏನ್ ಮಾಡ್ಬೇಕು ಹೇಳಿದ್ರೆ, ಈ ನಮ್ಮಲ್ಲಿ ಸಹ ಬರ್ಬೋದು, ಅವರು ಒಂದು ಕ್ಲಸ್ಟರ್ ಅಪ್ರೋಚ್ಗೆ ಒಂದು ಅದ್ರ ಬಗ್ಗೆ ಪ್ರಯತ್ನ ಮಾಡಬೇಕು. ನಮ್ಮ ಉಡುಪಿಯಲ್ಲಿ ಈಗ ಒಂದು ನೇಕಾರ ಸಂಘ ಅಂತಿದೆ, ನಮ್ಮ ಕೈಯಲ್ಲೇ ಮಗ್ಗ ಮಾಡ್ತಿದ್ರು ಅವರು. ಅವರೆಲ್ಲ ಟೆಕ್ನಾಲಜಿಯಿಂದ ಕಮ್ಮಿಯಾಗಿ ಒಂದು ಅಳಿವಿನ ಅಂಚಲಿದ್ರು. ಈಗ FEO ಕೂಡ ಮಾಡುವಂತ ಒಂದು ಕಾರ್ಯಕ್ರಮದಲ್ಲಿ ಕೂಡ ತುಂಬಾ ಕೋಆಪರೇಟಿವ್ ಸೊಸೈಟಿ ಮಾಡ್ಯೂಲ್ ಅಲ್ಲಿ FEO ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಅಂತ, ಅದು ಅಗ್ರಿಕಲ್ಚರ್ಗೆ, ಇದು ಹ್ಯಾಂಡಿಕ್ರಾಫ್ಟಿಗೆ. ಇವರು ಸಹ ಒಂದು ಅಸೋಸಿಯೇಷನ್ ಮಾಡ್ಕೊಳ್ಬಹುದು, ಹ್ಯಾಂಡಿಕ್ರಾಫ್ಟ್ ಪ್ರೊಡ್ಯೂಸ್ ಅಸೋಸಿಯೇಷನ್ ಅಂತ ಮಾಡಿಕೊಂಡು ಆ ಜಿಯೋಗ್ರಫಿಕಲಿ ಒಂದು ಜಿಲ್ಲಾ ಮಟ್ಟದಲ್ಲಿ ಮಾಡಿಕೊಂಡು ಅವರಿಗೆ ಬೇಕಾದ ಎಲ್ಲ ಸವಲತ್ತನ್ನು ಗವರ್ಮೆಂಟ್ ಫ್ರೀ ಆಗಿ ಕೊಡ್ತಾರೆ. ಓಕೆ, ವೀಕ್ಷಕರ ಕರೆಂಟ್ ಅಟೆಂಡ್ ಆಗುವ. ಹಲೋ ನಾಗೇಶ್ ಪೈ ಅಂತ ಸಾಸ್ತಾನ. ನಾಗೇಶ್ ಪೈ ಅವರಿಗೆ ನಮಸ್ಕಾರ. ನೀವು ಆದಷ್ಟು ಬ್ರೀಫ್ ಆಗಿ ಮಾಡಿ. ಲಾಸ್ಟ್ ನೀವು ಒಳ್ಳೆ ರೀತಿಯಲ್ಲಿ ನಮ್ಮ ಸುಭಾಷಿತದಲ್ಲಿ 15 ನಿಮಿಷ ಮಾತಾಡಿದಿರಿ, 5 ನಿಮಿಷದಲ್ಲಿ ಮುಗಿಸುವ. ದಯವಿಟ್ಟು ನಿಮ್ಮ ಒಂದು ಪ್ರಶ್ನೆ ಕೇಳಬಹುದಾ? ನಮ್ಗೆ ಅಂದ್ರೆ ಈ ಹೊಸ ಕಾನ್ಸೆಪ್ಟ್ ಇದ್ರ ಬಗ್ಗೆ ಹೆಚ್ಚಿನ ಅನುಭವ ಇಲ್ಲ, ಆದ್ರೂ ಕೂಡ ಒಂದು ನನ್ನ ಗಮನಕ್ಕೆ ಬಂದ ಹಾಗೆ ಒಂದು ಪ್ರಶ್ನೆ ಕೇಳ್ತೇನೆ. ಬಹಳ ಸಂತೋಷ. ಅತಿಥಿಗಳಿಗೆ ನನ್ನ ಅನಂತ ಧನ್ಯವಾದಗಳು. ಒಳ್ಳೆ ಅತಿಥಿಗಳು ಬಂದಿದ್ದಾರೆ. ನಿಮ್ಮ ಉಲ್ಲಾಸ್ ಕಾಮತ್ರು, ಆಚಾರ್ಯರು, ತುಂಬಾ ಅನುಭವಿಗಳವರು ಹಾಗೂ SS ನಾಯ್ಕರು. ಆದ್ರಿಂದ ಇದು ಹೊಸ ಕಾರ್ಯಕ್ರಮ, ಹೊಸ ಕಾನ್ಸೆಪ್ಟ್ ಆಗಿರೋದ್ರಿಂದ ಇದ್ರ ಬಗ್ಗೆ ಹೆಚ್ಚಿನ ನನಗೆ ಅನುಭವ ಇಲ್ಲದೆ ಅಪ್ರಸ್ತುತ ಅಂತ ಹೇಳಿ ಒಂದೆರಡು ಪ್ರಶ್ನೆ ಕೇಳಿ ಮುಗಿಸ್ತೇನೆ. ಕೇಳಿ ದಯವಿಟ್ಟು. ಅಂದ್ರೆ ಈಗ ಈ ಹೊಸ ನೀತಿ ಅಂತ ಒಂದು ಮೋದಿಯವರು ಒಂದು ಕೃಷಿಕರ ಬಗ್ಗೆ ಒಂದು ನೀತಿ ಹೊರಡಿಸಿದ್ದಾರೆ. ಹೌದು, ಅದು ನೀತಿ ಅಂತ ಹೇಳಿದ್ರೆ ಮಧ್ಯವರ್ತಿಗಳು ಈ ಕೃಷಿಕರು ಬೆಳೆಸಿದ ಪದಾರ್ಥಗಳು ಈ ಅವರಿಗೆ ಸರಿಯಾದ ಬೆಲೆ ಸಿಕ್ಕರೆ, ಮಧ್ಯವರ್ತಿಗಳು 4 ರಿಂದ 5 ಮಂದಿಯಿಂದ ಅದು ಗ್ರಾಹಕರಿಗೆ ಅತ್ಯಂತ ಬೆಲೆಯಲ್ಲಿ ಅವರಿಗೆ ಸಿಗ್ತದೆ. ಕೃಷಿಕರಿಗೂ ಸಿಕ್ಕುದಿಲ್ಲ, ಗ್ರಾಹಕರಿಗೂ ಸರಿಯಾದ ಬೆಲೆಯಲ್ಲಿ ಸಿಕ್ಕುದಿಲ್ಲ. ಇಲ್ಲಿ ಮಧ್ಯವರ್ತಿಗಳು ಕೋಟ್ಯಾಧೀಶರಾಗ್ತಾ ಇದ್ದಾರೆ. ಅದನ್ನು ತಡಿಲಿಕ್ಕೆ ಮೋದಿಯವರು ಒಂದು ಇದು ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ವಿರುದ್ಧ ಮಾಡ್ತಾ ಇದ್ದಾರೆ. ಅದು ಒಂದು. ಈ ಎಲ್ಲಾ ಈಗ ನಮ್ಮ ವ್ಯವಹಾರ ಸ್ಕೀಮಿನ ವ್ಯವಸ್ಥೆ ಹಾಳಾಗಿದ್ದು ಮಧ್ಯವರ್ತಿಗಳಿಂದ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಒಬ್ಬ ಮಧ್ಯವರ್ತಿಕನಾಗಿಯೂ ಮಾತಾಡುವುದಿದು. ಆದ ಕಾರಣ ಅದು ಅಲ್ಲದೆ, ಒಂದು ಸಲ ಮನೋಹರ್ ಪಾರೇಕರ್ ಅವರು ರಕ್ಷಣಾ ಮಂತ್ರಿ ಆಗಿದ್ದಾಗ ವಿದೇಶದಿಂದ ಇರಾನಿನಿಂದ ಒಂದು ಮಿಲಿಟರಿಗೆ ಶೂ ಬರ್ತಿತ್ತು. ಅದು 3000 ಚಿಲ್ಲರೆ ಬೀಳ್ತಿತ್ತು ಆವಾಗ ಒಂದು ಶೂಗೆ. ಆವಾಗ ಅದು ಹಿಂದಿನ ಸರ್ಕಾರ ಇರುವಾಗದಿಂದಲೂ ಬರ್ತಿತ್ತು. ಆವಾಗ ಮನೋಹರ್ ಪಾರೇಕರ್ ಬಂದ ಮೇಲೆ ಅದನ್ನು ಎಲ್ಲಿಂದ ಬರ್ತದೆ, ಅವರಿಗೆ ಎಲ್ಲಿಂದ ಬರ್ತದೆ ನೋಡುವಾಗ ನಮ್ಮ ಇಂಡಿಯಾದಿಂದ ಉತ್ತರ ಪ್ರದೇಶದಿಂದ ಹೋಗ್ತಿತ್ತು. ಉತ್ತರ ಪ್ರದೇಶದಿಂದ ಜಪಾನಿ ಹೋಗಿ, ಜಪಾನಿಂದ ಇರಾನಿ ಹೋಗಿ ನಮಗೆ ಬರ್ತಿತ್ತು. ಇಲ್ಲಿ 500 ರೂಪಾಯಿ, ಕೇವಲ 500 ರೂಪಾಯಿ ಹೋಗ್ತಿತ್ತು ಆ ಶೂ.
ಇದೆಷ್ಟು ದುರಂತ ನೋಡಿ. ಇದು ಮೋದಿ ಸರ್ಕಾರ ಮನೋಹರ್ ಪಾರಿಕರ್ ರಕ್ಷಣಾ ಮಂತ್ರಿ ಇದ್ದಾಗ ಕಂಡು ಹಿಡಿದದ್ದು. ಹೌದು. ಕೊನೆಗೆ ನೋಡಿ, ಅದು ಕೊನೆಗೆ ಗೊತ್ತಾಗಿ ಅದು ನಮ್ಮ ದೇಶಕ್ಕೆ ಎಷ್ಟು ಉಳಿತಾಯ ಆಯ್ತು ನೋಡಿ. ಇದು ವ್ಯವಹಾರ ಬಿಸಿನೆಸ್ ನಲ್ಲಿ ನಡೆಯುವ ದುರಂತ ನೋಡಿ. ವ್ಯವಹಾರ ಕ್ಷೇತ್ರದಲ್ಲೂ ಈ ಮಧ್ಯವರ್ತಿಕದಲ್ಲೂ ಇದಕ್ಕೆ ನಾವು ಮೋದಿ ಅವರೊಂದು ಸ್ಕೀಮ್ ತಂದಾಗ ಇದಕ್ಕೆ ಜನರ ವಿರೋಧ, ಮಧ್ಯವರ್ತಿಗಳು ಇವು ಬೇಕು ಅಂತ. ಇದೆಂತ ದುರಂತ ನೋಡಿ. ಅದಕ್ಕೆ ನಮ್ಮ ಉಲ್ಲಾಸ್ ಕಾಮತ್ ನೆಕ್ಸ್ಟ್ ಫೈನಾನ್ಸ್ ಮಿನಿಸ್ಟರ್ ಆದ್ರೆ ನಮ್ಮ ಮನೋಹರ್ ಪಾರಿಕರ್ ಡಿಫೆನ್ಸ್ ಮಿನಿಸ್ಟರ್ ಆದಾಗೆ ನಮ್ಮ ಉಲ್ಲಾಸ್ ಕಾಮತ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗುವ ಯೋಗ ಉಂಟು. ಆ ಟೈಮಲ್ಲಿ ನಮಗೆಲ್ಲ ಬೇರೆ ಬೇರೆ ಒಂದು ಫೈನಾನ್ಸ್ ವಿಷಯದಲ್ಲಿ ಕೂಡ ಒಂದು ಒಳ್ಳೆ ನೀತಿ ನಿರೂಪಣೆಯನ್ನು ಮಾಡ್ತಾರಂತೇಳಿ ನಮಗೊಂದು ಭಾವನೆ. ಅದಕ್ಕೆ ನಾವು ಆಶಿಸೋಣ. ಬಹಳ ಒಂದು ಉತ್ತಮ ಪ್ರಶ್ನೆ ನಾಗೇಶ್ ಇದವರೇ. ಈಗ ಸರ್, ಇದು APMC ಆಕ್ಟ್ ಬಗ್ಗೆ ನೀವು ಹೇಳ್ಬೋದಾ? ಕಾಮತ್ರೆ, ಉಲ್ಲಾಸ್ ಕಾಮತ್. APMC ಆಕ್ಟ್ ಪ್ರೈಮರಿ ಮೋಟಿವ್ ಅಂತ ಹೇಳಿದ್ರೆ, ಈಗ ನಾಗೇಶ್ ಅವ್ರು ಏನ್ ಹೇಳಿದಾರೆ ಅದೇನೆ, ಮಧ್ಯವರ್ತಿಗಳು ಇರಬಾರ್ದು. ಫಾರ್ಮರ್ಗೆ ಅವ್ರ ರಿಯಲೈಸೇಷನ್ ಹೈಯೆಸ್ಟ್ ಸಿಗ್ಬೇಕು. ಮೊದ್ಲಾದ್ರೆ ಅವರ ವಿಲೇಜ್ ಅಲ್ಲಿ ಇಲ್ಲ ಅವರ ಮಂಡಿ ಇಂತ ಮುಂದೆ ಹೋಗ್ತಾ ಇರ್ಲಿಲ್ಲ, ಯಾಕಂದ್ರೆ ಅವ್ರಿಗೆ ನಾಲೆಡ್ಜ್ ಇರ್ಲಿಲ್ಲ, ಅವ್ರಿಗೆ ಇನ್ಫಾರ್ಮೇಶನ್ ಸಿಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರವಾಗಿ ಈಗ ಎಂಟೈರ್ ಇಂಡಿಯಾದಲ್ಲಿ APMC ಏನಿದೆ ಆಕ್ಟ್ ಅದನ್ನ ಚೇಂಜ್ ಮಾಡಿ ಯಾವ ಫಾರ್ಮರ್ಸ್ ಯಾವ ರೇಟ್ಗೆ ಎಲ್ಲಿ ಬೇಕಾದ್ರೂ ಮಾಡಬಹುದು ಅಂತ ಲಾ ಚೇಂಜ್ ಮಾಡಿರೋದು. ಸೊ ಇರಾಡಿಕೇಶನ್ ಆಫ್ ಮೆನಿ ಓನ್ಲಿ ಮಿಡ್ಲ್ಮನ್, ಮಲ್ಟಿಲೇಯರ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಕನ್ಸ್ಯೂಮರ್ ಅದೇ ಇರ್ತಾರೆ, ಕನ್ಸ್ಯೂಮರ್ ಗೆ ಬೆಸ್ಟ್ ಪ್ರಾಡಕ್ಟ್ ಸಿಗುತ್ತೆ, ಫಾರ್ಮರ್ ಗೆ ಬೆಸ್ಟ್ ರಿಯಲೈಸೇಷನ್ ಸಿಗುತ್ತೆ. ದಟ್ ಈಸ್ ದ ಓನ್ಲಿ ಆಬ್ಜೆಕ್ಟಿವ್. ರೆಸ್ಟ್ ಆಫ್ ದ ಥಿಂಗ್ಸ್ ಆರ್ ಆಲ್ ಅನ್ವಾಂಟೆಡ್. ಅನ್ವಾಂಟೆಡ್ ಅದೊಂದು ಮಾಡಿದ್ದಾರೆ. ಯಾರು ಈಗ ನೋಡಿ, ಫೈನಾನ್ಸ್ ಬಿಲ್ ಆಗುವಾಗ ಕೂಡ ಯಾವುದೇ ಒಳ್ಳೇದು ಮಾಡಿದ ಕೂಡಲೇ ಅದು ಆಡಳಿತ ಪಕ್ಷದವರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ, ವಿರೋಧ ಪಕ್ಷದವರು ವಿರೋಧ ಮಾಡ್ತಾರೆ. ಅದಕ್ಕೆ ಅವರೊಂದು ವಿರೋಧ ಪಕ್ಷವೇ ಅಂತ ಹೇಳುದು, ಅಪೋಸಿಷನ್ ಪಾರ್ಟಿ. ಅಪೋಸಿಷನ್ ಪಾರ್ಟಿ ಅಂದ್ರೆ ಅಪೋಸಿಷನ್ ಸೀಟಲ್ಲಿ ಮಾತ್ರ ಕುತ್ಕೊಳ್ಳೋದಲ್ಲ, ಅವರು ಪ್ರತಿಯೊಂದು ಆಡಳಿತದವ್ರು ಏನ್ ಹೇಳಿದ್ರು ಅದನ್ನು ವಿರೋಧ ಮಾಡೋದು ಅವರು. ದಟ್ ಇಸ್ ಒಂದು ಪ್ರಾಬ್ಲಮ್. ನಾವು ಪೊಲಿಟಿಕಲ್ ಜನಗಳಲ್ಲ. ನಮಗೇನು ಅಂತ ಹೇಳಿದ್ರೆ, ಈ ಒಂದು ಪರ್ಟಿಕ್ಯುಲರ್ ಸ್ಕೀಮ್ ಅಲ್ಲಿ ಯಾರ್ದೋ ಲಾಭ ಯಾರಿಗೋ ನಷ್ಟ ಆಗುತ್ತೆ, ಅದು ಕಾಮರ್ಸ್. ಅದು ಸಂಬಡಿ ಇಸ್ ಇನ್ಕಮ್, ಈ ಸಂಬಡಿ ಇಸ್ ಎಕ್ಸ್ಪೆಂಡಿಚರ್. ಇಲ್ಲಿ ಯಾರ್ದಿಗೆ ಲಾಭ ಇದೆ ಆ ಲಾಭ ಅವ್ರಿಗೆ ಹೋಗಿ ಕೂತ್ಕೊಳ್ಳುತ್ತೆ ನಮ್ಮ ಫಾರ್ಮರ್ಸ್ಗೆ, ಸ್ವಲ್ಪ ಲಾಭ ಹೋಗುತ್ತೆ ಕನ್ಸ್ಯೂಮರ್ಗೆ. ಬಾಂಗ್ಲಾದೇಶಲ್ಲಿ ಒಂದು 10 ವರ್ಷದ ಮೊದಲು ಒಂದು ಒಳ್ಳೆ ಪ್ರೋಗ್ರಾಮ್ ಆಗಿತ್ತು. ಅದ್ರ ಬಗ್ಗೆ ಹೇಳಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ವಾಟ್ ಇಟ್ ಮೀನ್ಸ್ ಬೈ ದಟ್. ಫಿಶರ್ಮೆನ್ಸ್ಗೆ ಅಲ್ಲಿ ನೆಟ್ವರ್ಕ್ ನ ಗವರ್ಮೆಂಟ್ ಅವರು ಸಮುದ್ರದಿಂದ 10 ಕಿಲೋಮೀಟರ್ ತನಕ ಅವರಿಗೆ ನೆಟ್ವರ್ಕ್ ಕೊಟ್ರು, ಗವರ್ಮೆಂಟ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು, ಟೆಲಿಕಾಮ್ ಅವರು. ಸೊ ಅವ್ರಿಗೆ ಯಾವಾಗ ಅಲ್ಲಿ ಮೀನು ಸಿಗುತ್ತೆ ಆ ಟೈಮಲ್ಲಿ ಅವರು ಮಾರ್ಕೆಟ್ ಅಲ್ಲಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಆ ಮೀನನ್ನ ತಗೊಂಡು ಕೋಸ್ಟ್ ಗೆ ಬರುವಷ್ಟರಲ್ಲಿ 100% fish were sold, because the biggest problem in Bangladesh at that point of time was that people who used to come there, they didn't know how to sell the product, what price, where. ಯಾಕಂದ್ರೆ ಅಲ್ಲಿ ಟೆಕ್ನಾಲಜಿ ಇರ್ಲಿಲ್ಲ, ಬರೀ ಒಂದು ಟೆಲಿಕಮ್ಯುನಿಕೇಶನ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಎಲ್ಲ ಮೀನುಗಾರಿಕೆ ಅವರಿಗೆ ನೀವು ಇದನ್ನ ಯೂಸ್ ಮಾಡಿ ನಿಮ್ದು ಏನು ಪ್ರಾಡಕ್ಟ್ ಅಂತ ಅದ್ರಲ್ಲಿ ಹಾಕಿ ನಿಮ್ಗೆ ಪ್ರೈಸ್, ನೀವು ಬರೋಕ್ಕಿಂತ ನಿಮ್ಗೆ ನಾವು ಪ್ರೈಸ್ ಕೊಡ್ತೀವಿ ಅಂತ ಹೇಳಿ. ದಟ್ ಬಿಕಮ್ ಒನ್ ಆಫ್ ದ ಬಿಗ್ಗೆಸ್ಟ್ ಸಕ್ಸಸ್ ಸ್ಟೋರಿ ಇನ್ ಡಿಸ್ಕವರಿ ಆಫ್ ಎ ಪ್ರೈಸ್ ಇನ್ ಫಿಶರೀಸ್ ಬೈ ಗವರ್ಮೆಂಟ್ ಆಫ್ ಬಾಂಗ್ಲಾದೇಶ್. ಸೊ ಅದೇ ತರ ಇದೇ ಇಲ್ಲಿ ಈಗ ಯಾವ್ದೋ ಒಂದು ಹಳ್ಳಿಯಲ್ಲಿ 10 ಟ್ರಕ್ ಕ್ಯಾಪ್ಸಿಕಮ್ ಇದೆ ಅಂತ ಹೇಳಿದ್ರೆ, ಯಾವ್ದೋ ಊರಿಗೆ 20 ಟ್ರಕ್ ಕ್ಯಾಪ್ಸಿಕಮ್ ಬೇಕು ಅಂತ ಹೇಳಿದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈ ರೂಲ್ ಅಪ್ಲೈ ಆಗುತ್ತೆ. ಆಟೋಮ್ಯಾಟಿಕಲಿ ನಿಮ್ದು ಪ್ರಾಡಕ್ಟ್ ಪ್ರೈಸ್ ರಿಲೇಷನ್ ಜಾಸ್ತಿ ಆಗುತ್ತೆ. ಸೊ ದಿಸ್ ಇಸ್ ದ ಹೋಲ್ ಐಡಿಯಾ ಫಾರ್ ದ APMC ಆಕ್ಟ್ ಚೇಂಜಸ್. ವೆರಿ ವೆರಿ ಗುಡ್ ಫಾರ್ ಫಾರ್ಮರ್ಸ್. ಎಸ್ ಸರ್, ಎಕ್ಸಲೆಂಟ್ ವೇ ಆಫ್ ಇದು. ಇನ್ನೊಂದು ವೀಕ್ಷಕರ ಕರೆ ಉಂಟು, ಅಟೆಂಡ್ ಆಗುವ. ಹಲೋ ಹಲೋ, ಯಾರು ಮಾತಾಡೋದು? ಹಲೋ, ನಮಸ್ಕಾರ. ನಮಸ್ಕಾರ. ತಾರಾನಾಥ್ ಅಂತ ಹೇಳಿ ಇಲ್ಲಿ ಮಂಗಳೂರಿಂದ. ತಾರಾನಾಥ್ ಮಂಗಳೂರಿಂದ. ಏನು ಮಾಡ್ತಾ ಇದ್ದೀರಿ ನೀವು? ಆಕ್ಚುಲಿ ನಾನಿಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದೇನೆ, ಮಂಗಳೂರು ಕೌಶಲ್ಯಾಭಿವೃದ್ಧಿ ಇಲಾಖೆ ಅಂತ ಹೇಳಿ. ಎಕ್ಸಲೆಂಟ್. ಹೇಳಿ ಸ್ವಾಮಿ, ನಿಮ್ಮ ಪ್ರಶ್ನೆ. ಈಗ ನಾನು ಆಕ್ಚುಲಿ ಐ ಆಮ್ ಸಾರಿ, ನಾನು ಜಸ್ಟ್ ಪವರ್ ಪ್ರಾಬ್ಲಮ್ ಇಂದ ಲೇಟ್ ಆಗಿ ಜಾಯ್ನ್ ಆದ ಇಲ್ಲಿ. ಜಸ್ಟ್ ನಾವು ಸ್ವಲ್ಪ ಮುಂಚೆ ಡಾಕ್ಟರ್ APHR ಹೇಳಿದ್ರು, ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಅಲ್ಲಿ ಇಫ್ ಯು ಹ್ಯಾವ್ ಎನಿ ಐಡಿಯಾಸ್, we'll handhold them and make their idea into product and product evaluation ಗೆ prioritize ಮಾಡಿ ಮಾಡ್ಲಿಕ್ಕೆ.
ಈಗ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿನ ಇವರೆಲ್ಲ ಯೂತ್ಸ್ ಸ್ಕಿಲ್ ಟ್ರೈನಿಂಗ್ ನ ಹಿನ್ನೆಲೆಯಲ್ಲಿ ಅವರಿಗೆ ಆಕ್ಚುಲಿ ಸಪೋಸಿಂಗ್ ಫಾರ್ ಎಕ್ಸಾಂಪಲ್ ಆವರೇಜ್ ಮಿಡಲ್ ಫ್ಯಾಮಿಲಿಯಲ್ಲಿ ಬಂದವರ ಐಡಿಯಾಸ್ ಇರ್ತದೆ, ರಿಸೋರ್ಸಸ್ ಸ್ವಲ್ಪ ಇರ್ತದೆ, ಮತ್ತೆ ಏನಾದ್ರೂ ಮಾಡ್ಬೇಕು ಅನ್ನುವಂತ ಒಂದು ತುಡಿತ ಇರ್ತದೆ, ಎನರ್ಜಿ ಇರ್ತದೆ. ಅಂಥವರಿಗೆ ದಟ್ ಐಡಿಯಾ ಇಟ್ ಸೆಲ್ಫ್ can it not be disseminated? Is it possible for them, for the NITTE institution to disseminate those ideas? ಎಕ್ಸಲೆಂಟ್. ಅದೇ ತಾರನಾಥ್ ಅವರು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ನಮ್ಮಲ್ಲಿ ನಮ್ಮ ಸೆಂಟರ್ನ ಮುಖ್ಯ ಕೆಲಸ ಹೇಳಿದರೆ ಒಂದು ಜನರಲ್ಲಿ ಎಂಟರ್ಪ್ರಿನರ್ ಆಗುವ ಬಯಕೆ ಮೂಡಿಸೋದು, ಡಿಸೈರ್ ಟು ಕ್ರಿಯೇಟ್ ಎಂಟರ್ಪ್ರಿನರ್ ಅಂತ ನಮ್ಮ ಉಲ್ಲಾಸ್ ಕಾಮತ್ SS ನಾಗ ಆ ಥರ ಕೆಲಸವನ್ನು ಮಾಡ್ತಾರೆ. ಡಿಸೈರ್ ಇರ್ತದೆ ಬಟ್ ಅವ್ರಿಗೆ ಐಡಿಯಾ ಇರುವುದಿಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ, ಡಿಸೈರ್ ಚೇಂಜಸ್ ನಥಿಂಗ್, ಡಿಸಿಷನ್ ಚೇಂಜಸ್ ಸಮಥಿಂಗ್, ವೆರಾಸ್ ಡೆಡಿಕೇಶನ್ ಚೇಂಜಸ್ ಎವ್ರಿಥಿಂಗ್ ಅಂತ ಹೇಳಿ. ಹೌದು. ಸೊ ಅವ್ರು ಡಿಸೈರ್ ಆದ ಕೂಡಲೇ ಡಿಸಿಷನ್ ತಗೊಳ್ಳಿಕ್ಕೆ ನಿಮ್ಮಲ್ಲಿ ಬರುದು ಒಳ್ಳೇದು. ಹೌದೌದು. ಆಮೇಲೆ ನಿಮ್ಮ ಹತ್ರ ಬಂದು ಹೆಲ್ಡ್ ಹೋಲ್ಡಿಂಗ್ ಆದ್ಮೇಲೆ ಇನ್ನೊಂದು ಸ್ಟೆಪ್ ಇದೆ, ಡೆಡಿಕೇಶನ್ ಮಾಡಿದ ಕೂಡಲೇ ಅವ್ರದ್ದು ಇಲ್ಲ, ಅವ್ರಿಗೆ ಡಿಸೈರ್ ಆದ ಕೂಡಲೇ ಅವರಿಗೆ ನಾವು ವಿಲ್ ಟೆಲ್ ದೆಮ್ ಟು ಗೆಟ್ ಅನ್ ಐಡಿಯಾ, ಹೌ ಟು ಗೆಟ್ ಅನ್ ಐಡಿಯಾ ಟು ಬಿಕಮ್ ಅನ್ ಎಂಟರ್ಪ್ರಿನರ್ ಅಂತ. ಅದಕ್ಕೊಂದು ವರ್ಕ್ಶಾಪ್ ಎಲ್ಲ ಮಾಡ್ತೇವೆ. ಎವ್ರಿ ಪ್ರಾಬ್ಲಮ್ ಇಸ್ ಎನ್ ಐಡಿಯಾ ಟು ಸ್ಟಾರ್ಟ್ ವಿತ್. ಕೆಲವರಿಗೆ ಐಡಿಯಾ ಇರ್ತದೆ, ಪ್ರಾಡಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ವಿ ಕನ್ವರ್ಟ್ ಐಡಿಯಾ ಇಂಟು ಪ್ರಾಡಕ್ಟ್ ಆದ್ಮೇಲೆ ಪ್ರೂಫ್ ಆಫ್ ಕಾನ್ಸೆಪ್ಟ್ ಅಂತ ಮಾಡ್ಬೇಕು ಅವರು. ನಿಮ್ಮ ತಾರನಾಥ್ ಅವರೇ, ನಿಮ್ದು ಎಲ್ಲಿ ಅದು ಸ್ಕಿಲ್ ಡೆವಲಪ್ಮೆಂಟ್ ಇದು ಆಫೀಸ್ ಇರುದು? ಆಫೀಸ್ ಇರೋದು ಈಗ ಇದೆ ಮಂಗಳೂರಲ್ಲಿ. ಗವರ್ಮೆಂಟ್ ಆಫೀಸ್ ಮಾಡ್ಲಿಕ್ಕೆ ಎಲ್ಲಿ ಜಾಗ ಸಿಕ್ಕಿದೆ ಈಗ ಸದ್ಯ ಸಿಟಿ ಕಾರ್ಪೊರೇಷನ್ ಬಿಲ್ಡಿಂಗ್ ಅಲ್ಲಿ ಉಂಟು. ಓಕೆ ಓಕೆ. ನಿಮ್ದು ಸ್ಟೇಟ್ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟಾ? ಅದು ಆಕ್ಚುಲಿ ಬೋತ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್. ಆಕ್ಚುಲಿ ಡಿಸ್ಟ್ರಿಕ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಆಫೀಸರ್ ಇಸ್ ಎಂಪವರ್ಡ್ ಟು ಇಂಟ್ರೆಸ್ಟೆಡ್ ವಿತ್ ದಿ ಟಾಸ್ಕ್. ಒಂದು ಫೋನ್ ನಂಬರ್ ಕೊಡಬಹುದಾ? ನಮ್ಮ ಎಂಟರ್ಪ್ರಿನರ್ಗೆಲ್ಲ ಏನಾದರೂ ಉಪಯೋಗ ಆಗುವಂತದ್ದು ಹೇಳ್ಬೋದಾ? ಫೋನ್ ನಂಬರ್ ಫೋನ್ ನಂಬರ್ ಎಂಟರ್ಪ್ರಿನರ್ನವರಿಗೆ, ಎಂಟರ್ಪ್ರಿನರ್ಶಿಪ್ ನವರಿಗೆ ಒಂದು ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಒಂದು ಸಿಡಾಕ್ ಸೆಂಟರ್ ಅಂತ ಇದೆ, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಎಂಟರ್ಪ್ರಿನರ್ಶಿಪ್ ಇನ್ ಕರ್ನಾಟಕ. ಅವರು ಒನ್ಸ್ ಇನ್ ಅ ವೈಲ್ ಎಂಟರ್ಪ್ರಿನರ್ಶಿಪ್ ಪ್ರೋಗ್ರಾಮ್ ಮಾಡ್ತಾರೆ. ಅವರು 15 days 20 days ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಅಂತ ಹೇಳಿ. ಅವ್ರದ್ದು ಜಾಯಿಂಟ್ ಡೈರೆಕ್ಟರ್ ನಂಬರ್ ಶೇರ್ ಮಾಡ್ತಾರೆ. ಆಯ್ತು, ತೊಂದರೆ ಇಲ್ಲ. ಈಗ ನಾವು ಗೊತ್ತಾಯ್ತು ನೀವು ಸಿಟಿ ಕಾರ್ಪೊರೇಷನ್ ಅಲ್ಲಿ ಇದ್ದೀರಲ್ಲ, ನಿಮ್ಮನ್ನ ಹಿಡಿತೇವೆ ನಾವು. ಬಹಳ ಖುಷಿ ಆಯ್ತು. ನೀವು ನೋಡಿ, ಒಂದು ಸರಕಾರದ ಒಂದು ಅಂಗಸಂಸ್ಥೆಯಾಗಿ ಕೆಲಸ ಮಾಡಿ ಜನರಿಗೋಸ್ಕರ ಈ ಕಾರ್ಯಕ್ರಮವನ್ನು ನೋಡಿ ಜನರಿಗೆ ಉಪಯೋಗವಾದಂತ ಮಾಹಿತಿ ಅಂತ ಒಂದು ಪ್ರಶ್ನೆ ಕೇಳಿದರಲ್ಲ, ಅದಕ್ಕೆ ನಿಮ್ಗೆ ನಿಜವಾಗಿ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಈಗಿನ ಸರ್ಕಾರಿ ಉದ್ಯೋಗಿಗಳು ಗೊತ್ತಲ್ಲ, ಸ್ಯಾಟರ್ಡೆ ಸಂಡೇ ಅಂತ ಕೂಡಲೇ ಶಸ್ತ್ರಾಸ್ತ್ರ ಕೆಳಗಿಟ್ಟು ಅವರು ಅವರದೇ ಲೋಕದಲ್ಲಿ ಇರ್ತಾರೆ. ಆದ್ರೆ ನೀವು ನಿಜವಾಗಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಜವಾಗಿ ಸ್ಕಿಲ್ ಇದ್ದ ಜನವನ್ನೇ ಅವರು ನಿಯುಕ್ತಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ತಾರನಾಥ್ ಅವರೇ, ಬಹಳ ಧನ್ಯವಾದ ನಿಮ್ಗೆ ಕಾಂಟ್ಯಾಕ್ಟ್ ಆಗ್ಬೋದು. ಹೌದು, ಬೇಕಾದ್ರೆ ನಿಮ್ಮದು ಏನಾದ್ರೂ ಒಂದು ಟೈ ಅಪ್ ಮಾಡ್ಲಿಕ್ಕಿದ್ರೆ ನಮ್ಮ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನಿಟ್ಟೆ, ನಮ್ಮ ಡಾಕ್ಟರ್ ಅನಂತ ಪದ್ಮನಾಭ ಆಚಾರ್ಯ ಅವರು ಸದಾ ಸಹಾಯ ಹಸ್ತವನ್ನು ಎಲ್ಲರಿಗೂ ನೀಡ್ತಾರೆ. ನಿಮ್ಮೊಂದಿಗೆ ಕೂಡ ಸಹಯೋಗ ಮಾಡಿ ಅನೇಕ ಉದ್ಯಮಿಗಳನ್ನು ತಯಾರು ಮಾಡುವ ಒಂದು ಕಾರ್ಖಾನೆ ಅದಾಗಲಿ ಅಂತೇಳಿ ನಾನು ದೇವರಲ್ಲಿ ಹಾರಿಸ್ತೇನೆ. ಓಕೆ. ಈಗ ಉಲ್ಲಾಸ್ ಕಾಮತ್ರಿಗೆ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಈ ಸ್ವಲ್ಪ ಹಣ ಇದ್ದವರು, ದುಡ್ಡು ಕಂಡಪಟ್ಟೆ ಇದ್ದವರು, ಹೈ ನೆಟ್ವರ್ತ್ ಇಂಡಿವಿಜುವಲ್ ಅವರೆಲ್ಲ ಫಂಡಿಂಗ್ ಮಾಡ್ತಾರಂತೆ, ಹೌದಾ? ಹೊಸ ಹೊಸ ಐಡಿಯಾ ಇದ್ದವರಿಗೆ ಅದು ಹೇಗೆ, ಅದರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ಸರ್? ಹೌದು, ಹೈ ನೆಟ್ವರ್ತ್ ಇಂಡಿವಿಜುವಲ್ ಅಂತ ನಾವೇನ್ ಹೇಳ್ತೀವಿ, ಅವರು ಸೀರಿಯಸ್ ದುಡ್ಡನ್ನ ಅವರು ಸ್ಟಾರ್ಟ್ಅಪ್ ಅಲ್ಲಿ ಹಾಕ್ತಾ ಇದಾರೆ. ಇಂಡಿಯಾ ಏಂಜಲ್ ನೆಟ್ವರ್ಕ್ ಅಂತಾನು ಇದೆ. ನೀವು ಯಾವ್ದೇ ತರ ಗೂಗಲ್ ಮಾಡಿದ್ರು ನಿಮ್ಗೆ ಇಂಡಿಯನ್ ಏಂಜಲ್ ನೆಟ್ವರ್ಕ್ ಅದು ಡೀಟೇಲ್ಸ್ ಸಿಗುತ್ತೆ ನಿಮ್ಗೆ. ಅದರಲ್ಲಿ ಸಾಮಾನ್ಯವಾಗಿ 5 ಲಕ್ಷದಿಂದ 5 ಕೋಟಿ ತನಕ ಅವರು ಸ್ಟಾರ್ಟ್ಅಪ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅವರು ಇಟ್ಸ್ ಎ ಗುಡ್ ಸೀಡ್ ಮನಿ ಫಾರ್ ಎನಿ ಸ್ಟಾರ್ಟ್ಅಪ್. ಈಗ ಹೈ ನೆಟ್ವರ್ತ್ ಇಂಡಿವಿಜುವಲ್ ಏನಾಗಿದೆ, ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಇಟ್ರೆ 5% 6% ಸಿಗುತ್ತೆ, ಟ್ಯಾಕ್ಸ್ ಹೋದ್ಮೇಲೆ 4-5% ಸಿಗುತ್ತೆ. ಸೊ ಅದ್ರ ಬದಲು ರಿಸ್ಕ್ ತಗೊಂಡು ಅವ್ರದ್ದು ದುಡ್ಡು ಇರೋದ್ರಿಂದ ಸ್ವಲ್ಪ ರಿಸ್ಕ್ ತಗೊಂಡು ಒಳ್ಳೆ ಒಳ್ಳೆ ಸ್ಟಾರ್ಟ್ಅಪ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇಟ್ ಇಸ್ ಅ ಗುಡ್ ರೂಟ್ ಟು ರೇಸ್ ದ ಮನಿ ಫ್ರಮ್ ಹೈ ನೆಟ್ವರ್ತ್ ಇಂಡಿವಿಜುವಲ್ ಹೂ ಆರ್ ಅವೈಲೇಬಲ್ ಥ್ರೂ ಇಂಡಿಯನ್ ಏಂಜಲ್ ನೆಟ್ವರ್ಕ್. ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಶೇರ್ಸ್ ಪರ್ಚೇಸ್ ಮಾಡಿ ಅದಕ್ಕೆ ಹಣ ಹಾಕ್ತಾರೆ, ಹೇಗದು?
ಹೌದು, ಅಂದ್ರೆ ಈಗ ಯಾರೋ ಒಂದು ಐಡಿಯಾ ಇರುತ್ತೆ, ಐಡಿಯಾ ಪ್ರೂಫ್ ಆಫ್ ಕಾನ್ಸೆಪ್ಟ್ ನೋಡಿದ್ರೆ ಅದು ಪ್ರೊಡಕ್ಟಿವ್ ಆಗ್ಬೋದು, ಸಕ್ಸಸ್ ಆಗ್ಬೋದು ಅನ್ನೋ ಒಂದು ಐಡಿಯಾ ಇತ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ 1 ವರ್ಷದ ಮಟ್ಟದ ವರ್ಕಿಂಗ್ ಕ್ಯಾಪಿಟಲ್ ಅವ್ರು ಇನ್ವೆಸ್ಟ್ ಮಾಡ್ತಾರೆ. 10-15% ತನಕ ಈಕ್ವಿಟಿ ತಗೊಳ್ತಾರೆ. ಅದ್ರಲ್ಲಿ ಏನೂ ಸೆಕ್ಯೂರಿಟಿ ಇರುವುದಿಲ್ಲ. ಅವರು ಪ್ರಾಜೆಕ್ಟ್ ಸಕ್ಸಸ್ ಆದ್ರೆ ಅವ್ರಿಗೆ ದುಡ್ಡು ಬರುತ್ತೆ, ಪ್ರಾಜೆಕ್ಟ್ ಫೇಲ್ ಆಯ್ತು ಅಂತ ಹೇಳಿದ್ರೆ ಅದ್ರಲ್ಲಿ ಏನೋ ವಾಪಸ್ ಕೊಡೋ ಅಗತ್ಯ ಬರುದಿಲ್ಲ. ಅದು ಸೊ ಇಟ್ ಇಸ್ 100% ರಿಸ್ಕ್ ಮನಿ. ಸೊ ಅವರು ಏಂಜಲ್ ನೆಟ್ವರ್ಕ್ ಅಲ್ಲಿ ತುಂಬಾ ಜನ ಒಂದು ಒಟ್ಟಿಗೆ ಕೂತ್ಕೊಂಡು ಡಿಸೈಡ್ ಮಾಡ್ಕೊಂಡು ಆಯ್ತು ನಾವ್ ಇನ್ವೆಸ್ಟ್ ಮಾಡುವ ಅಂತ ಹೇಳ್ಕೊಂಡು, ಯಾಕಂದ್ರೆ ರೀಸೆಂಟ್ ಆಗಿ ಒಂದು ಪ್ರಾಜೆಕ್ಟ್ ಅಲ್ಲಿ ಒಂದು 400 ಜನ ಆ ಒಂದು ಪಿಚ್ ನಾವೇನ್ ಹೇಳ್ತೀವಿ ಪಿಚ್ ಡಾಕ್ಯುಮೆಂಟ್ ನೋಡ್ಲಿಕ್ಕೆ 400 ಜನ ಝೂಮ್ ಕಾಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. 400 ಜನದಲ್ಲಿ ಒಬ್ಬೊಬ್ರು 5 ಲಕ್ಷ ಹಾಕಿದ್ರು ಬೇಕಷ್ಟು ಸ್ಟಾರ್ಟ್ಅಪ್ ಗೆ ಬರುತ್ತೆ. ಒಂದು ಸ್ಟಾರ್ಟ್ಅಪ್ ಮೆಡಿಕಲ್ ಎಕ್ವಿಪ್ಮೆಂಟ್ ಸಂಬಂಧಪಟ್ಟ ಒಂದು ಸ್ಟಾರ್ಟ್ಅಪ್, ಅದನ್ನ ಪಿಚ್ ಅನ್ನು ಅವರು ಈ ಹೈನೆಟ್ ಇಂಡಿವಿಜುವಲ್ ಗೆ ಮಾಡೋ ಟೈಮಲ್ಲಿ ಇಷ್ಟು ಎನ್ಕ್ವೈರಿ ಬಂತು. ಅಂಡ್ ಈಚ್ ಒನ್ ಆಫ್ ದೆಮ್ ಆಲ್ಸೋ if they commit 5 lakhs rupees, it's a huge money. So advantage with dealing with the high net worth individuals is you get the money very quickly. Most of them will be business background people and they understand your business. So it is good to go with HNIs. ಓಕೆ, ಬಹಳ ಒಂದು ಉತ್ತಮ ಪ್ರಶ್ನೆ. ಯಾಕಂದರೆ ಹೆಚ್ಚಿನವರು ಸ್ಟಾರ್ಟಪ್ನವ್ರದ್ದು ದೇ ಆರ್ ಕ್ಯೂಲೆಸ್. ಏನಂತ ಹೇಳಿದರೆ ಅವರು ಸ್ಟಾರ್ಟಪ್ ಮಾಡಬೇಕಾದ್ರೆ ಹಣದ ಅವಶ್ಯಕತೆ. ಬ್ಯಾಂಕಿಗೆ ಹೋದರೆ ಬ್ಯಾಂಕಿನವರಿಗೆ ಮಾರ್ಗೇಜ್ ಲೋನ್, ಕಾರ್ ಲೋನ್ ಬಿಟ್ಟರೆ ಬೇರೆ ಯಾವ ಲೋನು ಅವರಿಗೆ ಅರ್ಥವೇ ಆಗೋದಿಲ್ಲ. ಅರ್ಥ ಆದರೂ ಅರ್ಥ ಆಗದಾಗೆ ಮಾಡ್ತಾರೆ ಅವರು. ನೀವು ಎಷ್ಟೇ ಸ್ಕೀಮ್ ಇರಲಿ, ದೇವರು ಕೊಟ್ಟರು ಪೂಜಾರಿ ಬಿಡ ಅಂತೇಳಿ, ಸರ್ಕಾರದಿಂದ ಎಷ್ಟೇ ಸ್ಕೀಮ್ ಇರಲಿ ಇಂಪ್ಲಿಮೆಂಟ್ ಮಾಡೋದು ಪೂಜಾರಿ ಅಲ್ವಾ. ಸೊ ಆದ್ದರಿಂದ ದೇವರು ಕೊಟ್ಟರು ಪೂಜಾರಿ ಬಿಡ ಅಂತೇಳಿ. ಬಟ್ ಎಕ್ಸೆಪ್ಷನಲ್ ಕೇಸಸ್ ನಮ್ಮ ಕರ್ನಾಟಕ ಬ್ಯಾಂಕ್ ಎಲ್ಲ ನಿಜವಾಗಿ ವಿ ಶುಡ್ ಅಪ್ರಿಷಿಯೇಟ್, ಇವನ್ ದೋ ಇಟ್ ಈಸ್ ಅ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್, ದೇ ಆರ್ ಇಂಪ್ಲಿಮೆಂಟಿಂಗ್ ಲಾಟ್ ಆಫ್ ಗವರ್ಮೆಂಟ್, ಇವನ್ MSMEಗೆ ಒಳ್ಳೆ ಒತ್ತು ಕೊಡ್ತಾ ಇದ್ದಾರೆ. ಈವನ್ ನೀವು ನಂಬಲಿಕ್ಕಿಲ್ಲ ಸರ್, ದೇ ಆರ್ ಡೂಯಿಂಗ್ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಸಿಲೆಕ್ಟಿವ್ ಬೇಸಿಸ್. ಒಳ್ಳೊಳ್ಳೆ ಎಂಟರ್ಪ್ರನರಿಗೆ ಅವರು ಸಹಾಯಸ್ತ ಚಾಚ್ತಾ ಇದ್ದಾರೆ ಅಂತ ಹೇಳಿಕ್ಕೆ ಬಹಳ ಒಂದು ಖುಷಿ ಆಗ್ತದೆ. ಸೊ ಅದಕ್ಕೆ ನಮಗೊಂದು ಬಹಳ ಹೆಮ್ಮೆ ಕರ್ನಾಟಕ ಬ್ಯಾಂಕಿನ ಈ ಕಾರ್ಯಕ್ರಮವನ್ನು ಭಾಗವಹಿಸಲಿಕ್ಕೆ. ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ಸರ್, ನಾನು ಬೆಂಗಳೂರಿಂದ KJ ಪೈ ಅಂತ. KJ ಪೈ ಫ್ರಮ್ ಬ್ಯಾಂಗ್ಳೂರ್. ನೀವೇನ್ ಮಾಡ್ತಾ ಇದ್ದೀರಿ KJ ಪೈ ಅವರೇ? ಸರ್, ನಾನು ಫೈನಾನ್ಷಿಯಲ್ ಕನ್ಸಲ್ಟೆಂಟ್. ಓ, ವೆರಿ ನೈಸ್. ನಮ್ಮ ಒಬ್ರು ಕಸ್ಟಮರ್ ಇದ್ದಾರೆ, ಅವರು ಯಂಗ್ ಬಾಯ್ ಅಂಡ್ ಎಂಟರ್ಪ್ರೈಸಿಂಗ್ ಇದ್ದಾರೆ. ಮತ್ತೆ ಸ್ವಲ್ಪ ಮಟ್ಟಿಗೆ ಟ್ರ್ಯಾಕ್ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ ಕೆಲಸ ಮಾಡ್ಬಿಟ್ಟು. ಓಕೆ, ಅದೇ ನಾನೊಂದು ಒಂದರಲ್ಲಿ ನಿಮ್ಮ ಎಲ್ಲ ದೊಡ್ಡವರೆಲ್ಲ ಇದಾರಲ್ಲ, ಒಂದು ಕೇಳೋದೇನಂದ್ರೆ, ಈಗ FICCI ಇಂದ ಸ್ಟಾರ್ಟ್ಅಪ್ ಏನಾದ್ರು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಸಪೋರ್ಟ್ ಸಿಗಬಹುದಾ ಟು ಫರ್ದರ್ ಎಕ್ಸ್ಪಾಂಡ್ ಮೈ ಕ್ಲೈಂಟ್ಸ್ ಬಿಸ್ನೆಸ್ ಅಂತ ನಾನು ಕೇಳ್ತಾ ಇದ್ದೀನಿ. FICCI ಕರ್ನಾಟಕ ಕೌನ್ಸಿಲ್ ಚೇರ್ಮನ್ ನಮ್ಮೊಟ್ಟಿಗಿದ್ದಾರೆ, CA ಉಲ್ಲಾಸ್ ಕಾಮತ್ ಸರ್. ಆನ್ಸರ್ ಕೊಡಬಹುದು ಅದಕ್ಕೆ? ಅದಕ್ಕೆ ಸರ್ ನಾನು ಫೋನ್ ಮಾಡಿದ್ದೆ. ಓಕೆ ಸರ್, ನಮಸ್ಕಾರ. ಉಲ್ಲಾಸ್ ಕಾಮತ್ ಸ್ಟಾರ್ಟ್ಅಪ್ ಅಂತಾನೆ ಒಂದು ಮೆಂಬರ್ಶಿಪ್ ಇದೆ. ದಯವಿಟ್ಟು ಫಿಕ್ಕಿದು ವೆಬ್ಸೈಟ್ ಗೆ ಹೋಗಿ, ಸ್ಟಾರ್ಟ್ಅಪ್ ಅವರಿಗೆ ಮೆಂಬರ್ಶಿಪ್ ಇದೆ. ಅದು ಕಂಪ್ಲೀಟ್ಲಿ ಫ್ರೀ ಮೆಂಬರ್ಶಿಪ್. ಅದು ಅದಕ್ಕೇನು ಹಣ ಕೂಡ ಅಗತ್ಯ ಇಲ್ಲ. ನಾವೆಲ್ಲಾನು ಫಿಕ್ಕಿನಲ್ಲಿ ಮೆಂಬರ್ಶಿಪ್ ಆಗ್ಬೇಕಾದ್ರೆ 3 ಲಕ್ಷ 5 ಲಕ್ಷ 10 ಲಕ್ಷ ವರ್ಷ ಕಟ್ಬೇಕಾಗುತ್ತೆ. ಬಟ್ ಸ್ಟಾರ್ಟ್ಅಪ್ ಅವರಿಗೆ ಫ್ರೀ ಮೆಂಬರ್ಶಿಪ್ ಕೊಟ್ಟಿದ್ದಾರೆ. ಅದು ನಂಬರ್ 1. ನಂಬರ್ 2, ಫಿಕ್ಕಿಯಿಂದ ನಿಮ್ಗೆ ಕ್ಯಾಪಿಟಲ್ ಯಾವ ತರ ಪ್ರೊವೈಡ್ ಮಾಡಬೇಕು, ಮಾರ್ಕೆಟಿಂಗ್ ಯಾವ ತರ ಪ್ರೊವೈಡ್ ಮಾಡಬೇಕು, ನಿಮ್ಗೆ ಮಾರ್ಕೆಟ್ ಆಕ್ಸೆಸ್ ನ ಯಾವ ತರ ಪ್ರೊವೈಡ್ ಮಾಡಬೇಕು, ಗ್ಲೋಬಲ್ ಅವ್ರದ್ದು ಫಿಕ್ಕಿ ಅವ್ರದ್ದು 84 ಆಫೀಸ್ ಇದೆ ಆಲ್ ಓವರ್ ದ ವರ್ಲ್ಡ್. ಅಲ್ಲಿಂದ ನಿಮ್ಗೆ ಯಾರು ಕಾಂಟ್ಯಾಕ್ಟ್ಸ್ ಡೆವಲಪ್ ಮಾಡಬಹುದಾ ಅಂತ ಎಲ್ಲ ನಿಮ್ಗೆ ಅವ್ರು ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತಾರೆ. ದಯವಿಟ್ಟು ಫಸ್ಟ್ ಮೆಂಬರ್ ಆಗಿ. ಮೆಂಬರ್ ಆದ್ಮೇಲೆ ಬೆಂಗಳೂರಲ್ಲಿ ಕರ್ನಾಟಕ ಫಿಕ್ಕಿ ನಮ್ಮ ವೆಬ್ಸೈಟ್ ಗೆ ಹೋಗಿ ಅದನ್ನ ರಿಜಿಸ್ಟರ್ ಮಾಡಿದ್ಮೇಲೆ ಅದರಲ್ಲಿ ನಿಮ್ಗೆ ಎಲ್ಲಾ ಮಾಹಿತಿನೂ ಸಿಗುತ್ತೆ. ಇಟ್ಸ್ ಅ ವಂಡರ್ಫುಲ್ ಪ್ಲಾಟ್ಫಾರ್ಮ್ ಫಾರ್ ದ ಸ್ಟಾರ್ಟ್ಅಪ್. ವಿತೌಟ್ ಎನಿ ಕಾಸ್ಟ್ ಯು ಕ್ಯಾನ್ ಗೆಟ್ ದ ಆಕ್ಸೆಸ್ ಟು ಕ್ಯಾಪಿಟಲ್, ಮಾರ್ಕೆಟಿಂಗ್ ಅಂಡ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ಲಿ ಮೆಂಟರ್ಶಿಪ್ ಅಂಡ್ ಅಡ್ವೈಸರ್ಸ್. ನಮ್ಮಲ್ಲಿ ಒಂದು ಲಿಸ್ಟೇ ಇದೆ, ಮೆಂಟರ್ಸ್ ಮತ್ತು ಅಡ್ವೈಸರ್ಸ್. ಅವರು ನಿಮಗೆ ಅಟ್ಯಾಚ್ ಮಾಡ್ತೀವಿ. ಎಲ್ಲೂ ಏನು ಹಣ ಕೊಡೋ ಅಗತ್ಯ ಇಲ್ಲ, ಫ್ರೀ ಎಲ್ಲ. ಬಹಳ ಖುಷಿ ಆಯ್ತು. ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಆಗಿ ನೀವು ಈ ಆದಿತ್ಯವಾರ ಕೂಡ ಇದನ್ನು ಕೇಳಿದ್ರಿ. ಒಬ್ರಿಗೆ ಹೇಳಿದ್ರೆ ಒಂದು ಹೇಳ್ತಾರೆ ನೋಡಿ, ಒಂದು ಇಂಗ್ಲಿಷ್ ಅಲ್ಲಿ ಗಾದೆ ಉಂಟು, 1 person with a vision is equal to 1000 persons with ideas only ಅಂತೇಳಿ. ಸೊ ನಾವಿಲ್ಲಿ ಇಬ್ರು ಶ್ರೇಷ್ಠ ವ್ಯಕ್ತಿಗಳು, ಅವರು ಐಡಿಯಾದವರಲ್ಲ, ಅವರು ವಿಜನರೀಸ್. 1 person with a ವಿಜನ್ ಈಸ್ ಈಕ್ವಲ್ ಟು 1000 persons ವಿತ್ ಐಡಿಯಾ ಓನ್ಲಿ. ನಮಗೂ ನಿಮಗೆಲ್ಲ ಖಾಲಿ ಐಡಿಯಾ ಇರೋದು, ಅವ್ರಿಗೆ ವಿಜನ್ ಉಂಟು. ಸೊ ನಮ್ಮ ಐಡಿಯಾನು ಆ ವಿಜನ್ ಅವ್ರ ಹತ್ರ ನಾವು ಹಂಚಿಕೊಂಡ್ರೆ
ಅದರಿಂದ ಸಾವಿರಾರು ಜನರಿಗೆ ನಾವು ಗೈಡ್ ಮಾಡ್ಬೋದು, ಅವರು ಲಕ್ಷಾಂತರ ಜನರಿಗೆ ಗೈಡ್ ಮಾಡಿದಾಗ ಆಗ್ತದೆ. ಇಟ್ ಇಸ್ ಈ ಬ್ಲಾಕ್ ಚೈನ್ ಅಂತ ಗೊತ್ತಲ್ಲ ನಿಮಗೆ, ಅದು ನಾವು ಬ್ಲಾಕ್ ಚೈನ್ ಅನ್ನು ಒಳ್ಳೆ ವಿಷಯ ಬಿಟ್ಟು ಬೇಡದಕ್ಕೆ ಮಾತ್ರ ಯೂಸ್ ಮಾಡೋದು. ಬ್ಲಾಕ್ ಚೈನ್ ಅಲ್ಲಿ ಬೇರೆ ಬೇರೆ ವ್ಯವಹಾರ ಮಾಡೋದು, ಅದರಲ್ಲೆಲ್ಲ ಸಿಕ್ಕಿ ಬೀಳೋದು, ಅದು ಮಾಡ್ತಾ ಇದ್ದೇವೆ. ಬ್ಲಾಕ್ ಚೈನ್ ಉಂಟಲ್ಲ, ಇಂಥ ಒಂದು ಒಳ್ಳೆ ಒಳ್ಳೆ ಪರ್ಪಸ್ ಯೂಸ್ ಮಾಡಿದ್ರೆ ಇಟ್ ವಿಲ್ ಹ್ಯಾವ್ ರಿಪಲ್ ಇಫೆಕ್ಟ್. ರಿಪಲ್ ಇಫೆಕ್ಟ್ ಅಂತ ಹೇಳಿದ್ರೆ ಒಬ್ರು 10 ಜನರಿಗೆ 10ರಿಂದ 100 ಜನರಿಗೆ ಅದು ಹೇಳ್ತಾರೆ ವರ್ಡ್ ಆಫ್ ಮೌತ್ ಅಂತೇಳಿ, ಅದರಿಂದ ಇದಾಗ್ತದೆ. ಬಹಳ ಸಂತೋಷ ಆಯ್ತು, ಉತ್ತಮ ಒಂದು ಪ್ರಶ್ನೆ ಕೇಳಿದಕ್ಕೆ KJ ಪೈ ಅವರಿಗೆ ಧನ್ಯವಾದಗಳು. ಮತ್ತೆ ಸ್ಪೆಷಲ್ ಕಂಗ್ರಾಟ್ಸ್ ಟು ಉಲ್ಲಾಸ್ ಕಾಮತ್ ಫಾರ್ ಹಿಸ್ ಗ್ರೇಟ್ ಸಕ್ಸಸ್ ಇನ್ ಜ್ಯೋತಿ ಲ್ಯಾಬೊರೇಟರೀಸ್. ಥ್ಯಾಂಕ್ ಯು. ಮತ್ತೆ ನಮ್ಮ ಡಾಕ್ಟರ್ ಅನಂತ ಪದ್ಮನಾಭ ಆಚಾರ್ಯ ಕೂಡ ಅವರು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಇಂದ ಏನೆಲ್ಲ ಮಾಡ್ಬೋದು ಅದೊಂದು ಸ್ವಲ್ಪ ಹೇಳಿ. ಅದೇ ನಾವು ಮೇಯ್ನ್ ಆಗಿ ನಿಮಗೆ ಐಡಿಯಾ ಇದ್ದವರಿಗೆ ಪ್ರಾಡಕ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೇವೆ. ಅಂದ್ರೆ ಪ್ರಾಡಕ್ಟ್ ಇದ್ದವರಿಗೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ತುಂಬ ಫಾರ್ಮಾಲಿಟೀಸ್ ಎಲ್ಲ ಉಂಟು. ಈಗ ಲೈಸೆನ್ಸಿಂಗ್ ಇರ್ಬೋದು, ಸ್ಟಾರ್ಟ್ಅಪ್ ಇಂಡ್ ರಿಜಿಸ್ಟ್ರೇಷನ್ ಇರ್ಬೋದು. ಎಲ್ಲರಿಗೆ ಇದು ಪ್ರಾಬ್ಲಮ್ ಏನಿಲ್ಲ, ಬೇರೆ ಎಲ್ಲ ಮಾಡ್ತಾರೆ. ಇದು ಹಣ ಯಾವಾಗ ಬರ್ತದೆ ಹೇಳಿದ್ರೆ ಬೇಕಾದ್ರೂ ಕೂಡ ರೊಕ್ಕಪ್ಪ ಇದ್ರೆ ಮಾತ್ರ ಚಿಕ್ಕಪ್ಪ ಪರಿಸ್ಥಿತಿ. ನಮ್ಮಲ್ಲಿ ಫಸ್ಟ್ ಅದಕ್ಕೆ ಬರೋದು, ಹಣ ಕೊಡ್ತಾರೆ ಅಂತ ಕೇಳಲಿಕ್ಕೆ ಬರ್ತಾರೆ. ಹಣ ತಗೊಂಡು ಏನ್ ಮಾಡ್ತೀವಿ ಹೇಳಿ ಬರೋದಿಲ್ಲ ಅವರಿಗೆ. ನಿಮಿಷ ಹೇಳ್ತೇನೆ, ಅವ್ರದ್ದು ಪ್ರಾಡಕ್ಟ್ ಉಂಟು ನನ್ನ ಹತ್ರ, ನಂಗೆ ಹಣ ಕೊಡಿ ಹೇಳ್ತಾರೆ. ಅವ್ರಿಗೆ ಬಿಸ್ನೆಸ್ ಪ್ಲಾನ್ ಮಾಡ್ಬೇಕಂತ ಗೊತ್ತಿರೋದಿಲ್ಲ. ವಿ ಹೆಲ್ಪ್ ದೆಮ್ ಟು ಪ್ರಿಪೇರ್ ಎ ಗುಡ್ ಬಿಸ್ನೆಸ್ ಪ್ಲಾನ್. ಮತ್ತೆ ಒಂದು ಮೆಂಟ್ರಿಂಗ್ ಸಪೋರ್ಟ್ ಅಂತ ಕೊಡ್ತೇವೆ. ಒಂದು ಐಡಿಯಾ ಮಾತ್ರ ಇರ್ತದೆ, ಅವನಿಗೆ ಎಲ್ಲಿ ಮಾರ್ಕೆಟ್ ಮಾಡಬೇಕು, ಹೂ ಇಸ್ ಇಸ್ ಕಸ್ಟಮರ್ ಅಂತಲೇ ಗೊತ್ತಿರೋದಿಲ್ಲ ಅವರಿಗೆ. ಹೌ ಟು ಗೋ ಟು ಮಾರ್ಕೆಟ್ ಸ್ಟ್ರಾಟಜಿ ಅಂತ ಒಂದು ಪ್ರೋಗ್ರಾಮ್ ಮಾಡ್ತೇವೆ. ಅವ್ರನ್ನ ಹೇಗೆ ನಿಮ್ಮ ಪ್ರಾಡಕ್ಟನ್ನು ಅಡ್ವರ್ಟೈಸ್ ಮಾಡೋದು ಅಂತ ಹೇಳ್ತೇವೆ. ಇದೆಲ್ಲ ಹ್ಯಾಂಡ್ ಹೋಲ್ಡ್ ಮಾಡಿ ಆದ ಮೇಲೆ, ಪ್ಲಾನ್ ಆದ ಮೇಲೆ ಮತ್ತೆ ಹಣ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ನಮ್ಮಲ್ಲಿ ಏನು ಪ್ರಾಬ್ಲಮ್ ಹೇಳಿದ್ರೆ ಫಸ್ಟ್ ಬಂದು ಹಣವೇ ಕೊಡಿ ನಮಗೆ, ಉಳಿದಲ್ಲಿ ನಾವು ಮಾಡ್ಕೊಳ್ತೇವೆ ಹೇಳ್ತೇವೆ. ಅದು ಆಗುದಿಲ್ಲ. ಅದು ನಿಮ್ಮ ಐಡಿಯಾವನ್ನು ನಾವು ವಯಬಲ್ ಆಗಿ ಸ್ಕೇಲೇಬಲ್ ಮಾಡಲಿಕ್ಕೆ ಬೇಕಾದ ಗಾದೆ ಉಂಟು ನೋಡಿ, ಕುಲ ನೋಡಿ ಹೆಣ್ಣು ಕೊಡು, ಮರ ನೋಡಿ ಬಳ್ಳಿ ನಡು, ಮತ್ತೆ ಸಂಸ್ಥೆ ನೋಡಿ ಹಣ ಕೊಡು ಅಂತೇಳಿ. ಅಂದ್ರೆ ಹಣದ ವ್ಯವಹಾರ ಕೂಡ ಈ ಕುಲ ನೋಡಿ ಹೆಣ್ಣು ಕೊಡು, ಮರ ನೋಡಿ ಬಳ್ಳಿ ನಡು, ಮತ್ತೆ ಸಂಸ್ಥೆಯ ಪೂರ್ವಾಪರ ನೋಡಿಕೊಂಡು ಅವರಿಗೆ ಹಣ ಕೊಡು ಅಂತೇಳಿ. ಅದೇ ಫೌಂಡರ್ಸ್ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ಲಿಕ್ಕೆ ಉಂಟು ನಮ್ಗೆ. ಹಣ ತಕೊಂಡ ವಾಪಸ್ ಕಟ್ತಾನ, ಅವನ ಪ್ರೊಫೈಲ್ ಮತ್ತೆ ಇದಕ್ಕೆ ಮ್ಯಾಚ್ ಆಗ್ತದ, ಸ್ವಲ್ಪ ಸ್ಟಡಿ ಮಾಡಿಕೊಂಡು 1 ವರ್ಷ ಆದ್ಮೇಲೆ ಹಣ ಸಹ ಕೊಡ್ತೇವೆ ನಾವು. ಬಂದ ಫಸ್ಟಿಗೆ ಹಣ ಕೊಡ್ಲಿಕ್ಕೆ ಹೇಳಿದ್ರೆ ಅದು ವರ್ಕೌಟ್ ಆಗುದಿಲ್ಲ. ಕರೆಕ್ಟ್. ಅವರಿಗೆ ವಿ ಹ್ಯಾಂಡಲ್ ದೆಮ್ ಟು ಕನ್ವರ್ಟ್ ಇಸ್ ಪ್ರಾಡಕ್ಟ್. ಜಾತಕ್ಕೆಲ್ಲ ನೋಡಿ, ರಾಶಿ ಎಲ್ಲ ಸರಿ ಉಂಟಾ ನೋಡಿ, ಯಾವ ರಾಶಿಯಲ್ಲಿ ಕರೆಕ್ಟ್ ಅವ್ರದ್ದು ಎಲ್ಲ ಇದಾಗ್ತದೆ ಅದೆಲ್ಲ ನೋಡ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ನೋಡಿ ನೀವು ಇದು ಮಾಡ ಅಲ್ಲ, ಬಿಸ್ನೆಸ್ ಜಾತಕ ಅಂದ್ರೆ ಸಣ್ಣ ಐಡಿಯಾದ ಜಾತಕ ನೋಡಿಕೊಂಡು ಅದ್ರ ಪ್ರಕಾರ ನೀವು ಮಾಡ್ತೀರಿ. ಒಂದು ದೊಡ್ಡ ಸಮಸ್ಯೆ ಹೇಳಿದ್ರೆ ದೇ ಡೋಂಟ್ ವಾಂಟ್ ಟು ಸ್ಟಾರ್ಟ್ ಇನ್ ಎ ಸ್ಮಾಲ್ ಸ್ಕೇಲ್. ಈಗ ನಮಗೆ ಇನ್ನು ಸಮಯ ಜಾಸ್ತಿ ಇಲ್ಲ. ನಾವೀಗ ಯಾವುದೆಲ್ಲ ಸ್ಕೀಮ್ಸ್ ಉಂಟು ಸ್ಟಾರ್ಟ್ಅಪ್ ನವರಿಗೆ ಸರ್ಕಾರದಿಂದ, ಆ ಸ್ಕೀಮ್ಸ್ ಬಗ್ಗೆ ಒನ್ ಬೈ ಒನ್ ಲೆಟ್ ಅಸ್ ಡಿಸ್ಕಸ್. ಈಗ ಪ್ರಪ್ರಥಮವಾಗಿ ಸ್ಟಾರ್ಟಪ್ ಅದು MSME ಆಗಿದ್ರೆ ಅದರಲ್ಲಿ ಅನೇಕ ಒಂದು ಸ್ಕೀಮ್ಸ್ ಕೂಡ ಉಂಟು. ಸರ್, ಈಗ MSME ಡೆಫಿನಿಷನ್ ಚೇಂಜ್ ಮಾಡಿದಾರಲ್ಲ, ಅದ್ರ ಬಗ್ಗೆ ಒಂದು ಬ್ರೀಫ್ ಮಾಹಿತಿ ಕೊಡ್ಬೋದಾ? ಉಲ್ಲಾಸ್ ಕಾಮತ್ ಸರ್. MSME the definition ಈಗ most of the companies are covered under MSME now. So MSME.com ಹೋಯ್ತು ಅಂತ ಹೇಳಿದ್ರೆ ನಿಮಗೆ NIC ವೆಬ್ಸೈಟ್ ಹೋಯ್ತು ಅಂತ ಹೇಳಿದ್ರೆ ನಿಮಗೆ ಕಂಪ್ಲೀಟ್ ಸಿಗುತ್ತೆ. ಅದು ಮುಂಚೆ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಸರ್ವಿಸಸ್ ಇಟ್ ವಾಸ್ ಡಿಸ್ಟಿಂಗ್ವಿಶ್ಡ್. ನಾವು ಅಂದ್ರೆ ಹುಡುಗ ಹುಡುಗಿಗೆ ಹೇಗೆ ಡಿಫರೆನ್ಸ್ ಇಲ್ವಾ? ಈಗ ಎಂಟರ್ಪ್ರಿನರ್ ಅಲ್ಲಿ ಬೋತ್ ಆರ್ ಸೇಮ್ ಅಲ್ಲ, ಅದೇ ರೀತಿ ಈಗ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಸರ್ವಿಸ್ ಕೂಡ ಒಂದೇ ಲೆಕ್ಕದಲ್ಲಿ ಮಾಡಿದ್ದಾರೆ. ಮತ್ತೆ ಮೈಕ್ರೋ ಲಿಮಿಟ್ ನ ಜಾಸ್ತಿ ಮಾಡಿದ್ದಾರೆ. ಹೌದು, ಮೈಕ್ರೋ, ಸ್ಮಾಲ್ ಮತ್ತೆ ಮೀಡಿಯಂ. ಹೌದು, ಲಿಮಿಟ್ ನ ಜಾಸ್ತಿ ಮಾಡಿದ್ದಾರೆ. ಈಗ ಮೋಸ್ಟ್ ಆಫ್ ದ ಪೀಪಲ್ ಅಪ್ ಟು 200 or 250 crore ದೇ ವಿಲ್ ಫಾಲ್ ಅಂಡರ್ ಮೀಡಿಯಂ. ಹೌದು 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 ಹೌದು, ಬಹಳ ಒಂದು ಉತ್ತಮ ಸರ್. ಯಾಕಂದ್ರೆ MSMEಗೆ ಅನೇಕ ಸ್ಕೀಮ್ಸ್ ಉಂಟು. ಪ್ರಪ್ರಥಮವಾಗಿ ಇದು ಅವರು ಉದ್ಯಮ ಆಧಾರ ರಿಜಿಸ್ಟ್ರೇಷನ್ ಮಾಡಬೇಕಾಗ್ತದೆ. ಮುಂಚೆ ಉದ್ಯೋಗ ಆಧಾರ ಅಂತಿತ್ತು, ಈಗ ಉದ್ಯಮ್ ರಿಜಿಸ್ಟ್ರೇಷನ್. ಆ ಉದ್ಯಮ್ ರಿಜಿಸ್ಟ್ರೇಷನ್ ಮಾಡಿದ್ರೆ ಅವ್ರ MSME ರೆಕಾಗ್ನಿಷನ್ ಬರ್ತದೆ. ಅದರಲ್ಲಿ ಅವರು ಮೈಕ್ರೋವಾ, ಸ್ಮಾಲಾ, ಮೀಡಿಯಮ್ ಅಂತ ಗೊತ್ತಾಗ್ತದೆ. ಉದ್ಯಮ್ ರಿಜಿಸ್ಟ್ರೇಷನ್ ಪೋರ್ಟಲಿಗೆ ಹೋದ್ರೆ ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ಕೂಡ ವಿದಿನ್ ನೋ ಟೈಮ್ ದೇ ಕ್ಯಾನ್ ಗೆಟ್ ಇಟ್ ಡನ್. ಇಟ್ ಈಸ್ ಆಲ್ಸೋ ಫ್ರೀ ಆಫ್ ಕಾಸ್ಟ್. ಅದನ್ನು ಮಾಡಿದ್ರೆ ಯಾವುದೆಲ್ಲ ಸ್ಕೀಮ್ಸ್ ಅವ್ರಿಗೆ ಸಿಗ್ತದೆ ಡಾಕ್ಟರ್ ಆಚಾರ್ ಅವರೇ ಹೇಳ್ಬೋದು? ಇದು ಸ್ಟಾರ್ಟ್ಅಪ್ ನವರಿಗೆ 2 ತರದ ಸಪೋರ್ಟಿಗೆ ಆಗಿ ಸ್ಕೀಮ್ ಅನ್ನ ಮಾಡಿದ್ರು. ಒಂದು ಸ್ಕೀಮ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಐಡಿಯಾವನ್ನು ಕನ್ವರ್ಟ್ ಮಾಡಲಿಕ್ಕೆ, ಪ್ರೂಫ್ ಆಫ್ ಕಾನ್ಸೆಪ್ಟ್, ಟೆಸ್ಟ್ ಮಾರ್ಕೆಟಿಂಗ್ ಮಾಡಲಿಕ್ಕೆ ಸ್ವಲ್ಪ ಒಂದು ಸೀಡ್ ಫಂಡಿಂಗ್ ಅಂತ ಬೇಕಾಗ್ತದೆ. ಅಂತ ಸೀಡ್ ಫಂಡಿಂಗ್ ವ್ಯವಸ್ಥೆ ಅಂತ ಹೇಳಿದ್ರೆ ಇನ್ಕ್ಯುಬೇಷನ್ ಸೆಂಟರ್ ಅಂತ ಆಲ್ ಓವರ್ ಇಂಡಿಯಾದಲ್ಲಿ 350 ಇನ್ಕ್ಯುಬೇಷನ್ ಸೆಂಟರ್ ಸ್ಟಾರ್ಟ್ ಮಾಡಿದ್ದಾರೆ. ಅಟಲ್ ಇನ್ಕ್ಯುಬೇಷನ್ ಅಲ್ಲಿ ಕಮ್ಮಿ, ಉಳಿದ
ಸ್ಕೀಮಲ್ಲೆಲ್ಲ ಮಾಡಿದ್ದಾರೆ. ಈ ಸ್ಕೀಮ್ನವರು ಇವರಿಗೆ ಸೀಡ್ ಮನಿಯನ್ನು ಕೊಟ್ಟು ಜಸ್ಟ್ ಕನ್ವರ್ಟಿಂಗ್ ಅದರ್ ಪ್ರಾಡಕ್ಟ್ ಐಡಿಯಾ ಇಂಟು ಎ ಪ್ರಾಡಕ್ಟ್ ಅಂಡ್ ಗೋ ಟು ಮಾರ್ಕೆಟ್. ಇದಾದ ಮೇಲೆ ಅವರಿಗೆ ದೊಡ್ಡ ಸ್ಕೇಲ್ ಅಪ್ ಮಾಡ್ಲಿಕ್ಕೆ ಹಣ ಬೇಕಾಗ್ತದೆ. ಹಾಗೆ ಮಾಡುವಾಗ ಅವರಿಗೆ ಏನು ಎಲ್ಲ ಬ್ಯಾಂಕ್ನವರು ಕೊಲ್ಯಾಟ್ರಲ್ ಅಂತ ಒಂದು ಅವ್ರದ್ದೊಂದು ಫಂಡ ಉಂಟು. ವಿದೌಟ್ ಕೊಲ್ಯಾಟ್ರಲ್ ದೇ ಡೋಂಟ್ ಗಿವ್ ಮನಿ. ಹಾಗೆ ಮುದ್ರಾ ಸ್ಕೀಮ್ ಅಂತ ಮಾಡಿದ್ರು. ಅಲ್ಲ, ಈಗ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂತುಂಟು. ಅಪ್ ಟು 2 crore MSME ವಿದೌಟ್ ಕೊಲ್ಯಾಟ್ರಲ್ ದೇ ಕ್ಯಾನ್ ಗಿವ್ ಲೋನ್. ಅದರಲ್ಲಿ ಜಮೀನು ಬೇಡ, ಜಾಮೀನು ಕೂಡ ಬೇಡ. ಹೌದು, ಒಳ್ಳೆ ವಿದೌಟ್ ಎನಿ, ಅಂದ್ರೆ ಇಟ್ ಇಸ್ ಲೈಕ್ ಇನ್ಶೂರೆನ್ಸ್ ಸ್ಕೀಮ್. ನಾವು ವೆಹಿಕಲ್ ಇನ್ಶೂರೆನ್ಸ್ ಕಟ್ಟಿದಾಗೆ ಬ್ಯಾಂಕಿನವರು ಲೋನ್ ಕೊಟ್ಟ ಕೂಡಲೇ ಅದಕ್ಕೊಂದು ಇನ್ಶೂರೆನ್ಸ್ ಪ್ರೀಮಿಯಂ ಉಂಟು. ಅದರಲ್ಲಿ 50% ಬ್ಯಾಂಕಿನವರು ಬೇರ್ ಮಾಡ್ತಾರೆ, 50% ಕಸ್ಟಮರ್ ಬೇರ್ ಮಾಡ್ತಾರೆ. ಇನ್ ಕೇಸ್ ಎನಿ ಆಕ್ಸಿಡೆಂಟ್ ಅಮೌಂಟ್, ಅದ್ರ ರಿಪೇರಿ ಇರ್ಬೋದು, ಏನಿದ್ರು ಇನ್ಶೂರೆನ್ಸ್ ಕಂಪನಿ ವಿಲ್ ಬೇರ್. ಅದೇ ರೀತಿ ಇನ್ಶೂರೆನ್ಸ್ ಕಂಪನಿ ನಮ್ಮ ಇಡೀ ಸ್ಕೀಮ್ ಅನ್ನು 2 ತರ ಕ್ಲಾಸಿಫೈ ಮಾಡಿದ್ರೆ, ಒಂದು ಎಂಟರ್ಪ್ರಿನರ್ಗೆ ಹ್ಯಾಂಡ್ ಹೋಲ್ಡಿಂಗ್, ಮೆಂಟರಿಂಗ್ ಟು ಬಿಕಮ್ ಎನ್ ಎಂಟರ್ಪ್ರಿನರ್ ಅಂಡ್ ಅಪ್ಸ್ಕೇಲಿಂಗ್. ಇನ್ನೊಂದು ಫೈನಾನ್ಸಿಗೆ. ಫೈನಾನ್ಸ್ ಸ್ಕೀಮ್ ಅನ್ನು ಹೇಳಿದಾಗೆ ತುಂಬಾ ಇದೆ. ಅದು ಅವರಿಗೆ ಯಾವುದೇ ಒಂದು ಜಮೀನು ಅಥವಾ ಜಾಮೀನು ಇಲ್ಲದೆ ಸ್ಥಳ ತಗೊಳ್ಳಿ 2 crore ದೇ ಕ್ಯಾನ್ ಫಂಡ್ ಮಾಡಿ. ಈಗ ಉಲ್ಲಾಸ್ ಕಾಮತ್ ಸರ್, ಈಗ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಇದ್ರು ಈ ಬ್ಯಾಂಕಿಗೆ ಹೋದ ಕೂಡಲೇ ಅವರು ಪ್ರಾಪರ್ಟಿ ಕೊಲಾಟ್ರಲ್ ಯಾಕೆ ಕೇಳುದು, ಮಾರ್ಗೇಜ್ ಯಾಕೆ ಕೇಳುದು? ವಾಟ್ ಈಸ್ ದ ಮೈಂಡ್ ಸೆಟ್ ಇನ್ ಬ್ಯಾಂಕರ್ಸ್? ವೆದರ್ ದೇ ಆರ್ ನಾಟ್ ಪ್ರಾಪರ್ಲಿ ಟ್ರೈನ್ಡ್, ವಾಟ್ ಇಸ್ ದ ಇಶ್ಯೂ? ಈ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಈಸ್ ಆಲ್ಸೋ ಆಸ್ ಗುಡ್ ಆಸ್ ಕೊಲಾಟ್ರಲ್ ಅಲ್ವಾ? ಹೌದು, ಆದ್ರೆ ಈ ಸ್ಟಾರ್ಟ್ಅಪ್ ಕಮ್ಯುನಿಟಿ ಸ್ಪೀಡ್ ಇಸ್ ಎಸೆನ್ಸ್. ಇವರು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡು ಅದಾದ್ಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇಂಟ್ರೆಸ್ಟ್ ಕೊಟ್ಟು ಪ್ರಿನ್ಸಿಪಲ್ ಕೊಟ್ಟು ಅಷ್ಟರಲ್ಲೇ ಬಿಸ್ನೆಸ್ ಮಾಡೆಲ್ ಚೇಂಜ್ ಆಗ್ಬಿಡುತ್ತೆ. ಸೊ ಮೈ ರೆಕಮೆಂಡೇಶನ್ ಈಸ್ go for, even though it is little higher cost, go for high net worth individuals, go for venture capital, go for any of such equity or grant, equity ಇಲ್ಲ grant, rather than taking the loan. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಇದು ರಿಸ್ಕ್ ಅಪೆಟೆಡ್ ಅವ್ರಿಗೆ ಜಾಸ್ತಿ ಇರುತ್ತೆ. ಎಲ್ಲಾರು ನಿಮ್ ಜೊತೆ ರಿಸ್ಕ್ ತಗೊಳ್ತಾರೆ. ಅವ್ರ ರಿಸ್ಕ್ ತಗೊಳ್ಬೇಕಾದ್ರೆ ಅವರ ಶೇರ್ ಅನ್ನು ಅವ್ರಿಗೆ 10% 100% ಕೊಟ್ರು ಇಟ್ ಇಸ್ ಮಚ್ ಬೆಟರ್. ಅಂಡ್ ಐ ಆಲ್ವೇಸ್ ಸೇ ದಟ್ ಇನ್ ಅ ಸ್ಟಾರ್ಟ್ಅಪ್ ಮನಿ ಶುಡ್ ನಾಟ್ ಬಿ ಅ ಹಿಂಡ್ರೆನ್ಸ್ ಫಾರ್ ದ ಗ್ರೋತ್. ಬಟ್ ಒನ್ಸ್ ಯು ಗೋ ಫಾರ್ ಇನ್ಸ್ಟಿಟ್ಯೂಷನಲ್ ಫೈನಾನ್ಸಿಂಗ್ ಅಂತ ಹೇಳಿದ್ರೆ, ಅದಕ್ಕೆ ಸೆಕ್ಯೂರಿಟಿ, ಅದಕ್ಕೆ ಲಾಯರ್, ಅದಕ್ಕೆ ಕ್ಲಿಯರೆನ್ಸ್, ಅದಕ್ಕೆ ರಿಜಿಸ್ಟ್ರೇಷನ್, ಅದ್ರಲ್ಲೇನೆ ಟೈಮ್ ಸ್ಪೆಂಡ್ ಮಾಡೋಗ್ಬಿಡುತ್ತೆ. ಸೊ ಹಾಗಾಗಿ ಐಡಿಯಲ್ ಸಿಚುವೇಶನ್ ಇಸ್ ದಟ್ just concentrate on your business. Your money requirement should be handled by somebody else. Best is to have an equity partner of 10-12%. He will put the money. ನೀವು ನಿಮ್ಮ ಒಂದು ಕೆಲಸ ಮಾತ್ರ ಮಾಡಿ, ಕಂಪ್ಲೈನ್ಸಸ್ ಎಲ್ಲಾನು ಎಲ್ಲಾರು ಅವ್ರು ನೋಡ್ಕೊಳ್ತಾರೆ. ಇಟ್ ಇಸ್ ಈಸಿಯರ್ ಟು ಗ್ರೋ. ಒಂದು ಸಲ ನಿಮ್ಗೆ ಸಕ್ಸಸ್ಫುಲ್ ಅಂತ ಆದ್ಮೇಲೆ ನೆಕ್ಸ್ಟ್ ನೀವು ಬೇಕಾದ್ರೆ ಸಾಲ ತಗೊಳ್ಬಹುದು, ನೆಕ್ಸ್ಟ್ ನೀವು ಬೇಕಾದ್ರೆ ಕೊಲಾಟರಲ್ ಕೊಡಬಹುದು, ನೆಕ್ಸ್ಟ್ ನೀವು ಪರ್ಸನಲ್ ಗ್ಯಾರಂಟಿ ಕೊಟ್ಕೊಂಡು ನೀವು ಹಣ ತಗೊಳ್ಬಹುದು. ಬಟ್ ನಾಟ್ ಅಟ್ ದ ಸ್ಟಾರ್ಟ್ ಆಫ್ ಸ್ಟಾರ್ಟಿಂಗ್ ಎ ಬಿಸ್ನೆಸ್. ಬೆಸ್ಟ್ is equity or grant or the subsidies of the government of India or the state governments. Definitely, I don't recommend anybody to pledge their family property to start a startup because the risk is very high in the startup. ಎಲ್ಲರೂ ಗೊತ್ತಿರಬೇಕು, ಸ್ಟಾರ್ಟ್ಅಪ್ ಅಲ್ಲಿ ಸಕ್ಸಸ್ ಲೆಸ್ ದನ್ 8% ಅಂತ ಹೇಳಿದ್ರೆ, 100 ಜನ ಸ್ಟಾರ್ಟ್ ಮಾಡಿದ್ರೆ 8 ಜನ ಸಕ್ಸಸ್ಫುಲ್ ಆಗ್ತಾರೆ, 92 ಜನ ಅಂಗಡಿ ಕ್ಲೋಸ್ ಮಾಡ್ತಾರೆ. ಸೊ ರಿಸ್ಕ್ ಇಸ್ ವೆರಿ ವೆರಿ ಹೈ. ಅದಕ್ಕೋಸ್ಕರ ನಾನು ಮನೆ ಎಲ್ಲಾನು ಅಡ ಇಟ್ಬಿಟ್ಟು ಸಾಲ ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತ ಯಾರಿಗೂ ರೆಕಮೆಂಡ್ ಮಾಡೋದಿಲ್ಲ. ಓಕೆ. ಸೊ ಬೇರೆ ಯಾವುದು ಸ್ಮೈಲ್ ಸ್ಕೀಮ್ ಅಂತ ಉಂಟಲ್ಲ ಸಿಡ್ಮಿದು, ಅದು ಏನದು ಸ್ಮೈಲ್? ಅವ್ರದ್ದು ಸ್ಮೈಲ್ ಸ್ಕೀಮಲ್ಲಿ ವುಮನ್ ಎಂಟರ್ಪ್ರಿನರ್ಸ್ಗೆ, ವುಮನ್ ಅಲ್ಲ, ಸ್ಮೈಲ್ ಸ್ಕೀಮ್ ಎಲ್ಲರಿಗೂ ಉಂಟು. ಸ್ಮೈಲ್ ಸ್ಕೀಮ್ ಅಲ್ಲಿ ಯಾಕಂದ್ರೆ ಸಾಫ್ಟ್ ಲೋನ್ ದೇ ಆರ್ ಗಿವಿಂಗ್, ಮಾರ್ಜಿನ್ ಮನಿ. ಹೌದು, ಅದು ಮೇಕ್ ಇನ್ ಇಂಡಿಯಾ ಕ್ಯಾಂಪೈನಿಗೆ ಮಾಡಿದ್ದದು. ಸಿಡಿಬಿ ಮೇಕ್ ಇನ್ ಇಂಡಿಯಾ ಸಾಫ್ಟ್ ಲೋನ್ ಫಂಡ್ ಫಾರ್ ಮೈಕ್ರೋ ಅಂಡ್ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್. ನೋಡಿ, ಸ್ಮೈಲ್ ಬಗ್ಗೆ ನಾವು ಹಾಕಿದ್ದೇವೆ. ಅದರಲ್ಲಿ ಸ್ಮೈಲ್ ಅಲ್ಲಿ ಹೇಗಂತ ಹೇಳಿದ್ರೆ SC ST PWD ಆ್ಯಂಡ್ ವಿಮೆನ್ ಎಲ್ಲರಿಗೂ, ಹೌದು, ಎಲ್ಲ ಎಂಟರ್ಪ್ರನರ್ಸ್ಗೆ ಅದು ಬರ್ತದೆ. ಮತ್ತೆ ಒಂದು ವೇಳೆ ಇಫ್ ಇಟ್ ಈಸ್ ಅದರ್ ದೆನ್ ಇಂಡಿವಿಜುವಲ್ ವಿಮೆನ್ ಎಂಟರ್ಪ್ರನರ್ ಅಂತ ಹೇಳಿದ್ರೆ ಮೋರ್ ದೆನ್ 51% ಶೇರ್ ಶುಡ್ ಬಿ ಹೆಲ್ಡ್ ಬೈ ದ ವಿಮೆನ್. ಅವರಿಗೆ ಸಾಫ್ಟ್ ಲೋನ್ ಕೊಡ್ತಾರೆ. ಸಾಫ್ಟ್ ಲೋನ್ ಅಪ್ ಟು 25 lakhs ವರೆಗೆ ಕೊಡ್ತಾರೆ. ಅದು 10 years ರಿಪೇಮೆಂಟ್ ಪೀರಿಯಡ್ ವಿತ್ 3 years ಮೊರಿಟೋರಿಯಂ ಅದರಲ್ಲಿ ಕೊಡ್ತಾರೆ. ಅದನ್ನು ಸ್ಮೈಲ್ ತಕೊಂಡು ಅದರೊಟ್ಟಿಗೆ ಅವರು ಬ್ಯಾಂಕ್ ಅಲ್ಲಿ ಬೇರೆ ರೆಗ್ಯುಲರ್ ಲೋನ್ ಕೂಡ ಅವರು ತಗೊಳ್ಬಹುದು. ಬಟ್ ಇದು ಸ್ಮೈಲ್ ಕೊಡೋದು ಸಿಡ್ಬಿ ಅವರಲ್ಲ. ಅದು ಏನೇನು ಹೇಳಿದ್ರೆ, ಹೆಚ್ಚಿನ ಬ್ಯಾಂಕ್ನವರು ಮಾರ್ಜಿನ್ ಮನಿ ಕೇಳ್ತಾರೆ. ಇಫ್ ದ ಪ್ರಾಜೆಕ್ಟ್ ಕಾಸ್ಟ್ ಇಸ್ 1 crore, ದೇ ಗಿವ್ ಓನ್ಲಿ ಫಾರ್ 70 lakh. ಕರೆಕ್ಟ್. 30 lakh ಅವತ್ರ ಹಣ ಹಾಕ್ಲಿಕ್ಕೆ ಇರೋದಿಲ್ಲ. ಅಂತ ಸ್ಕೀಮ್ ಅಲ್ಲಿ ಸಿಡ್ಬಿ ಅವರು ಈ ಸ್ಮೈಲ್ ಸ್ಕೀಮ್ ಅನ್ನು ಇಂಟ್ರೊಡ್ಯೂಸ್ ಅಂದ್ರೆ ಟು ಬ್ರಿಡ್ಜ್ ದ ಗ್ಯಾಪ್ ಇನ್ ದ ಇಕ್ವಿಟಿ, ಪ್ರಮೋಟರ್ ಕಾಂಟ್ರಿಬ್ಯೂಷನ್ ಅಂಡ್ ದಿ
ಓಕೆ, ದಟ್ ಇಸ್ ಅ ವೆರಿ ಗುಡ್ ಸ್ಕೀಮ್. ಐ ಥಿಂಕ್ ದಟ್ ಕ್ಯಾನ್ ಬಿ ಡನ್. ಸರ್, ಈಗ 59 ಮಿನಿಟ್ಸ್ ಸ್ಕೀಮ್ ಅಂತ ಉಂಟಲ್ಲ, PSU ಬ್ಯಾಂಕ್ಸ್ GST ರಿಜಿಸ್ಟರ್ಡ್ ಸಪ್ಲೈಯರ್ಸಿಗೆ, ಅವರು ನಿಮ್ಮ PSB 59 ಮಿನಿಟ್ಸ್ ಲೋನ್ ಪೋರ್ಟಲಿಗೆ ಹೋದರೆ ಅಪ್ ಟು 5 crore ವಿದಿನ್ 59 ಮಿನಿಟ್ಸ್ ಸ್ಯಾಂಕ್ಷನ್ ಕೊಡ್ತಾರಂತೆ, ಹೌದಾ ಸರ್? ಹೌದು, ಸ್ಯಾಂಕ್ಷನ್ ಸಿಗುತ್ತೆ ನಿಮ್ಗೆ, ಬಟ್ ಡಾಕ್ಯುಮೆಂಟೇಶನ್ ಆಮೇಲೆ ಮಾಡ್ಕೋಬೇಕು. ದೆನ್ ಯು ಆರ್ ಬ್ಯಾಕ್ ಟು ದ ಸೇಮ್ ಓಲ್ಡ್ ಡಾಕ್ಯುಮೆಂಟೇಶನ್. ಅಂದ್ರೆ ಸ್ಯಾಂಕ್ಷನ್ ಸಿಗುತ್ತೆ ಬೇಸ್ಡ್ ಆನ್ ಯುವರ್ ಟರ್ನ್ ಓವರ್, ಬೇಸ್ಡ್ ಆನ್ ಯುವರ್ ಪ್ರಾಫಿಟಬಿಲಿಟಿ, ಯು ಗೆಟ್ ದ ಸ್ಯಾಂಕ್ಷನ್ ವಿದಿನ್ 59 minutes. ದೇರ್ ಇಸ್ ನೋ ಡೌಟ್ಸ್ ಅಟ್ ಆಲ್. ದಟ್ ಇಸ್ ಇನ್ ಪ್ರಿನ್ಸಿಪಲ್ ಸ್ಯಾಂಕ್ಷನ್. ಟರ್ಮ್ಸ್ ಅಂಡ್ ಕಂಡೀಷನ್, ದೆನ್ ಯು ನೀಡ್ ಟು ಗೋ ಟು ದ ಬ್ಯಾಂಕ್. ಓಕೆ, ಅಂದ್ರೆ ಎಂಗೇಜ್ಮೆಂಟ್ ಕೂಡಲೇ ಆಗ್ತದೆ, ಮದುವೆ ಆಗ್ಲಿಕ್ಕೆ ಟೈಮ್ ಹೋಗ್ತದೆ ಅಂತ ನೀವು ಹೇಳುದು? ಇಲ್ಲ, ನಿಮ್ದೆಲ್ಲ ಪೇಪರ್ಸ್ ಎಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ನೆಕ್ಸ್ಟ್ ಏನೋ ನಿಮ್ಗೆ ಹಣ ಸಿಕ್ಬಿಡುತ್ತೆ, ಅದಕ್ಕೇನು ತೊಂದರೆ ಇಲ್ಲ ನಿಮ್ಗೆ. ಬಟ್ ಪೇಪರ್ಸ್ ಕರೆಕ್ಟ್ ಆಗ್ಬೇಕು ಅಂತ ಹೇಳಿದ್ರೆ ಸ್ಟಾರ್ಟ್ಅಪ್ ಅವ್ರಿಗೆಲ್ಲ ಅಷ್ಟು ಸುಲಭ ಅಲ್ಲ ಅದು. ಎಕ್ಸಿಸ್ಟಿಂಗ್ ಬಿಸ್ನೆಸ್ ಅವ್ರಿಗೆ ಹಣ ತಗೊಳ್ಳೋದು ಬಹಳ ಕಷ್ಟ ಅಲ್ಲ. ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನಾನು ದೋಸ್ ಪೀಪಲ್ ಹೂ ಹ್ಯಾವ್ ದ ಮನಿ, ಇಟ್ಸ್ ವೆರಿ ಈಸಿ ಫಾರ್ ದೆಮ್ ಟು ರೈಸ್ ದ ಮನಿ. People who do not have the money, it is impossible to raise the money when they don't know anything about how to raise the money. So ನಾನು ಯಾವತ್ತೂ ಹೇಳ್ತೀನಿ, ನಾನು ಹಣ ಸಿಗುತ್ತೆ ಅಂತ ಹೇಳಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಡಿ. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಹಣ ಬೇಕಾದ್ರೆ ಹಣ ರೈಸ್ ಮಾಡಿ. ಯಾಕಂದ್ರೆ ಕೆಲವು ಜನ ಇರ್ತಾರೆ, ಅವ್ರ ಹಣ ಸಿಗುತ್ತೆ ಅಂತ ಹೇಳ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಎಲ್ಲೂ ಕೆಲಸ ಸಿಗುದಿಲ್ಲ, ನಮ್ದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಾರೆ. ಅದು ನಾನ್ ಸ್ಟಾರ್ಟರ್ ಬಿಸ್ನೆಸ್, ಅದು ಎಲ್ಲೂ ನಮ್ಗೆ ಕೆಲಸ ಸಿಕ್ಕಿಲ್ಲ, ಹಾಗೆ ನಮ್ದೇ ನಾವು ಬಿಸ್ನೆಸ್ ಮಾಡ್ತೀವಿ ಅಂತ ಅವ್ರ ಹಣ ತಗೊಳ್ತು ಅಂತ ಹೇಳಿದ್ರೆ ಆ ಬಿಸ್ನೆಸ್ ಗೆ ಫ್ಯೂಚರ್ ಇರುವುದಿಲ್ಲ. ಯು ಶುಡ್ ಬಿ ಎ ಗುಡ್ ಎಂಪ್ಲಾಯಿ ಫಸ್ಟ್, ದೆನ್ ಓನ್ಲಿ ಯು ಕ್ಯಾನ್ ಬಿಕಮ್ ಎ ಗುಡ್ ಎಂಪ್ಲಾಯರ್. ನಿಮ್ಗೆ ಎಂಪ್ಲಾಯಿದ್ ಒಂದು ಗೊತ್ತಿಲ್ಲ ಅಂತ ಹೇಳಿದ್ರೆ ಎಂಪ್ಲಾಯರ್ ಆಗೋದು ಬಹಳ ಕಷ್ಟ ಇದೆ. ಸೊ ಹಾಗಾಗಿ ನಾನು ಯಾವತ್ತೂ ಹೇಳ್ತೀನಿ, ನಾನು ನೀವೊಂದು PhD ಮಾಡ್ಬೇಕು, ಬಿಸ್ನೆಸ್ ಮಾಡ್ಬೇಕಂತ ಹೇಳಿದ್ರೆ, ಯಾರು ನಮ್ಮ ಡಾಕ್ಟರ್ ಆಚಾರ್ ಮಾಡಿದ್ದು PhD ಅಲ್ಲ. ಪ್ಯಾಷನ್ ಇರ್ಬೇಕು, ಹಾರ್ಡ್ ವರ್ಕ್ ಇರ್ಬೇಕು, ಡೆಡಿಕೇಶನ್ ಇರ್ಬೇಕು. ಈ ಮೂರು ಇದ್ರೆ ಮಾತ್ರ ನೀವು ಬಿಸ್ನೆಸ್ ಮ್ಯಾನ್ ಆಗೋದೇ ವಿನಃ ಬೇರೆ ಎಲ್ಲೂ ನನಗೆ ಕೆಲಸ ಸಿಗ್ಲಿಲ್ಲ, ನನಗೆ ಎಲ್ಲಾ ಇಂಟರ್ವ್ಯೂ ಫೇಲ್ ಆಯ್ತು, ನಂದೇ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಆಗೋದಿಲ್ಲ ಅದು. ಸೊ ಪ್ಯಾಷನ್, ಹಾರ್ಡ್ ವರ್ಕ್ ಅಂಡ್ ಡೆಡಿಕೇಶನ್, ದಟ್ ಕೈಂಡ್ ಆಫ್ ಎ ಬಿಸ್ನೆಸ್ ಓನ್ಲಿ ಕ್ಯಾನ್ ಥ್ರೈವ್. ಅಂಡ್ ಗೋ ಸ್ಲೋ, ಗೋ ಸ್ಟಡಿ. ಯಾರು ನಿಮ್ಮನ್ನ ಹಿಂದ್ಗಡೆಯಿಂದ ಓಡಿಸ್ಕೊಂಡ್ ಬರುದಿಲ್ಲ. ಸೊ ಹಾಗೆ ನಿಧಾನಕ್ಕೆ ಬಿಸ್ನೆಸ್ ಮಾಡಿ, ಸಿಸ್ಟಮ್ಯಾಟಿಕ್ ಆಗಿ ಮಾಡಿ, ಯು ವಿಲ್ ನೆವರ್ ಎವರ್ ಫೇಲ್. ನಡ್ಕೊಂಡು ಹೋಗೋನು ಯಾವತ್ತೂ ಬೀಳುದಿಲ್ಲ. ಯಾರು ಜಂಪ್ ಮಾಡ್ಕೊಂಡು ಓಡಾಡ್ಕೊಂಡು ಹೋಗ್ತಾರೆ, ಸಿಗ್ನಲ್ ಲೈಟ್ ನೋಡ್ದೆ ಕ್ರಾಸ್ ಮಾಡ್ತಾರೆ, ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ನೀಟಾಗಿ ಹೋಗೋರ್ಗೆ ಯಾವತ್ತೂ ಆಕ್ಸಿಡೆಂಟ್ ಆಗೋದಿಲ್ಲ, ನಡ್ಕೊಂಡು ಹೋಗೋರು ಯಾವತ್ತೂ ಬೀಳುದಿಲ್ಲ. ಅದೇ, ಅದರಲ್ಲಿ ಕೂಡ ಇನ್ನೊಂದು ಉಂಟು, ಏನಂದ್ರೆ ಹಾನೆಸ್ಟಿ. ವಿ ಶುಡ್ ವಾಕ್ ಇನ್ ದ ಪಾತ್ ಆಫ್ ಹಾನೆಸ್ಟಿ ಬಿಕಾಸ್ ದೆರ್ ಇಸ್ ಲೆಸ್ ಕ್ರೌಡ್ ಅಂತ. ಅಂದ್ರೆ ಹಾನೆಸ್ಟಿ ಹೋಗುವ ದಾರಿಯಲ್ಲಿ ಕ್ರೌಡ್ ತುಂಬಾ ಕಮ್ಮಿ ಅಂತೆ. ಅಂದ್ರೆ ಈ ಎಲ್ಲ ಒಂದು ಸಿಸ್ಟಮೆಟಿಕಲಿ ಇಫ್ ದೇ ಮೇಂಟೈನ್ ದೇರ್ ಬ್ಯಾಲೆನ್ಸ್ ಶೀಟ್ಸ್, ಪೇ ದ ಟ್ಯಾಕ್ಸಸ್ ಆನ್ ಟೈಮ್, ಗೋ ವಿತ್ ಫೇರ್ ಪ್ರಾಕ್ಟೀಸಸ್, ಫಾಲೋ ಆಲ್ ದಿ ರೂಲ್ಸ್ ರೆಗ್ಯುಲೇಷನ್ಸ್ ಆಫ್ ದಿ ಗವರ್ಮೆಂಟ್, ಒನ್ ಡೇ ಡೆಫಿನೆಟ್ಲಿ ಯು ಕ್ಯಾನ್ ಬಿಕಮ್ ಎ ಲೀಡರ್. ಈಗ ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಎಲ್ಲ ನೋಡಿರ್ಬೋದು, ಟೆಕ್ನೋಕ್ರಾಟ್ ಸ್ಟಾರ್ಟ್ ಮಾಡಿದ ಸಂಸ್ಥೆ, ನಾವು ಅವರು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂತ ಅದರಲ್ಲಿ ನಿಜವಾಗಿ ಒಂದು ಎಪ್ರಿಷಿಯೇಬಲ್. ಇನ್ನೊಂದು ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್, ಅದೇನದು ಅನಂತ? ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಇಸ್ ಬೇಸಿಕಲಿ ಫಾರ್ ವುಮನ್ ಎಂಟರ್ಪ್ರಿನರ್ಸ್, ಅದು ಟು ಬ್ರಿಂಗ್ ವುಮನ್ ಇನ್ ಟು ಮೇನ್ ಸ್ಟ್ರೀಮ್. ಅಂದ್ರೆ ಈಗ ಸಣ್ಣ ಮಟ್ಟದಲ್ಲಿ ಮಾಡ್ತಾ ಇರ್ತಾರೆ, ಹಪ್ಪಳ, ಪಾಪಡ್, ಪಿಕ್ಕಲ್ ಅಂತ ಹೇಳಿ ಸಣ್ಣಗಳು ಮಾಡ್ಕೊಂಡಿರ್ತಾರೆ. ವುಮನ್ ಎಂಟರ್ಪ್ರಿನರ್ಸ್ ಅಂಡ್ SC ಸ್ಪೆಷಲ್ ಕ್ಯಾಟಗರಿ ಅಂತ ಹೇಳ್ತಾರೆ ಅದನ್ನ. ಹೌದು, ಅವರಿಗೆ ಸ್ಕೇಲ್ ಅಪ್ ಮಾಡ್ಲಿಕ್ಕೆ ಒಂದು ಅಲ್ಲ, ಸ್ಕೇಲ್ ಅಪ್ ಅಲ್ಲ, ಇದು ಗ್ರೀನ್ ಫೀಲ್ಡ್ ವೆಂಚರ್ಸ್ ಅಂದ್ರೆ ಓನ್ಲಿ ನ್ಯೂ ಎಂಟರ್ ವೆಂಚರ್ಸ್, ಫಸ್ಟ್ ಟೈಮ್ ವೆಂಚರ್. ಅವರಿಗೆ ಒಂದು ಸಣ್ಣದನ್ನ ಮಾಡ್ಕೊಂಡಿರ್ತಾರೆ, ನೀವು ಏರಿಯಾಕ್ಕೆ ಹೋಗ್ಬೋದು ಅವರು. ಅಂದ್ರೆ ಹೊಸ, ಅಂದ್ರೆ ಡೈವರ್ಸಿಫೈ ಮಾಡ್ಬೇಕು ಅಥವಾ ಹೊಸ್ತು ಮಾಡ್ಬೇಕಂತಿದ್ದವರಿಗೆ ಈ ಒಂದು ಸ್ಕೀಮ್ ಅನ್ನು ಅಪ್ಲೈ ಮಾಡ್ತಾರೆ. ಬಟ್ ಇದರಲ್ಲಿ ಏನು ಹೊಸ್ತೇನಿಲ್ಲ, ಅದು ಯಾಕಂದ್ರೆ ಸೇಮ್ ಮಾರ್ಜಿನ್, ಸೇಮ್ ಇದು. ಸ್ಟ್ಯಾಂಡ್ ಅಪ್ ಅಂದ್ರೆ ಏನು ಸಣ್ಣ ಮಟ್ಟದಲ್ಲಿ ಇದ್ದಾನೆ, ಹಿ ಮಸ್ಟ್ ಗೋ ಟು ದಿ ನೆಕ್ಸ್ಟ್ ಲೆವೆಲ್ ಅಂತ. ಒಂದೇ ಇದರಲ್ಲಿ ಪ್ಲಸ್ ಪಾಯಿಂಟ್ ಅಂದ್ರೆ ಈಚ್ ಬ್ರಾಂಚ್ ಆಫ್ ದಿ ಬ್ಯಾಂಕ್ ಹ್ಯಾಸ್ ಬಿನ್ ಗಿವನ್ ಟಾರ್ಗೆಟ್. ಒಬ್ಬರು ಮಿನಿಮಮ್ ಬೆನಿಫಿಷಿಯರಿ ದೇ ಶುಡ್ ಗಿವ್ ದ ಲೋನ್. ಮಹಿಳೆ ಉದ್ಯಮರಿಗೆ ಕೊಡಬೇಕಂತ ಟಾರ್ಗೆಟ್ ಮಾಡಿದ್ದಾರೆ. ಸರ್ಕಾರದವರು ತುಂಬಾ ಫೆಸಿಲಿಟಿ ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡೋದು ನಮ್ಮ ಯಾರು ಎಂಟರ್ಪ್ರಿನರ್ಸ್ಗೆ. ಪ್ರತಿ ಬ್ರಾಂಚ್ಗೆ ಒಂದು ಮಹಿಳಾ ಉದ್ಯಮದಾರಿ ಕೊಡ್ಲೇಬೇಕು ಅಂತ ಟಾರ್ಗೆಟ್ ಹಾಕಿದ್ದಾರೆ. ಬಟ್ ಅದು ಎಷ್ಟು ಮಾಡಿದ್ದಾರೆ ಅನ್ನೋದು. ಸರ್, ಈಗ ಏಂಜಲ್ ಇನ್ವೆಸ್ಟರ್ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದು ಸರ್, ಉಲ್ಲಾಸ್ ಕಾಮತ್ ಸರ್? ಏಂಜಲ್ ಇನ್ವೆಸ್ಟರ್ ಅಂತ ಹೇಳಿದ್ರೆ ಅವರು ಸೀಡ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೀಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ನಿಮ್ದು ಒಂದು ಐಡಿಯಾ ಇರುತ್ತೆ, ನಿಮ್ಗೆ ಅದು ಥಿಂಕಿಂಗ್ ಇರುತ್ತೆ, ದುಡ್ಡು ಇರುವುದಿಲ್ಲ. ಆಗ ಏಂಜಲ್ ಅಂತ ಹೇಳಿ ಹೆಸರು ಹೇಳೋ ಹಾಗೇನೆ ದೇವರು ಕೊಟ್ಟಾಗೆ ದುಡ್ಡು ಅವರು ಕೊಡ್ತಾರೆ. ನಾವು ಮೂಲಧನ ಅಂತ ನಾವು ದೇವಸ್ಥಾನಕ್ಕೆ ಹೋದಾಗ ನಮ್ಗೆ ಸಾಮಾನ್ಯವಾಗಿ ₹1, ₹2, ₹10 ಎಲ್ಲಾನು ಪ್ರಸಾದ ಜೊತೆ ಮೂಲಧನ ಅಂತ ಕೊಡೋರು. ಅದೇ ಮೂಲಧನ ಈಗ ಜನ 5 ಲಕ್ಷ, 10 ಲಕ್ಷ, 20 ಲಕ್ಷ ಹಾಕ್ತಾರೆ. ಅದಕ್ಕೆ ಅವರೊಂದು 10-12% ಅವ್ರ ಕಂಪ್ನಿಯಲ್ಲಿ ಈಕ್ವಿಟಿ ತಗೊಳ್ತಾರೆ ಅವರು. ಅದರಲ್ಲಿ ಲೋನ್ ಅಂತ ಅಲ್ಲ, ಅದು ಇಟ್ಸ್ ಏಂಜಲ್ ಮನಿ. ಸೊ ಅದನ್ನ ಕಂಪನಿ ನೆಕ್ಸ್ಟ್ ಸೀಡ್ ಕ್ಯಾಪಿಟಲ್ ಆದ್ಮೇಲೆ
ಪ್ರಾಜೆಕ್ಟ್ ಅಲ್ಲಿ ಒಂದು ಪಾಸಿಟಿವ್ ಇತ್ತು ಅಂತ ಹೇಳಿದ್ರೆ ಗ್ರೋತ್ ಕ್ಯಾಪಿಟಲ್ ತಗೊಳ್ತಾರೆ. ಗ್ರೋತ್ ಕ್ಯಾಪಿಟಲ್ ಆದ್ಮೇಲೆ ನಮ್ದು ಈ ವೆಂಚರ್ ಕ್ಯಾಪಿಟಲಿಸ್ಟ್ ಬರ್ತಾರೆ, ಪ್ರೈವೇಟ್ ಇಕ್ವಿಟಿ ಬರ್ತಾರೆ, ಸೀರೀಸ್ ABCD ಎಲ್ಲ ಆಗುತ್ತೆ. ಅದಾದ್ಮೇಲೆ ಕಂಪನಿ ಪಬ್ಲಿಕ್ ಹೋಗ್ಬೋದು, ದ ಕಂಪನಿ ಕ್ಯಾನ್ ಗೆಟ್ ಅಕ್ವೈರ್ಡ್ ಆಲ್ಸೋ. ದಿಸ್ ಇಸ್ ದ ರೂಟ್ ಇನ್ ವಿಚ್ ಜನರಲಿ ದ ಸ್ಟಾರ್ಟ್ಅಪ್ ಅವರು ತಗೊಳ್ಳೋದು. ದ ಫಸ್ಟ್ ಮನಿ ವಾಟ್ ಕಮ್ಸ್ ಇಸ್ ದ ಸೀಡ್ ಕ್ಯಾಪಿಟಲ್. ಹೈಯೆಸ್ಟ್ ರಿಸ್ಕ್ ಮನಿ ಈಸ್ ಕಮಿಂಗ್ ಇನ್ ಸೀಡ್ ಕ್ಯಾಪಿಟಲ್ ಅಂಡ್ ಅದನ್ನ ಹಾಕೋರು ಸಾಮಾನ್ಯವಾಗಿ ಏಂಜಲ್ ಇನ್ವೆಸ್ಟರ್ಸ್ ದುಡ್ಡು ಹಾಕ್ತಾರೆ. ಸರ್, ಈಗ ಬೆಂಗಳೂರು ಹೇಗೆ? ಬೆಂಗಳೂರು ಈಸ್ ಕನ್ಸಿಡರ್ಡ್ ಆಸ್ ಎ ಸ್ಟಾರ್ಟ್ಅಪ್ ಹಬ್ ಅಲ್ಲ? ಬೆಂಗಳೂರಿನಲ್ಲಿ ಏನೆಲ್ಲ ಸ್ಕೇಪ್ ಉಂಟು? ಈಗ ಮಂಗಳೂರಿನಲ್ಲಿ ಯಾವ ರೀತಿ ಅದನ್ನ ಸ್ಕೋಪ್ ಎಕ್ಸ್ಟೆಂಡ್ ಮಾಡ್ಬೋದು? ಸಾಮಾನ್ಯವಾಗಿ ಮಂಗಳೂರು ಬೆಂಗಳೂರು ಏನು ಡಿಫ್ರೆನ್ಸ್ ಇಲ್ಲ. ಈಗ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಯಾರು ಎಲ್ಲಿ ಕೂತ್ಕೊಂಡ್ಬೇಕಾದ್ರೆ ಕೆಲಸ ಮಾಡಬಹುದು. ಬೆಂಗಳೂರಲ್ಲಿ ಏನಂತ ಹೇಳಿದ್ರೆ ಇದೊಂದು ಯುನೀಕ್ ಪ್ಲೇಸ್ ಬೆಂಗಳೂರು. ಯಾಕಂದ್ರೆ ಇಲ್ಲಿ ತುಂಬಾ ರಿಸರ್ಚ್ ಇನ್ಸ್ಟಿಟ್ಯೂಟ್ ಗಳಿದೆ. ವೆದರ್ ಇಸ್ ಫ್ಯಾಂಟಾಸ್ಟಿಕ್. ಇಟ್ಸ್ ಆಲ್ವೇಸ್ ಸೀನ್ ಎಸ್ ದ ಪ್ಯಾರಡೈಸ್ ಫಾರ್ ರಿಟೈರ್ಡ್ ಪೀಪಲ್ ಇನ್ ದ ಓಲ್ಡನ್ ಡೇಸ್. ಒಳ್ಳೆ ಟೆಕ್ನಾಲಜಿ ಕಂಪ್ನಿಗಳಿದೆ. ತುಂಬಾ ಜನಗಳು ಎಲ್ಲಾರು ವೆದರ್ ಬೈಜೂಸ್ ಆಗಿರ್ಬೋದು, ಇಲ್ಲ ಇನ್ಫೋಸಿಸ್ ಆಗಿರ್ಬೋದು, ಹಳೆ ವಿಪ್ರೋ ಆಗಿರ್ಬೋದು, SCL ಆಗಿರ್ಬೋದು, TCS ಆಗಿರ್ಬೋದು, 500 ಫಾರ್ಚೂನ್ 500 ಕಂಪನೀಸ್ ಅಲ್ಲಿ ಬೆಂಗಳೂರಲ್ಲಿ 400 ಫಾರ್ಚೂನ್ ಕಂಪನೀಸ್ಗಳ ವ್ಯಾಪಾರ ಇದೆ ಅಂತ ಅವರ ಆಫೀಸ್ಗಳಿದೆ. ಸೊ ಇಲ್ಲಿ ನಿಮ್ಗೆ ಟ್ಯಾಲೆಂಟ್ ಬಹಳ ಚೆನ್ನಾಗಿ ಸಿಗುತ್ತೆ, ನೆಟ್ವರ್ಕ್ ಬಹಳ ಚೆನ್ನಾಗಿದೆ. ಎಲ್ಲ ಹೈನೆಟ್ ಇಂಡಿವಿಜುವಲ್ಸ್ ಗಳು ಬರೀ ಕೋರಮಂಗಲದಲ್ಲಿ ನಿಮ್ಗೆ ಸಿಕ್ಬಿಡ್ತಾರೆ ಎಲ್ಲಾರು. ಅಂತ ಒಂದು ಜಾಗದಲ್ಲಿ ನಿಮ್ಗೆ ಟೆಕ್ನಾಲಜಿ ಅವೈಲಬಿಲಿಟಿ, ನಿಮ್ಗೆ ರಿಸರ್ಚ್ ಅವೈಲಬಿಲಿಟಿ, ದೊಡ್ಡ ದೊಡ್ಡ ಕಂಪ್ನಿಗಳ ಅವೈಲಬಿಲಿಟಿ, ಮಾರ್ಕೆಟ್ ಆಕ್ಸೆಸ್, ಏರ್ಪೋರ್ಟ್, ಇದೆಲ್ಲ ಒಟ್ಟಿಗೆ ಆಗಿರೋದ್ರಿಂದ ವಿ ಆರ್ ಸೀಯಿಂಗ್ ಇಟ್ ಇಸ್ ದ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ. ಇಂಡಿಯಾದಲ್ಲಿ ಸ್ಟಾರ್ಟ್ಅಪ್ ಫಸ್ಟ್ ಬೆಂಗಳೂರು ಬರುತ್ತೆ, ನೆಕ್ಸ್ಟ್ ಡೆಲ್ಲಿ, ಆಮೇಲೆ ಹೈದರಾಬಾದ್, ಆಮೇಲೆ ಬಾಂಬೆ, ಆಮೇಲೆ ಚೆನ್ನೈ. ಆ ಆರ್ಡರ್ ಇದೆ ಈಗ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಫಾರ್ ಎನಿ ಸ್ಟಾರ್ಟ್ಅಪ್. ಪ್ಲಸ್ ಅವ್ರಿಗೆ ಉಳ್ಕೊಳ್ಳಿಕ್ಕೆ ಪೇಯಿಂಗ್ ಗೆಸ್ಟ್ ಅಕಾಮಿಡೇಷನ್ ಹಿಡಿದು ಸರ್ವಿಸ್ ಅಪಾರ್ಟ್ಮೆಂಟ್ಸ್ ತನಕ ಇದೆ. ಸೊ ಕಂಪ್ನಿಗಳು ಹೋಗಿ ರಿಸರ್ಚ್ ಮಾಡೋದಕ್ಕೆ ಕಂಪ್ನಿಗಳು ನಿಮ್ಗೆ ಆಕ್ಸೆಸ್ ಕೊಡ್ತಾ ಇದಾರೆ. ಎಲ್ಲಾ ಕಂಪ್ನಿಗಳದ್ದು ಇನ್ಕ್ಯುಬೇಷನ್ ಸೆಂಟರ್ ಇದೆ, ನ್ಯಾಶ್ಕಾಮ್ ಅವ್ರದ್ದು ಇನ್ಕ್ಯುಬೇಷನ್ ಸೆಂಟರ್ ಇದೆ. ಸೊ ಹಾಗಾಗಿ ಇಟ್ಸ್ ಅ ವಂಡರ್ಫುಲ್ ಪ್ಲೇಸ್. ಲೈಕ್ ಅಡ್ವರ್ಟೈಸ್ಮೆಂಟ್ ಗೆ ನಾವು ಹೇಗೆ ಬಾಂಬೆ ಇಸ್ ದ ಮೆಕ್ಕಾ ಆಫ್ ಅಡ್ವರ್ಟೈಸಿಂಗ್ ಅಂತ ಹೇಳ್ತೀವಿ, ಅದೇ ತರ ಬ್ಯಾಂಗ್ಳೂರ್ ಇಸ್ ದ ಮೆಕ್ಕಾ ಫಾರ್ ಸ್ಟಾರ್ಟ್ಅಪ್ಸ್ ಅಂಡ್ ಎವ್ರಿಬಡಿ ಕ್ಯಾನ್ ಕಮ್ ಹಿಯರ್. ಬಟ್ ಈಗ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನೀವು ಮಂಗಳೂರಲ್ಲಿ ಇದ್ಕೊಂಡು ಬೆಂಗಳೂರು ಆಕ್ಸೆಸ್ ತಗೋಬಹುದು. ಓಕೆ, ಎಕ್ಸಲೆಂಟ್ ಸರ್, ವೆರಿ ಗುಡ್ ಐಡಿಯಾ. ಈಗ ಕೇವಲ ಒಂದು 3-4 ನಿಮಿಷದ ಟೈಮ್ ಉಂಟು. ಈಗ ನೀವು ಡಾಕ್ಟರ್ ಅನಂತ ಪದ್ಮನಾಭಾಚಾರ್ಯ, ಕೊನೆಯದಾಗಿ ಸಮ್ಮಪ್ ಯಾವುದು ನಿಮ್ಮ ಗೈಡೆನ್ಸ್ ಫಾರ್ ಎಂಟರ್ಪ್ರನರ್ಸ್ನವರಿಗೆ, ಸ್ಟಾರ್ಟಪ್ಪಿಗೆ, ಮತ್ತು ನಿಮ್ಮ ಅಟಲ್ ಇನ್ಕ್ಯುಬೇಷನ್ ಸೆಂಟರಿಂದ ಯಾವ ರೀತಿ ಅದಕ್ಕೆ ಪ್ರಯೋಜನ ಅವರು ನಿಮ್ಮಿಂದ ಸಿಗ್ತದೆ, ಅದರ ಬಗ್ಗೆ ಒಂದು ಬ್ರೀಫ್ ವಿದಿನ್ 1 minute ಹೇಳಿ. ಅದೇ, ನಮ್ಮಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಕೆಲವರಿಗೆ ಒಳ್ಳೆ ಎಕ್ಸಲೆಂಟ್ ಐಡಿಯಾ ಇರ್ತದೆ. ಆ ಐಡಿಯಾವನ್ನು ಹೇಗೆ ಕನ್ವರ್ಟ್ ಮಾಡೋದು ಅಂತ ಅವರಿಗೆ ಗೊತ್ತಿಲ್ಲ, ಮತ್ತು ಅದಕ್ಕೆ ಬೇಕು ಟೆಕ್ನಾಲಜಿ ಸಹ ಗೊತ್ತಿರೋದಿಲ್ಲ ಅವರಿಗೆ. ನಾವೊಂದು ವರ್ಲ್ಡ್ ಕ್ಲಾಸ್ ಲ್ಯಾಬ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. 2 ಮಂತಲ್ಲಿ ಲ್ಯಾಬ್ ಬರ್ತದೆ. ಒಂದು ಸರ್ವಿಸ್ ಪ್ರೊವೈಡೆಡ್ ಇಸ್ ಕನ್ವರ್ಟ್ ಯುವರ್ ಪ್ರಾಡಕ್ಟ್. ಈಗ ಯಾರಿಗಾದ್ರೂ ಏನಾದ್ರೂ ಉದ್ಯಮ ಇದೆ, ಏನಾದ್ರೂ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮ್ಮಲ್ಲಿ ಬಂದ್ರೆ ನೀವು ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತೀವಿ, ಎಂಡ್ ಟು ಎಂಡ್ ಸರ್ವಿಸ್ ಹ್ಯಾಂಡ್ ಹೋಲ್ಡ್ ಮಾಡ್ತೇವೆ ಅವರಿಗೆ. ಅದಕ್ಕೇನಾದ್ರೂ ಚಾರ್ಜ್ ಉಂಟಾ? ಇಲ್ಲ, ಎಲ್ಲ ಫ್ರೀ, ಅದು ಎಲ್ಲ ಫ್ರೀ ಚಾರ್ಜಸ್. ಬಟ್ ಅದು ನಿಮ್ಗೆ ಕಂಪ್ಯಾರಿಸನ್ ಮಾಡಬೇಕಾದ್ರೆ ಹೊರಗಡೆ ಕೊಡುವಂತ ಪೇಮೆಂಟ್ ನೀವು ಡೈರೆಕ್ಟ್ ಆಗಿ ಮಾಡಬೇಕಾಗ್ತದೆ. ನಮ್ಮಿಂದ ಕೊಡುವಂತ ಎಲ್ಲ ಎಕ್ಸ್ಪೆರಿಮೆಂಟ್, ನಮ್ಮದು ಕೀ ಸರ್ವಿಸಸ್ ಮೆಂಟರಿಂಗ್, ಹೇಗೆ ಮಾಡಬೇಕು, ಅದನ್ನು ಹೇಗೆ ನೆಕ್ಸ್ಟ್ ಲೆವೆಲ್ ಕೊಂಡೋಗ್ಬೇಕು. ಬೇರೆ ಉಲ್ಲಾಸ್ ಕಾಮತ್ ಇಸ್ ಆಲ್ಸೋ ಅವರ್ ಮೆಂಟರ್, ಇವರ್ ಆಲ್ಸೋ ಮೆಂಟರ್ ಟು ಸೆಂಟರ್. ದ ಬೆಸ್ಟ್ ಸರ್ವಿಸ್ ಪ್ರೊವೈಡ್ ಬೈ ಇನ್ಕ್ಯುಬೇಷನ್ ಸೆಂಟರ್ ಇಸ್ ಮೆಂಟರಿಂಗ್ ದಿ ಸ್ಟಾರ್ಟ್ಅಪ್ ಅಂಡ್ ಹೌ ಟು ಗೋ ಅಬೌಟ್ ಟು ದ ನೆಕ್ಸ್ಟ್ ಲೆವೆಲ್. ದಟ್ ಇಸ್ ದಿ ಬೆಸ್ಟ್ ಸರ್ವಿಸ್ ವಿ ಆಫರ್. ಅಂಡ್ ಆಲ್ಸೋ ವಿ ಆರ್ ಗಿವಿಂಗ್ ನೆಕ್ಸ್ಟ್ ವಿ ಗಿವಿಂಗ್ ಸೀಡ್ ಫಂಡಿಂಗ್ ಆಲ್ಸೋ ಫಾರ್ ದಿ ಬೆಸ್ಟ್ ಪ್ರಾಜೆಕ್ಟ್ಸ್. ಓಕೆ ಸರ್, ಈಗ ಉಲ್ಲಾಸ್ ಕಾಮತ್ ಸರ್, ಕೊನೆಯದಾಗಿ ನಮ್ಮ ಸ್ಟಾರ್ಟ್ಅಪ್ನವರಿಗೆ ನಿಮ್ಮದು ಕಿವಿ ಮಾತು ಏನು ಮತ್ತೆ ಮೋಟಿವೇಶನ್ ಏನು, ಅದನ್ನು ಒಂದು ದಯವಿಟ್ಟು ಒಂದು ಸಮ್ ಅಪ್ ಮಾಡ್ತೀರಾ? ಹೌದು, ಯಾವುದೇ ಸ್ಟಾರ್ಟ್ಅಪ್ ಆದ್ರೂ ದಯವಿಟ್ಟು ನೋಡಿ, ನೀವು ಮಾಡೋ ಪ್ರಾಡಕ್ಟ್ ಸರ್ವಿಸ್ ಇಟ್ ಶುಡ್ ಬಿ ಬೆಟರ್ ದನ್ ದ ಎಕ್ಸಿಸ್ಟಿಂಗ್ ಒನ್, ಇಟ್ ಶುಡ್ ಬಿ ಚೀಪರ್ ದನ್ ದ ಎಕ್ಸಿಸ್ಟಿಂಗ್ ಒನ್, ಇಟ್ ಶುಡ್ ಬಿ ಡಿಫರೆಂಟ್ ದನ್ ದ ಎಕ್ಸಿಸ್ಟಿಂಗ್ ಒನ್, ಇಟ್ ಶುಡ್ ಬಿ ಫಾಸ್ಟರ್ ದನ್ ದ ಎಕ್ಸಿಸ್ಟಿಂಗ್ ಒನ್, ಇಟ್ ಶುಡ್ ಬಿ ಮೋರ್ ಕನ್ವೀನಿಯಂಟ್ ದನ್ ಎಕ್ಸಿಸ್ಟಿಂಗ್ ಒನ್. ಈ 5 ಪ್ಯಾರಾಮೀಟರ್ಸ್ ಅಲ್ಲಿ ಅದು ಫಿಕ್ಸ್ ಆಗ್ಬೇಕು. ಫಸ್ಟ್ ನಾನು ಇನ್ನೊಂದು ಡಿಟರ್ಜೆಂಟ್ ಪೌಡರ್ ಮಾಡ್ತೇನೆ, ಇನ್ನೊಂದು ಟಾಯ್ಲೆಟ್ ಸೋಪ್ ಮಾಡ್ತೇನೆ, ಇನ್ನೊಂದು ಟೂತ್ ಪೇಸ್ಟ್ ಮಾಡ್ತೇನೆ, ಇದೆಲ್ಲಾನು ವರ್ಕೌಟ್ ಆಗುದಿಲ್ಲ ಸ್ಟಾರ್ಟ್ಅಪ್ ಅಲ್ಲಿ. ಎರಡನೇದು, ಒಂದು ಸಲ ನಿಮ್ಮ ಹತ್ರ ಐಡಿಯಾ ಇತ್ತು ಅಂತ ಹೇಳಿದ್ರೆ ullas@jyoti.com ಆದ್ರೂ ನೀವು ಮೇಲ್ ಕಳಿಸಿ, ಇಲ್ಲ SS ನಾಯ್ಕ ಅವ್ರಿಗೂ ಮೇಲ್ ಕಳಿಸಿ, ಇಲ್ಲ ನಮ್ಮ ಆಚಾರ್ಯ ಅವ್ರಿಗೂ ಅದನ್ನು ಮೇಲ್ ಕಳಿಸಿ. ಇಷ್ಟು ನಿಮ್ಗೆ ಅದು ಐಡಿಯಾ ಸ್ಟೇಜ್ ಅಲ್ಲಿ ಇದಿತ್ತು ಅಂತ ಹೇಳಿದ್ರೆ 100% ನಿಮ್ಗೆ ಹಣ ಗ್ಯಾರಂಟಿ, ಮಾರ್ಕೆಟ್ ಗ್ಯಾರಂಟಿ, ಕ್ಯಾಪಿಟಲ್ ಗ್ಯಾರಂಟಿ ಎಲ್ಲಾನು ನಾವು ಕೊಡ್ತೇವೆ.
ಪ್ರಾಡಕ್ಟ್ ಶುಡ್ ಬಿ ಬೆಟರ್, ಚೀಪರ್, ಫಾಸ್ಟರ್, ಕನ್ವೀನಿಯಂಟ್ ಇತ್ತು ಅಂತ ಹೇಳಿದ್ರೆ ರೆಸ್ಟ್ ಆಫ್ ಥಿಂಗ್ಸ್ ಲಿವ್ ಇಟ್ ಟು ಅಸ್. ನೀವು ಅದನ್ನ ಮಾತ್ರ ಮಾಡಿ, ನಿಮ್ಮ ಐಡಿಯಾ ಮಾತ್ರ ಮಾಡಿ, ಮಿಕ್ಕಿದೆಲ್ಲ ರಿಸ್ಕ್ ನಾವು ತಗೊಳ್ತೀವಿ. ಉಲ್ಲಾಸ್ ಕಾಮತ್ @ullas@jyoti.com SS ನಾಯ್ಕ್ ಅವರಿಗೆ ಮೇಲ್ ಕಳಿಸಿ ನಮಗ್ ಬಿಟ್ಬಿಡಿ. ಐಡಿಯಾ ನಮ್ಗೆ ಸಿಕ್ತು ಅಂತ ಹೇಳಿದ್ರೆ ರೆಸ್ಟ್ ಆಫ್ ಥಿಂಗ್ಸ್ ವಿ ವಿಲ್ ಟೇಕ್ ಕೇರ್ ಆಫ್ ಇಟ್. ಡೋಂಟ್ ವರಿ ಅಟ್ ಆಲ್. ಫ್ಯೂಚರ್ ಈಸ್ ಸ್ಟಾರ್ಟ್ಅಪ್ ಓನ್ಲಿ. ಫ್ಯೂಚರ್ ಅಲ್ಲಿ ಸ್ಟಾರ್ಟ್ಅಪ್ ಅಲ್ಲಿ ಆಗೋಷ್ಟು ವೆಲ್ತ್ ಕ್ರಿಯೇಷನ್ ಯಾವ ಸೆಕ್ಟರ್ ಆಗೋದಿಲ್ಲ. ಲಾಸ್ಟ್ ಹೇಳ್ತೀನಿ ನಾನು, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಟಾಪ್ 100 ಕಂಪನೀಸ್ ವೆಲ್ತ್ ಏನು ಕ್ರಿಯೇಟ್ ಆಗಿದೆ ಲಾಸ್ಟ್ 50-60 ವರ್ಷದಲ್ಲಿ, ಸ್ಟಾರ್ಟ್ಅಪ್ ಅವರ ವ್ಯಾಲ್ಯೂಯೇಷನ್ ಆಲ್ರೆಡಿ 50% ಆಫ್ ದಟ್ ವ್ಯಾಲ್ಯೂಯೇಷನ್ ಸ್ಟಾರ್ಟ್ಅಪ್ ಅವರು ಸ್ಟಾಕ್ ಎಕ್ಸ್ಚೇಂಜ್ ಹೋಗ್ದೇನೆ ಕ್ರಿಯೇಟ್ ಮಾಡಿದ್ದಾರೆ ವೆಲ್ತ್ ಅನ್ನ. ಸೊ ಸ್ಟಾರ್ಟ್ಅಪ್ ಈಸ್ ದ ಫ್ಯೂಚರ್, ನೋ ಡೌಟ್ಸ್ ಓನ್ಲಿ. ಸ್ಟಾರ್ಟ್ಅಪ್ ಅಲ್ಲಿ ಬಿಸ್ನೆಸ್ ಇಂಪಾರ್ಟೆಂಟ್, ಪ್ರಾಫಿಟ್ ಇಂಪಾರ್ಟೆಂಟ್ ಅಲ್ಲ. ಇನ್ನೊಂದ್ಸಲ ಹೇಳ್ತೀನಿ, ಸ್ಟಾರ್ಟ್ಅಪ್ ಅಲ್ಲಿ ಟಾಪ್ ಲೈನ್ ಇಂಪಾರ್ಟೆಂಟ್, ಸೇಲ್ಸ್ ಇಂಪಾರ್ಟೆಂಟ್, ಕಸ್ಟಮರ್ ಇಂಪಾರ್ಟೆಂಟ್, ಕಸ್ಟಮರ್ ರಿಕ್ವೈರ್ಮೆಂಟ್ ಇಂಪಾರ್ಟೆಂಟ್, ಲಾಸ್ ಇಂಪಾರ್ಟೆಂಟ್ ಅಲ್ಲ. ಲಾಸ್ ಅನ್ನೆಲ್ಲ ಎಲ್ಲಾರು ಫಂಡ್ ಮಾಡ್ತೀವಿ ನಾವು. ಸೊ ಹಾಗಾಗಿ ಏನೇ ನಿಮ್ಮ ಹತ್ರ ಐಡಿಯಾ ಇದ್ರು SS ಕಾಮತ್ ನಾಯಕ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ರೆಸ್ಟ್ ಆಫ್ ಥಿಂಗ್ಸ್ ಲಿವ್ ಇಟ್ ಟು ಅಸ್, ವಿ ವಿಲ್ ಟೇಕ್ ಕೇರ್ ಆಫ್ ಇಟ್. ಇದು ಕೊನೆಯದಾಗಿ ಏನಂತ ಹೇಳಿದ್ರೆ, ನಾವು SS ನಾಯಕರು ಮತ್ತೆ ನೀವು ಸ್ಟಾರ್ಟ್ಅಪ್ ಗುರುಗಳು, ನಮ್ಮ ಮಧ್ಯೆ ಇಬ್ಬರ ಮಧ್ಯೆ ಇವರು ಪುರೋಹಿತರಾಗಿ ಆಚಾರ್ ಅಂದ್ರೆ ಪುರೋಹಿತ್ರೆ, ಅವರ ಮಧ್ಯೆ ಆಕ್ಟ್ ಮಾಡ್ತಾರೆ. ಅಂದ್ರೆ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಈಸ್ ಆಲ್ಸೋ ಆಕ್ಟಿಂಗ್ ಲೈಕ್ ಎ ಪುರೋಹಿತ ಫಾರ್ ದಿ ಸ್ಟಾರ್ಟ್ಅಪ್ ಎಂಟರ್ಪ್ರನರ್ ಅಂತ ಹೇಳ್ತಾ ಬಹಳ ಒಂದು ಉತ್ತಮವಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಿ. CA ಉಲ್ಲಾಸ್ ಕಾಮತ್, ನೀವು ಇಷ್ಟು ದೊಡ್ಡ ವ್ಯಕ್ತಿ ಆದರೂ ಇಷ್ಟು ಸಿಂಪಲ್ ಆಗಿ ಸ್ಟಾರ್ಟ್ಅಪ್ ಬಗ್ಗೆ ಎಲ್ಲರಿಗೆ ನೀವು ಗ್ರಹಣ ಆಗುವ ಹಾಗೆ ನಿಮ್ಮ ಎಲ್ಲ ಒಂದು ಅಪಾರ ಜ್ಞಾನವನ್ನು, ಅಪಾರ ನಿಮ್ಮ ಒಂದು ಕೌಶಲ್ಯವನ್ನು ಜನರಿಗೆ ವಿದೌಟ್ ಎನಿ ಪೆಟ್ಟಿನೆಸ್ ಯು ಶೇರ್ಡ್. ಸೊ ಆನ್ ಬಿಹಾಫ್ ಆಫ್ ನಮ್ಮ ಕೂಡ್ಲ ವಾಹಿನಿಯ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಹಾಗೂ ಸಮಸ್ತ ವೀಕ್ಷಕರ ಪರವಾಗಿ ನಿಮಗೆ ನಾನು ಆಭಾರಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನಾವು ಮುಗಿಸುವ ಮುಂಚೆ ನಮ್ಮ ಡಾಕ್ಟರ್ ಅನಂತ ಪದ್ಮನಾಭ ಆಚಾರ್ ಅವರಿಗೆ ಕೂಡ ನಾವು ಅನಂತ ಒಂದು ವಂದನೆಯನ್ನು ಹೇಳಬೇಕು. ಯಾಕಂದರೆ ಇದು ನೀವು 2ನೇ ಸಾರಿ ಬಂದದ್ದು ಸರ್, ಅವರು 5 ಸಾರಿ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ, ಬೇರೆ ಕಾರ್ಯಕ್ರಮಕ್ಕೆ. ಅವರು ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್, ವಿಕೆಟ್ ಕೀಪಿಂಗ್ ಮತ್ತು ಸಮ್ಟೈಮ್ಸ್ ಅಂಪೈರಿಂಗ್ ಎಲ್ಲ ಮಾಡಿದ್ದಾರೆ. ಸೊ ಆದ್ದರಿಂದ ನಮ್ಮ ವೀಕ್ಷಕರಿಗೆ ಅನಂತ ಪದ್ಮನಾಭಾಚಾರ್ ಅಂತ ಹೇಳಿದರೆ ನ ಕಸ್ತೂರಿ ಕಾಮೋದ ಶಪಥೇನ ವಿಭಾವ್ಯತೆ ಅಂತೇಳಿ, ಕಸ್ತೂರಿ ಪರಿಮಳ ಹೇಗೆ ಪಸರಿಸ್ತದೆ ಅದೇ ರೀತಿ ಅನಂತ ಪದ್ಮನಾಭ ಆಚಾರ್ಯವರ ಒಂದು ಅವರು ಮಾತು ಮೃದು, ಆದರೆ ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾಣಾಂ ಚೇತಾಂಸಿ ಕೋಯಿ ವಿಜ್ಞಾತು ಮರ್ಹತಿ ಅಂತೇಳಿ. ಅಂದರೆ ವಜ್ರಾದಪಿ ಕಠೋರಾಣಿ ಅಂದರೆ ಡಿಸಿಷನ್, ಈ ಮಹಾತ್ಮ ವ್ಯಕ್ತಿಗಳು ಅವರು ಡಿಸಿಷನ್ ತಗೊಳ್ಳುವಾಗ ಆ ಡಿಸಿಷನ್ ಇರು ವಜ್ರಾದಪಿ ಕಠೋರಾಣಿ, ಅಷ್ಟು ಅವರು ವಜ್ರದಷ್ಟು ಕಠೋರ ಇರ್ತದೆ. ಆದರೆ ಮೃದೂನಿ ಕುಸುಮಾದಪಿ ಅಂದರೆ ಹೃದಯ ಅನ್ನೋದು ಕುಸುಮಕ್ಕಿಂತಲೂ ಬಹಳ ಒಂದು ಸಾಫ್ಟ್ ಇರ್ತಂತೆ. ಲೋಕೋತ್ತರಾಣಾಂ ಚೇತಾಂಸಿ ಕೋಯಿ ವಿಜ್ಞಾತು ಮರ್ಹತಿ ಅಂದರೆ ಮಹಾತ್ಮರ ಮನಸ್ಸನ್ನು ಯಾರು ತಾನೇ ಅರಿಯಲಿಕ್ಕೆ ಸಾಧ್ಯ. ಅದೇ ರೀತಿ CA ಉಲ್ಲಾಸ್ ಕಾಮತ್ ಇರ್ಬೋದು, ಡಾಕ್ಟರ್ ಅನಂತ ಪದ್ಮನಾಭ ಆಚಾರ್ಯ ಇರ್ಬೋದು, ಅವರಿಬ್ಬರು ನಮ್ಮ ಸ್ಟಾರ್ಟಪ್ಗಳಿಗೆ ಮಹಾತ್ಮರಂತ ಹೇಳ್ತಾ ಕೊನೆಯದಾಗಿ ಒಂದು ಸ್ಟಾರ್ಟಪ್ಗಳಿಗೆ ಒಂದು ಸಣ್ಣ ಕಿವಿ ಮಾತಿನ ಒಂದು ಶ್ಲೋಕ ಹೇಳಿ ನಾನು ಮುಗಿಸ್ತೇನೆ. ಪುಷ್ಪೇ ಗಂಧಂ ತಿಲೇ ತೈಲಂ ಕಾಷ್ಟೇ ಅಗ್ನಿಂ ಪಯಸಿ ಘೃತಂ ಇಕ್ಷೌ ಗುಡಂ ತಥಾ ದೇಹೇ ಪಶ್ಚಾತ್ಮಾನಂ ವಿವೇಕತಃ. ಇದರ ಬಹಳ ಒಂದು ಬ್ಯೂಟಿಫುಲ್ ಮೀನಿಂಗ್ ಉಂಟು ಇದಕ್ಕೆ. ಪುಷ್ಪೇ ಗಂಧಂ ಅಂದರೆ ಈ ಫ್ಲವರ್ಸ್ ಇದ್ದಾರಲ್ಲ ಅದರಲ್ಲಿ ದೆರ್ ಇಸ್ ಎ ಫ್ರಾಗ್ರೆನ್ಸ್, ಪರಿಮಳ ಅಥವಾ ಫ್ರಾಗ್ರೆನ್ಸ್, ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡುವ ಕೆಪಾಸಿಟಿ ಸ್ಟಾರ್ಟಪ್ ಅಲ್ಲಿ ಇರಬಹುದು. ಹೂ ಇರ್ತದೆ, ಅದರಿಂದ ಒಂದು ಫ್ರಾಗ್ರೆನ್ಸ್ ಅದನ್ನೊಂದು ಎಕ್ಸ್ಟ್ರಾಕ್ಟ್ ಮಾಡುವ ಕೆಪಾಸಿಟಿ ಬೇಕು. ಅದೇ ರೀತಿ ತಿಲೆ ತೈಲಂ ನೋಡಿ, ಕೊಬ್ಬರಿಯಲ್ಲಿ ಸ್ವಲ್ಪ ಗಟ್ಟಿ ಇದು ಮಾಡಿದರೆ ಎಣ್ಣೆ ತೆಗಿಲಿಕ್ಕೆ ಆಗ್ತದೆ, ಆದರೆ ಎಳ್ಳಿನಲ್ಲಿ ನೀವು ಕೈ ಮುಷ್ಟಿ ಎಷ್ಟು ಮಾಡಿದರೂ ಎಣ್ಣೆ ಬರುವುದಿಲ್ಲ, ಅದಕ್ಕೆ ಎಷ್ಟು ಕಷ್ಟ ಮಾಡಬೇಕು. ತಿಲೆ ತೈಲಂ. ಅದೇ ರೀತಿ ಕಾಷ್ಟೇ ಅಗ್ನಿಂ ಅಂದರೆ ಫೈರ್ ವುಡ್ಡಿಂದ ಫೈರ್ ತೆಗೆಯುವಂಥ ನಿಮ್ಮದು ಕೆಪಾಸಿಟಿ ಬೇಕು. ಅದೇ ರೀತಿ ಪಯಸಿ ಘೃತಂ ಅಂದರೆ ಒಂದು ಹಾಲಿನಿಂದ ತುಪ್ಪ ಮಾಡಲಿಕ್ಕೆ, ಹಾಲಿನಿಂದ ನಾವು ಹೆಪ್ಪಾಕಿ ಮೊಸರು ಮಾಡಬೇಕು, ಮೊಸರಿನಿಂದ ಆಮೇಲೆ ಮಜ್ಜಿಗೆ ಕಡಿಬೇಕು, ಕಡಿದಾದ ಮೇಲೆ ಲಾಸ್ಟ್ ಬೆಣ್ಣೆ ಬರ್ತದೆ, ಬೆಣ್ಣೆ ಬಿಸಿ ಮಾಡಬೇಕು, ಆಮೇಲೆ ಮಾತ್ರ ತುಪ್ಪ ಬರ್ತದೆ. ಅದೇ ರೀತಿ ಇಕ್ಷಾವು ಗುಡಂ ಅಂದರೆ ಶುಗರ್ ಕೇನಿಂದ ಶುಗರ್ ಹೇಳೋದು ಸುಲಭ,
ಯಾರಿಗಾದರೂ ಶುಗರ್ ಕೇನಿಂದ ಶುಗರ್ ತೆಗಿಲಿಕ್ಕೆ ಸಾಧ್ಯ ಉಂಟಾ? ಅಥವಾ ಜಾಗರಿ ಬೆಲ್ಲ ತೆಗಿಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಮಾಡಬೇಕಾದ್ರೆ ಅಷ್ಟು ಎಫರ್ಟ್ ಆಗಬೇಕು. ಆವಾಗ ಮಾತ್ರ ಹೇಳ್ತೇವೆ ಏನಂತ ಹೇಳಿದರೆ ತಥಾ ದೇಹೇ ಪಶ್ಚಾತ್ಮಾನಂ ವಿವೇಕತಃ. ನಮ್ಮ ದೇಹದಲ್ಲಿ ನಮ್ಮಲ್ಲಿ ಕೂಡ ಒಳ್ಳೆಯ ಒಂದು ನಾಲೆಜ್ ಉಂಟು. ಆ ನಾಲೆಜನ್ನು ವಿ ಶುಡ್ ಕನ್ವರ್ಟ್ ಇನ್ ಟು ವಿಸ್ಡಮ್. ಸೊ ನಾಲೆಜ್ ಟು ಕನ್ವರ್ಟ್ ದ ವಿಸ್ಡಮ್ ಇಟ್ ರಿಕ್ವೈರ್ಸ್ ಎಫರ್ಟ್ಲೆಸ್ ಸ್ಲೀಪ್ಲೆಸ್ ಎಫರ್ಟ್ಸ್, ನಾಟ್ ಎಫರ್ಟ್ಲೆಸ್ ಸ್ಲೀಪ್. ವಿ ಶುಡ್ ಹ್ಯಾವ್ ಸ್ಲೀಪ್ಲೆಸ್ ಎಫರ್ಟ್ ಅಂತ ಹೇಳ್ತಾ ಎಲ್ಲ ಸ್ಟಾರ್ಟಪ್ನವರಿಗೆ ದಯವಿಟ್ಟು ಯಾವುದೇ ಕಾರಣಕ್ಕೆ ನೀವು ಒಂದು ಡೋಂಟ್ ಟೇಕ್ ಟೆನ್ಷನ್. ಹಿಯರ್ ಅವರ್ ಇಂಟೆನ್ಷನ್ ಈಸ್ ಟು ಗಿವ್ ಯು ವಾಟ್ ಎವರ್ ಹೆಲ್ಪ್ ವಿತ್ ದ ಎಕ್ಸ್ಟೆನ್ಷನ್ ಆಫ್ ಅವರ್ ಸ್ಟಾರ್ಟಪ್ ಗುರು CA ಉಲ್ಲಾಸ್ ಕಾಮತ್ ಸರ್ ಹಾಗೂ ಸ್ಟಾರ್ಟಪ್ ಪುರೋಹಿತ ನಮ್ಮ ಅನಂತ ಪದ್ಮನಾಭ ಅವರು ಹಾಗೂ ಸ್ಟಾರ್ಟಪ್ಗೆ ನಾಯಕರಾಗಿ ಕೂಡ ನಾವು ಆಕ್ಟ್ ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮಕ್ಕೆ ವೀಕ್ಷಕರೇ, ನಿಮ್ಮಲ್ಲಿದೆಯಾ ಫೈನಾನ್ಸ್, ಟ್ಯಾಕ್ಸೇಷನ್, ಬಿಸ್ನೆಸ್ ಅಂಡ್ ಸ್ಟಾರ್ಟ್ಅಪ್ ಕನ್ಫ್ಯೂಷನ್? ನಮ್ಮಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಸೊಲ್ಯೂಷನ್ ಅಂತ ಹೇಳ್ತಾ ಇದೇ ಕಾರ್ಯಕ್ರಮದ ಮರುಪ್ರಸಾರ ಇದೇ ಬರುವ ಗುರುವಾರ ರಾತ್ರಿ 9 ಇರ್ತದೆ ನಮ್ಮ ಕುಡ್ಲ 24/7 ದಯವಿಟ್ಟು ಯಾರಾದರೂ ಇವತ್ತು ನೋಡ್ಲಿಕ್ಕೆ ಆಗದಿದ್ರೆ ಅದನ್ನು ನೋಡ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್, ವೆಲ್ ವಿಷರ್ಸ್, ನಿಮ್ಮ ಎಂಟರ್ಪ್ರನರ್, ಸ್ಟಾರ್ಟಪ್ನವರು ಕೂಡ ನೋಡ್ಬೋದು. ಹಾಗೂ ಈ ಕಾರ್ಯಕ್ರಮದ ಎಲ್ಲ ನಮ್ಮ 89 ಕಾರ್ಯಕ್ರಮಗಳು ಕೂಡ ನಮ್ಮ ಯೂಟ್ಯೂಬ್ನಲ್ಲಿ ಲಭ್ಯವಿರುತ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಸರ್ವೇ ಜನಾಃ ಸುಖಿನೋ ಭವಂತು. ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ಜೈ ಹಿಂದ್. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇವೆ.